ಓ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯೇಯ ಋಷಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರದ್ವೇಷ ಶಕ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವಯೋ ಯೋ ಗುರುಮತಿ ಪರಮಶ್ಚಿಂತಕೇತಂ ಮಹಾಂತಂ ಜನ್ಮಾದ್ಯಸ್ಯ ಗತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहगातर आजुहाव पुत्रेति तन्मयतया त्वरवोऽपि नेतुः तं सर्वभूतहृदयं मुनिमानतोऽस्मि अशेषवज्राढ्यमलापहन्ति नवं नमं स्पष्टसुवाक्प्रदायिनि ममेव जुभाग्रसुरङ्गनर्तकी भवप्रसन्ना वदने च मे श्रीः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमि न्यायसुधाधिकर्जयमुनीन् श्रीपादरार्सन्मणि व्यासाद्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरानिधीन् श्रीसत्यव्रतराघवेन्द्रमुनिपान् सद्बोधसद्ध्यानपान् विद्यायां विबुधाचार्यं वेदज्ञानाब्धिचन्द्रं दुर्मतध्वान्तमार्ताण्डं सत्यध्यानमुनिं भजे विद्याविद्यकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदुष्पानं शास्त्रज्ञेषु च वत्सरं दीनभक्तोद्धारकरं सत्यात्मानं गुरुं भजे यस्य प्रचण्डतपसा हनुमन् प्रसन्नः शास्त्रानुवादपठनेन सदा निरक्तः विज्ञानतीर्थवरशिष्य इति प्रसिद्धश्रीवेङ्कटेशकविराट् मदमातनोतु विद्यापीठविधातारं विद्यावारिधीन्द्रं विद्यार्थिवत्सलं वन्दे महामहिमसद्गुरुं सर्वविद्याप्रदातारं सर्वशास्त्रेषु कोविदं सर्वोपदेशकर्तारं तं वन्दे ज्ञानकेसरीं शुभां ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषोदरपटुधरे धर्मार्थिकिलसाधिनीभूते श्रीमद्भागवते चतुर्थस्कन्धे अद्य किञ्चित् प्रमेयकथानारम्भः हरिः ओं हरि ओं हरिः ओं ध्रुवस्य उत्कलपुत्रः पितरै प्रस्तुते वनं सर्वभौमश्रितं निषत् गिरिरामच्च पितुः आत्मानम्भनिर्वाणं प्रत्यस्तुतिभाषत अवबोधसनेकात्मम् ಆತ್ಮನಂದನಸ್ತುತಂ ಸಂತತಂ. ಇಲ್ಲಿವರೆಗೆ ಧ್ರುವರಾಜನ ಕಥೆಯನ್ನು ಕೇಳಿ ಆದ ಮೇಲೆ ಧ್ರುವರಾಜನ ವಂಶದ ಒಂದು ವಿಸ್ತಾರತೆಯನ್ನು ಹೇಳ್ತಾರೆ. ಬಂದೆ ವಾಯುದೇವರ ಪುತ್ರಿಯಾದ ಇಳಾ ಎಂಬುವರನ್ನು ಧ್ರುವರಾಜ ಮದುವೆಯಾಗ್ತಾನೆ. ಇನ್ನೊಬ್ಬಕಿಯನ್ನ ಸುಂಶುಮಾರದ ಮಗಳನ್ನ ಮದುವೆ ಆಗ್ತಾನೆ. ಇಬ್ಬರನ್ನ ಮದುವೆ ಆದ.
ಇಬ್ಬರಲ್ಲಿ ಸಂತತಿಯನ್ನು ಪಡೆದುಕೊಂಡು ಒಬ್ಬರಲ್ಲಿ 6 ಜನ ಅವರೆಲ್ಲರೂ ಕೂಡ ಸನ್ಯಾಸಿ ಇದು ಹೋಗ್ಬಿಡ್ತಾರೆ. ಉಳಿದರಲ್ಲಿ ಇಲ್ಲಿ ಉತ್ಕಲ ಎಂಬುದಕ್ಕಾಗಿ ಆ ಉತ್ಕಲನ ಜೊತೆಗೆ ಮುಂದೆ ಸಂತತಿಯನ್ನು ಬರುತ್ತದೆ. ಆ ಸಂತತಿಯಲ್ಲಿ ಇದೇ ವಂಶದಲ್ಲೇನೆ ಮುಂದೆ ಅಂಗ ಎಂಬುವಂತಹ ರಾಜ ಬರ್ತಾನೆ. ಅಂಗರಾಜನ ಕಥೆಯನ್ನೇ ಹೇಳ್ತಾರೆ. ಅದ ಕಾರಣ ಆ ಅಂಗರಾಜ ಬಹಳ ಧಾರ್ಮಿಕನಾದ ವಿಶಿಷ್ಟನಾದ ಇರುವಂತಹ ಒಬ್ಬ ಸೃಢದಾಗಿರುವಂತಹ ವ್ಯಕ್ತಿ. ಆ ಅಂಗರಾಜನಲ್ಲಿ ತಾನು ಯಜ್ಞವನ್ನ ಮಾಡಬೇಕು ಎಂಬ ಅಪೇಕ್ಷೆಯನ್ನು ಮಾಡ್ತಾನೆ. ಅಶ್ವಮೇಧದ ಯಾಗವನ್ನ ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಟ್ಟು ಅಶ್ವಮೇಧ ಯಾಗವನ್ನ ಮಾಡಬೇಕು. ಒಳ್ಳೆ ಉತ್ತಮನಾದ ಸಂಸ್ಕಾರಯುತನಾಗಿರುವಂತಹ ವ್ಯಕ್ತಿ ಆದ ಕಾರಣ ಯಜ್ಞವನ್ನ ಮಾಡಬೇಕು ಅಂದಾಗ ದೇವಾದಿ ದೇವತೆಗಳನ್ನ ಕರಿತಾನೆ. ಕರ್ದನಲ ಅನ್ನೋ ಕೈ ಬರ್ತಾರೆ. ಮಂತ್ರಪೂತವಾಗಿ ಹವಿಸ್ಸಿನಿಂದಾಗಿ ಯಜ್ಞವನ್ನ ಹಾಕಲು ಹೋಗ್ತಾನೆ. ಹೋದಾಗ ದೇವತೆಗಳು ಸ್ವೀಕಾರವನ್ನ ಮಾಡುವುದಿಲ್ಲ. ದೇವತೆಗಳು ಸ್ವೀಕಾರವನ್ನ ಮಾಡದೇ ಇದ್ದ ಕಾರಣ ಅದಕ್ಕೆ ಒಂದು ಬೇರೆ ಇರುವಂತಹ ಕಾರಣವನ್ನು ಹೇಳ್ತಾರೆ. ಅಂಗಂ ಆಗ ಸುನಿತಾತಸ್ಯ ಅಂಗಾನಿ ಸಾಪತ್ನ್ಯಾ ಶಿಶವೇ ಧೃತಂ. ಅಲ್ಲಿ ಅಂಗವನ್ನು ಸ್ವೀಕಾರವನ್ನು ಮಾಡದೇ ಇದಕ್ಕೆ ಕಾರಣ ಏನಿರ್ತದಾಗ ರಾಕ್ಷಸನ ಮಗಳನ್ನ ಮದುವೆಯಾಗಿರ್ತಾನೆ. ಕಾಲಾಂತರದಲ್ಲಿ ನೆಪದಿಂದಾಗಿ ಮದುವೆ ಆದ ಕಾರಣ ಅವರಲ್ಲಿ ಒಬ್ಬ ಶತ್ರು, ಅವನನ್ನೇ ಹುಟ್ಟಿದವನು ವೇನ, ಅಸುರರಲ್ಲಿ ಹುಟ್ಟಿದವನೇ ವೇನ. ಈ ಯಾವಾಗ ಅಂಗರಾಜ ನಿಷ್ಕಾಮವಾಗಿರುವಂತಹ ಯಜ್ಞವನ್ನ ಮಾಡಬೇಕಾದಾಗ ದೇವಾದಿ ದೇವತೆಗಳ ಹವಿಸ್ಸನ್ನ ಸ್ವೀಕಾರವನ್ನ ಮಾಡದೇ ಇರುವಲ್ಲಿ ಆಗ ನಿನ್ನಲ್ಲಿ ಹುಟ್ಟುವಂತಹ ಮಗ ಯೋಗ್ಯನಾಗಿಲ್ಲ. ಆದ ಕಾರಣ ನೀನು ಅಸತ್ಕರ್ಮವನ್ನ ಮಾಡಿದ ಕಾರಣ ನಾನು ಹವಿಸ್ಸನ್ನು ಸ್ವೀಕಾರವನ್ನ ಮಾಡುವುದಿಲ್ಲ. ಯಮಂಗಂ ಶೇಷಂ ಕುಪಿತಾಹ ವಾಗ್ವಜ್ರ ಸಮಹಿತ ಸ್ಥಿತಃ. ಆ ರೀತಿಯಾಗಿ ಆ ಹವಿಸ್ಸನ್ನು ಸ್ವೀಕಾರವನ್ನು ಮಾಡದೇ ಇದ್ದ ಕಾರಣ ಏನು ಮಾಡಬೇಕು ಅಂತ ಕೂತಂತಹ ಎಲ್ಲ ಋತ್ವಿಜರಿಗೆ ಕೇಳ್ತಾರೆ. ಬ್ರಾಹ್ಮಣರು ಬಂದಿದ್ದೀರಿ, ನೀವೇ ನನಗೆ ಯಥಾರ್ಥವಾಗಿರುವಂತಹ ಮಾರ್ಗದರ್ಶನವನ್ನು ಮಾಡಿ, ಯಾವುದನ್ನ ಮಾಡೋದ್ರಿಂದ ನನಗೆ ಹಿತ ಆಗತ್ತೆ ಅದನ್ನು ನನಗೆ ಹೇಳಿಕೊಡಿ ಅಂತ ಈ ರೀತಿಯಾಗಿ ಕೇಳಿದಾಗ ಆಗ ಪುತ್ರ ಕಾಮಿಷ್ಟಿ ಯಾಗವನ್ನ ಮಾಡು ಅಂತಂದಾಗ ಆಗಲಿ ಅಂತಂದು ಋತ್ವಿಜರು ಸೇರಿಕೊಂಡು ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡಿಸ್ತಾರೆ. ಆ ಪುತ್ರ ಕಾಮೇಷ್ಟಿ ಯಾಗವಾಯಿತು, ಎಲ್ಲ ಆಯಿತು. ಆಗ ಮುಂದೆ ಪಾಯಸವನ್ನು ತೆಗೆದುಕೊಂಡು ಪಾಯಸವನ್ನು ಅಘ್ರಾಣವನ್ನು ಮಾಡಿ ಹೆಂಡತಿಗೆ ಕೊಡುವುದು. ಆ ಹೆಂಡತಿ ಪಾಯಸವನ್ನು ಸ್ವೀಕಾರವನ್ನು ಮಾಡಿದ್ಲು. ಆ ಸ್ವೀಕಾರವನ್ನು ಮಾಡಿದ ಮೇಲೆ ಯಜ್ಞಪೂತವಾದ ಹವಿಸ್ಸಿನಿಂದಾಗಿ ಹುಟ್ಟಿ ಬಂದ. ಮುಂದೆ ಯಾರು ಹುಟ್ಟಿ ಬಂದರು? ವೇನ ಹುಟ್ಟಿ ಬಂದ. ಯಾಕೆಂದರೆ ಆ ಅಕ್ಕಿದ ವಂಶ, ತಾಯಿಯ ಅಕ್ಕಿದ ಹಿಂದಿನ ವಂಶ ಅದು ರಾಕ್ಷಸ ವಂಶವಾದ ಕಾರಣ ಒಂದು ಕನ್ಯೆ ತವರ ಮನೆಗೆ ಎಷ್ಟು ಬೇಕು, ಈ ಕಡೆ ಗಂಡನ ಮನೆಗೂ ಅಷ್ಟೇ ಬೇಕು. ಉಪೋತ್ರ ಪುತ್ರಾದಿಗಳು ಮಾತಾಮಹಕ್ಕೆ ಪಿತಾಮಹಕ್ಕೆ ಇಬ್ಬರಿಗೂ ನಿಜವಾದ ಸಂಬಂಧಪಟ್ಟವು. ಕೇವಲ ಪಿತಾಮಹ ವಂಶ ಮಾತ್ರ ಶುದ್ಧಿ ಇದ್ರೆ ಸಂತತಿ ಅಭಿವೃದ್ಧಿ ಆಗ್ತದೆ ಅಂತಿಲ್ಲ. ಮಾತಾಮಹ ವಂಶನೂ ಕೂಡ ಅಷ್ಟೇ ಪರಿಶುದ್ಧವಾಗಿರ್ಬೇಕು, ಸಂಸ್ಕಾರಯುತವಾಗಿರ್ಬೇಕು. ಆದ ಕಾರಣ ಇಲ್ಲದೇ ಇದ್ದ ಕಾರಣ ಅದು ದುಶ್ಶೀತವಾಯಿತು. ಆ ವೇನನಿಗೆ ಒಂದು ದುಷ್ಟವಾಗಿರುವಂತಹ ಬುದ್ಧಿ ಅಂತ ಅಂಗಂ ಆದ ಕಾರಣ ಮುಂದೆ ಶ್ರದ್ಧೆಯಿಂದಾಗಿ ತಾನು ಯಜ್ಞಾದಿಗಳನ್ನು ಮಾಡಿದ್ದಾನೆ, ಇಷ್ಟಾರ್ಥದಿಂದಾಗಿ ಕಾಮಪೂರಿತವಾಗಿ ಪುತ್ರ ಕಾಮೇಷ್ಟಿ ಯಾಗದಿಂದ ಮಗದಿಂದ ಪಡೆದಿದ್ದಾನೆ. ಆದರೆ ಆ ಮಗ ಕಾಂಸ್ತ ಕಾಮಾನ್, ಅವ ಎಲ್ಲ ಇಚ್ಛೆಗಳೇನಪ್ಪ ಅಂದ್ರೆ ಸಕ್ರೀಡಿತೆ, ಎಲ್ಲರನ್ನ ಆಟಕ್ಕೆ ಕರ್ಕೊಂಡು ಹೋಗ್ಬೇಕು. ಕ್ರೀಡಾವನ್ನ ಮಾಡ್ತಾ ಮಾಡ್ತಾ ಮಕ್ಕಳನ್ನು ಹೊಡೆದು ಬಿಡುವುದು, ಮಕ್ಕಳನ್ನು ಹೊಡೆಯುವುದು, ಅವರಿಗೆ ದ್ವೇಷವನ್ನ ತಳಿಸಿಕೊಡುವುದು. ಇದೆಲ್ಲ ಸಂಸ್ಕಾರ ಎಲ್ಲಿಂದ ಬಂತು ಅಂದ್ರೆ ತಾಯಿಯ ತಂದೆಯಿಂದ ಬಂತು. ತಾಯಿಯ ತಂದೆಯಿಂದಾಗಿ ಅದರಲ್ಲಿ ಬಂದಿದೆ. ಯಪಿ ಇವ ವಿಶಿಷ್ಟವಾಗಿರುವಂತಹ ದೊಡ್ಡ ಕುಲದಲ್ಲಿ ಹುಟ್ಟಿದರೂ ಕೂಡ ತಾಯಿ ಗರ್ಭಿಣಿ ಆದಾಗಲಿ ಅಥವಾ
ತನ್ನ ತಂದೆಯಿಂದ ಸಂಸ್ಕಾರ ಪಡೆಯುವುದಾಗಲಿ ಉತ್ತಮವಾದ ರೀತಿಯಲ್ಲಿ ಮಾಡಿದಾಗ ಮಾತ್ರ ಉತ್ತಮ ಮಕ್ಕಳು ಹುಟ್ಟುತ್ತಾರೆ. ಅದರ ಸಂಸ್ಕಾರ ಎಲ್ಲಿಂದ ಬೆಳೀತದೆ? ನಮಗೆ ಸಂಸ್ಕಾರಗಳು ಎಷ್ಟು ಅಂದಾಗ ಷೋಡಶವಾಗಿರುವಂಥ ಸಂಸ್ಕಾರಗಳು 16 ಸಂಸ್ಕಾರಗಳನ್ನು ವಿಶೇಷವಾಗಿ ಹೇಳ್ತಾರೆ. ಮೊದಲೇದಂದ್ರೆ ಕೂಸು ಹುಟ್ಟುಕ್ಕಿಂತ ಮೊದಲು ಸಂಸ್ಕಾರವಾಗಿದೆಯಲ್ಲ, ಕೂಸು ಹುಟ್ಟುಕ್ಕಿಂತ ಮೊದಲು ಆ ಕೂಸಿಗೆ ಸಂಸ್ಕಾರವನ್ನು ಮಾಡ್ತಾರಲ್ಲ, ಜಾತಕರ್ಮ ಹುಟ್ಟಿ ಆದಮೇಲೆ, ನಾಮಕರಣ ಹುಟ್ಟಿ ಆದಮೇಲೆ. ಆದರೆ ಸ್ತ್ರೀಯರಿಗೆ ಮಾಡಬೇಕಾಗಿರುವಂತಹ ಸೀಮಂತ ಸಂಸ್ಕಾರವಾಗಲಿ, ಈ ಅನವಲೋಪದ ಸಂಸ್ಕಾರವಾಗಲಿ, ವಿಷ್ಣು ಬಲಿ ಸಂಸ್ಕಾರವಾಗಲಿ ಮೊದಲಾಗಿರುವಂತಹ ಸಂಸ್ಕಾರಗಳು ಕೂಸು ಗರ್ಭದಲ್ಲಿ ಇದ್ದಾಗೆ ಮಾಡ್ತಾರಲ್ಲ, ಆ ಗರ್ಭದಲ್ಲಿ ಇದ್ದ ಶಿಶುವಿಗೆ ಸಹಿತವಾಗಿ ತಾಯಿ ಕೂರಿಕೊಂಡು ಮಾಡ್ತಾರಲ್ಲ, ಆ ಸಂಸ್ಕಾರದಿಂದಾಗಿ ಇದು ಬಲಿಷ್ಠವಾಗಿರುತ್ತೆ. ನಮಗೆ ಎಷ್ಟು ವಿಧವಾಗಿರುವಂತಹ ಇತಿಹಾಸದಲ್ಲಿ ನಾವು ಕೇಳ್ತಾ ಇಲ್ಲ. ಗರ್ಭದಲ್ಲಿ ಇದ್ದ ಶಿಶು ಎಲ್ಲವನ್ನ ತಿಳಿದುಕೊಂಡಿತು. ಉತ್ತರ ಕುಮಾರನ ಇದು ನಾವು ಗರ್ಭದಲ್ಲಿ ಇದ್ದಾಗ ಅರ್ಜುನ ತಾನು ಚಕ್ರವ್ಯೂಹವನ್ನ ಎಲ್ಲವನ್ನ ಅಭಿಮನ್ಯುವಿಗೆ ಹೇಳಿದಾಗ ಗರ್ಭದಲ್ಲಿದ್ದಾಗ ಶ್ರವಣ ಮಾಡಿ ತಿಳಿದುಕೊಂಡ ಎಂಬ ಇತಿಹಾಸವನ್ನು ಕೇಳುವುದಿಲ್ಲವೇ? ಪ್ರಹ್ಲಾದ ರಾಜರು ನಾರದರು ಉಪದೇಶ ಮಾಡಿರುವಂತಹ ಇತಿಹಾಸವನ್ನ ಗರ್ಭದಲ್ಲಿದ್ದಾಗ ಎಲ್ಲ ವಿಧವಾದದನ್ನ ಕೇಳಿರುವಂತಹ ಇತಿಹಾಸ ಕೇಳುವುದಿಲ್ಲವೇ? ಹಿಂಗೆ ಮಹಾಭಾರತದಲ್ಲಿ ಹುಡುಕಿದಾಗ ಹಲವಾರು ಕಥೆಗಳು ನಮಗೆ ಗರ್ಭದಲ್ಲಿ ಇದ್ದಾಗ ಸಂಸ್ಕಾರಗಳು ತಿಳಿದು ಬರುತ್ತೆ. ಹಿಂದೆ ನೋಡಿದಾಗ ಇದಕ್ಕಿಂತಲೂ ಪೂರ್ವದಲ್ಲಿ ತೃತೀಯ ಸ್ಕಂದದಲ್ಲಿ ಕಾಣಿಸ್ತದೆ, ಅದರಲ್ಲಿ ಒಂದು ಸಂಸ್ಕಾರ ಬರುತ್ತೆ. ಗರ್ಭದಲ್ಲಿ ಇದ್ದಾಗಲೇ ಭಾರದ್ವಾಜ ಋಷಿಗಳ ಆಶ್ರಮದ ವಸಿಷ್ಠರ ಮಕ್ಕಳ ಸಂತತಿಯಲ್ಲಿ ಹೋಗಬೇಕಾದಾಗ ಶಕ್ತಿ ಋಷಿಗಳು, ಪ್ರಜಾಪತಿ ವಸಿಷ್ಠ ಋಷಿಗಳ ಮಕ್ಕಳು ಆದ ಕಾರಣ ಅವರಲ್ಲಿದ್ದಾಗ ಪರಾಶರರು ತಾವು ವಸಿಷ್ಠರ ಆಶ್ರಮದಲ್ಲಿ ಇದ್ದಾಗ, ಮಾವನ್ ಮನಿ ಅಲ್ಲಿ ಆಶ್ರಮದಲ್ಲಿದ್ದಾಗ ಶಕ್ತಿ ಋಷಿಗಳು ಮೊದಲೇನೆ ತೀರಿ ಹೋಗ್ತಾರೆ. ತೀರಿ ಹೋದ ಮೇಲೆ ಅಲ್ಲಿ ಕುಳಿತುಕೊಂಡು ನಿತ್ಯದಲ್ಲಿ ಋಷಿಮುನಿಗಳು ವೇದಘೋಷವನ್ನ ಮಾಡುವುದು ಕೇಳಿ 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 ಶಿಶುವಿಗೆ ಸಮಗ್ರವಾದ ವೇದ ಪಠಣ ಬಂದುಬಿಟ್ಟಿತ್ತು. ಪರಾಶರ ಋಷಿ ಯಾವಾಗ ಶಕ್ತಿ ಋಷಿಗಳು ತೀರಿಕೊಂಡ್ರು, ವಸಿಷ್ಠ ಋಷಿಗಳು ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಕೊನೆಗೆ ತಮ್ಮ ಆಶ್ರಮಕ್ಕೆ ಬಂದಾಗ ಅವರು ಯಾರೂ ಇರಲಿಲ್ಲ. ಆಶ್ರಮದಲ್ಲಿ ಇಲ್ಲದೆ ಇದ್ದಾಗ ವೇದಘೋಷ ಕೇಳ್ತಾ ಇದ್ದೇವೆ. ಎಲ್ಲಿ ಅಂತ ಹುಡುಕ್ತಾ ಹೋದಾಗ ಆಗ ಗರ್ಭದಲ್ಲಿ ಇದು ಶಿಶು ವೇದಘೋಷವನ್ನ ಮಾಡ್ತಾ ಇದೆ. ಅಂದ್ರೆ ಹೇಳುವುದಂದ್ರೆ ಗರ್ಭದಲ್ಲಿ ಇದ್ದಾಗ ಶಿಶುಗಳಿಗೆ ಆಗುವ ಸಂಸ್ಕಾರದ ಒಂದು ವೈಶಿಷ್ಟ್ಯತೆ. ನೀವು ಮುಂದೆ ನಾಮಕರಣವನ್ನ ಮಾಡಿ, ಚೌಲ ಮಾಡಿ, ಉಪನಯನವನ್ನ ಮಾಡಿ, ಆ ಸಂಸ್ಕಾರದ ಲೆಕ್ಕವನ್ನ ಗರ್ಭಾತ್ ಅಷ್ಟಮ. ಉಪನಯನ ಯಾವಾಗ ಮಾಡ್ರಿ? ಗರ್ಭದಲ್ಲಿ ಬಂದ ಶಿಶುವಿಂದ ಹಿಡ್ಕೊಂಡು 8ನೇ ವರ್ಷಕ್ಕೆ ಮಾಡ್ರಿ. 8ನೇ ವರ್ಷ ತುಂಬಿ ಆದ್ಮೇಲೆ ಮಾಡೋದಲ್ಲ, ಗರ್ಭಾದ ಅಷ್ಟಮ. ಇವಂಗ್ 7 ವರ್ಷ ಇರಬೇಕು, ಗರ್ಭದಿಂದ ಸಹಿತವಾಗಿ 8ನೇ ವರ್ಷಕ್ಕೆ ಉಪನಯನ ಸಂಸ್ಕಾರವನ್ನ ಮಾಡೋದು. ಇಲ್ಲಾದ್ರೆ ಆಗ ಯಾರು ವೇದ ಸಂಸ್ಕಾರವನ್ನ ಪಡಿತಾರೆ ಸಮಗ್ರವಾದ ವೇದಾಧ್ಯಯನವನ್ನ ಮಾಡುವುದಕ್ಕಾಗಿ ಪ್ರಬುದ್ಧರಾಗ್ತಾರೆ, ಸರ್ವ ವಿದ್ಯಾದಲ್ಲಿ ಪರಂಗತರಾಗ್ತಾರೆ ಅನ್ನೋದಕ್ಕಾಗಿ 8ನೇ ವರ್ಷ ಅನ್ನೋದು ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಒಂದು ವಿಶಿಷ್ಟವಾಗಿರುವಂತಹ 8ನೇ ವರ್ಷ ಅನ್ನೋ ಒಂದು ವಿಶಿಷ್ಟವಾಗಿರುವಂತಹ ಒಂದು ಸ್ಥಾನ. 8ನೇ ವರ್ಷದ ನಂತರ ಮನೆಯ ಹೆಣ್ಣು ಮಕ್ಕಳನ್ನ ಆದಷ್ಟು ನಮ್ಮ ಸಂಸ್ಕಾರವನ್ನ ಕೊಡಲಿಕ್ಕೆ ಪ್ರಾರಂಭವನ್ನ ಮಾಡಬಿಡಬೇಕು. ಈಗಿನ ಕಾಲದಲ್ಲಿ ಇಲ್ಲ, ಆದರೆ ಹಿಂದಿನ ಕಾಲದಲ್ಲಿ ನಾವು ಕನ್ಯಾದಾನವನ್ನು ಆಡಿದ ಮೇಲೆ ಕನ್ಯೆಯನ್ನು ಒಪ್ಪಿಸುವಾಗ ಹಿಂದಿನ ವೇದ ಮಂತ್ರ ಆಗಲಿ ನಮಗೆ ಪುರಾಣಗಳಲ್ಲಿ ಆಗಲಿ ಇವುಗಳನ್ನು ಹೇಳ್ತಾರೆ, 8 ವರ್ಷಾತ್ ಭವೇ ಕನ್ಯಾ ಪುತ್ರವತ್ ಪಾಲಿತಾಮಯ. 8 ವರ್ಷದ ನನ್ನ ಹುಡುಗಿ ಅದನ್ನ ಮಗಳನ್ನು ಇಷ್ಟುವರೆಗೆ ನಾನು ಜೋಪಾನವಾಗಿ ಸಾಕಿದ್ದೆ ತಗೋ ಅಂತ ಆಗ ಅವರಿಗೆ ಕನ್ಯೆಯನ್ನು ಒಪ್ಪಿಸಬೇಕಾದ್ರೆ ಕೊಡ್ತಾರೆ. ಆಗ ಎಷ್ಟೇ ವರ್ಷ? 8 ವರ್ಷಾತ್ ಭವೇತ್ ಕನ್ಯಾ. ಅಲ್ಲಿ 8 ವರ್ಷ ಹೇಳಾರ, ಉಪನಯನಕ್ಕೂ 8 ವರ್ಷ ಹೇಳಾರ. ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ತಮ್ಮ ಬದಲಾವಣೆ ಜೀವನವನ್ನ ಬದಲಾಯಿಸಿಕೊಳ್ಳುವಂತಹ ಒಂದು ಸ್ಥಾನವೇ 8ನೇ ವರ್ಷ. ಅಂದ್ರೆ ಎಷ್ಟು ವರ್ಷದವರೆಗೆ ಹುಡುಗರು ಅವರನ್ನ ಸ್ವಾಚ್ಯಾಚಾರಕ್ಕೆ ಬಿಡಬೇಕು ಅಂದ್ರೆ 8 ವರ್ಷದವರೆಗೆ ಬಿಡಬಹುದು. 8 ವರ್ಷ ಆದ್ಮೇಲೆ ಅವರನ್ನ ಗಟ್ಟಿಯಾಗಿ ಕಟ್ಟಿ ಹಾಕಿಟ್ಟು ಅವರಿಗೆ ಸಂಸ್ಕಾರ ಬದ್ಧಿತರನ್ನಾಗಿ ಮಾಡಿ ಅವರಿಗೆ
ಇಷ್ಟವಾದ ಸಂಸ್ಕಾರವನ್ನು ಕೊಡಬೇಕು. ಯಾಕಂದ್ರೆ ಅಷ್ಟು ಅವರಿಗೆ ಪರಿಣಿತಿ ಇರತ್ತೆ ಅಂತ ತಿಳಿದುಕೊಳ್ಳುವ, ಉಚ್ಚಾರಣೆ ಮಾಡುವ ಸಂಸ್ಕಾರ ಅವರಲ್ಲಿ ಬಂದು ಬಿಟ್ಟಿರುತ್ತೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ನಾವು ನೋಡುವಂತ ವ್ಯತ್ಯಾಸ ಯಾಕಂದ್ರೆ ತಂದೆ ಅಜ್ಜ ಮಾಡ್ತಾನೆ ಇರೋದಿಲ್ಲ, ಅವ್ರು ನೋಡಿ ಮಕ್ಕಳು ಮಾಡುವುದಿಲ್ಲ. ನೌಕರಿಗೆ ಹೋಗುವಂತ ಗಡಿಬಿಡಿಯಲ್ಲಿ ತಂದೆ ಮಕ್ಕಳು ಮಾಡುವುದಿಲ್ಲ, ಅಜ್ಜನೂ ಮಾಡ್ತಾ ಇರೋದಿಲ್ಲ, ಮಕ್ಕಳು ಮಾಡ್ತಾ ಇರೋದಿಲ್ಲ. ನಮ್ಮ ಅಪ್ಪನೇ ಮಾಡುದಿಲ್ಲ, ನಮ್ಮ ಅಜ್ಜನೇ ಮಾಡುದಿಲ್ಲ, ನಾ ಯಾಕೆ ಮಾಡ್ಲಿ ಅನ್ಕೋತ 8ನೇ ವರ್ಷಕ್ಕೆ ಯಾಕೆ ಮುಂಜಿ ಮಾಡ್ತೀರಿ, ಮಾಡ್ಬೇಡ್ರಿ. ಬ್ರಾಹ್ಮಣರಾದವರು 8ನೇ ವರ್ಷಕ್ಕೆ ಉಪನಯನ, ಕ್ಷತ್ರಿಯರಾದವರಿಗೆ 12ನೇ ವರ್ಷಕ್ಕೆ ಉಪನಯನ, ವೈಶ್ಯರಾದವರಿಗೆ 16ನೇ ವರ್ಷಕ್ಕೆ ಉಪನಯನ, ವಿವಾಹ ಕಾಲದಲ್ಲಿ ಉಪನಯನ. ಈ 3 ಮಂದಿ ಜನ ನಿತ್ಯದಲ್ಲಿ ಯಜ್ಞ ಸಂಧ್ಯಾವಂದನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇವರ ಯಾಕೆ ಹೇಳ್ತಾರೆ ಈ ಸಂಸ್ಕಾರವನ್ನಂದ್ರೆ, ಕ್ಷತ್ರಿಯರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ರಣಕ್ಕೆ ಇಳಿಸುವುದೇ 12ನೇ ವರ್ಷದ ನಂತರ, ಬ್ರಾಹ್ಮಣರು 8ನೇ ವರ್ಷಕ್ಕೆ. ವೈಶ್ಯವೃತ್ತಿ ವ್ಯಾಪಾರವನ್ನ ಕಲಿಸುವಂತಹ ಕೆಲಸವನ್ನ ವೈಶ್ಯರು ಮಾಡುವುದೇ 16ನೇ ವರ್ಷದಿಂದ ಶುರು. ಅವ ತರುಣನಾಥ ಅಂತ ಹೇಳಿ ಅವ್ನು ಮದುವೆ ಮಾಡಿಕೊಂಡು ಅವ್ನು ಇದು ಮಾಡಿ ಒಂದು ವ್ಯಾಪಾರ ಹಚ್ಚಿ ಎಲ್ಲ ಹಚ್ಚಿ ಬಿಟ್ಬಿಡುದು ಕೆಲಸಕ್ಕೆ ಹಚ್ಚಿ ಅಂತ ಮೊದಲಿಂದ ಮಾಡುವಂತಹ ಒಂದು ವಿಧಿ. ಅದ ಕಾರಣ 8ನೇ ವರ್ಷ ಆಯ್ತು ಅಂದ್ರೆ ಆ ವಿಧವಾದ ಸಂಸ್ಕಾರವನ್ನ ಮಕ್ಕಳಲ್ಲಿ ಅದನ್ನು ಕೊಡ್ತಾ ಹೋಗಬೇಕು ಬ್ರಾಹ್ಮಣರಾದಂತಹ ವ್ಯಕ್ತಿಗಳು ಅನ್ನೋದನ್ನು ವಿಶೇಷವಾಗಿ ಹೇಳ್ತಾರೆ. ಆದ ಕಾರಣ ಇದನ್ನ ಇಟ್ಟುಕೊಂಡು ವೇದ ಹುಟ್ಟಿ ಬಂದ. ಹುಟ್ಟುವ ಕಾಲದಲ್ಲಿ ಮೊದಲೇ ಕೂಸು ಹುಟ್ಟಬೇಕಾದ್ರೆ ಅಜ್ಜನ ಮನೆಯಲ್ಲಿ ಹುಟ್ಟುತ್ತೆ, ತವರ ಮನೆಗೆ ಹೋಗಿರ್ತಾಳೆ. ಆ ವಿಧವಾದ ಸಂಸ್ಕಾರ ಅಜ್ಜ ಅವನಿಗೆ ಏನೇನೋ ತಲೆಯಲ್ಲಿ ತುಂಬತಾನೆ, ಆ ವಿಧವಾದ ಬುದ್ಧಿ ಆ ಮಕ್ಕಳಿಗೆ ಬರುತ್ತೆ. ಸ್ವಯಂ ಅವನು ಅಸುರ, ದುಷ್ಟನಾದ ಕಾರಣ ವೇನನನ್ನ ದುಷ್ಟವಾದ ಬುದ್ಧಿಯನ್ನು ತುಂಬಲಿಕ್ಕೆ ಹೆಚ್ಚು ಪ್ರಯತ್ನವನ್ನ ಮಾಡುವ ಅವಶ್ಯಕತೆ ಇಲ್ಲ. ಇವನು ಕೂಡ ವಿಶೇಷವಾಗಿ ಅಸುರ ವಶದಿಂದ ಯುಕ್ತವಾದ ಕಾರಣ ಅಲ್ಲಿ ವಿಶಿಷ್ಟವಾದ ಅಸುರದಿಂದ ವೃತ್ತಿಯಿಂದಲೇ ಹುಟ್ಟಿಬಿಟ್ಟ. ಅವನಿಗೇನ್ ಬಂತು, ಮತ್ತವರಿಗೆ ಹೊಡಿಬೇಕು, ಮತ್ತವರಿಗೆ ಹಿಂಸೆಯನ್ನು ಕೊಡಬೇಕು ಅನ್ನುವ ಸಂಸ್ಕಾರದಲ್ಲೇ ಹುಟ್ಟಿಬಿಟ್ಟ. ಬಂದ ಮೇಲೆ ಈ ಕಡೆ ಬಂದ ಮೇಲೆ ಆಮೇಲೆ ಅವರಿಗೆ ರಾಜ್ಯದಲ್ಲಿ ರಾಜ್ಯಕ್ಕೆ ಬಂದಿದ್ದಾನೆ. ಆಗ ಏನ್ ಮಾಡ್ಬೇಕು ಅಂದ್ರೆ ಈ ವಿಧವಾಗಿರುವಂತಹ ಕೃತ್ಯವನ್ನ ಮಾಡಲು ಪ್ರಾರಂಭವನ್ನ ಮಾಡಿದ. ದುಷ್ಟವಾದ ಬುದ್ಧಿಯಿಂದ ಯುಕ್ತನಾದ ಕಾರಣ ಇವರಿಗೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ, ಎಷ್ಟು ಮಾಡಬೇಕು ಅಷ್ಟನ್ನು ಮಾಡಿದರು. ನೋಡಿದ ಅಂಗ ದೇಶದ ರಾಜ ಬಹುಜನದ ಕಾರಣ ನೋಡಿದ, ತಾನು ವನಪ್ರಸ್ಥಕ್ಕೆ ಹೋಗಿಬಿಟ್ಟ. ರಾಜ್ಯ ಶೂನ್ಯವಾಗ್ಬಿಡ್ತು. ತನಗೆ ರಾಜ್ಯವನ್ನ ಅದರ ಮೇಲೆ ಕೂಡಿಸಿ ಹೋಗ್ಲಿಕ್ಕೆ ಅವನಿಗೆ ಅಪೇಕ್ಷೆ ಆಗಲಿಲ್ಲ. ಇಂತಹ ದುಷ್ಟ ರಾಜನ ಅಂಗದೇಶ ರಾಜ ಕೂಡಿಸಿ ಹೋದ ಎಂಬ ಇತಿಹಾಸ ಬರುತ್ತೆ. ಆದ ಕಾರಣ ನಾನು ಕೂಡಿಸಿ ಹೋಗುವುದಿಲ್ಲ ಅನ್ಕೋತ ಹಾಗೆ ಬಿಟ್ಟು ರಾತ್ರೋರಾತ್ರಿ ಕಡೆಗೆ ಹೋಗ್ಬಿಟ್ಟ. ನನ್ನ ದೇಹದ ಮೇಲೆ ಆರೋಗ್ಯ ಬಂದಿದೆ, ನಾನು ಹೋಗಬೇಕು, ನಾವು ಹೋಗ್ಬಿಡ್ತೀನಿ ಅಂತ ರಾಜ್ಯವನ್ನು ಬಿಟ್ಟು ತಾನು ಎಲ್ಲ ಬಿಟ್ಟು ಹೊರಟು ಬಿಟ್ಟ. ವಿಜ್ಞಾಯ ಹವಿರ್ಭಾಗ ಆ ವಿಧವಾಗಿ ಹೋದಾದ ಮೇಲೆ ಆಮೇಲೆ ಎಲ್ಲ ಕಡೆಗೂ ಕೂಡ ಪ್ರಜೆಗಳನ್ನ ಬೋಧನೆ ಮಾಡುವಂತಹ ವ್ಯಕ್ತಿನೇ ಉಳಿಲಿಲ್ಲ. ಇಂಥದ್ದು ಮಾಡ್ರಿ ಅಂತ ಒಬ್ಬ ರಾಜನು ಶಾಸನವನ್ನ ಮಾಡುವಂತಹ ಒಬ್ಬ ರಾಜ ಬೇಕು. ರಾಜನೇ ಇಲ್ಲ, ಯಾರು ಸಿಂಹಾಸನದ ಮೇಲೆ ಕೂತು ಆಳಬೇಕಾಗಿರುವಂತಹ ಯಾರ ರಾಜರು ಇಲ್ಲ. ಇಲ್ಲದೇ ಇದ್ದ ಕಾರಣ ರಾಜರು ಇಲ್ಲದೇ ಇದ್ದದನ್ನು ನೋಡಿಕೊಂಡು ಪರಕೀಯರು, ರಾಕ್ಷಸರು, ದೈತ್ಯರು ಎಲ್ಲರೂ ಬಂದು ದಾಳಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ರಾಜ್ಯದ ಮೇಲೆ. ಅವರದೇ ಹವಳಿಯಾಗಿ ಅವರೇ ಎಲ್ಲ ಕಡೆಗೂ ಕೂಡ ಅಜ್ಞಾನವನ್ನು ಹುಟ್ಟಿಸಿ ಎಲ್ಲರಿಗೂ ದ್ವೇಷವನ್ನ ಮಾಡುವುದು, ಎಲ್ಲರಿಗೂ ಅಸೂಯವನ್ನು ಮಾಡುವುದು, ಹಿಂಸೆಯನ್ನ ಮಾಡುವುದು, ಎಲ್ಲ ವಿಧವಾದದ್ದನ್ನು ಪ್ರಾರಂಭ ಮಾಡಿದರು. ಎಲ್ಲಾ ಬಂಧು ಬಾಂಧವರೆಲ್ಲರೂ ಸೇರಿ ಹೋಗಿ ಎಲ್ಲರೂ ಸೇರಿ ಗುರು ಋಷಿಗಳಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಭೃಗು ಋಷಿಗಳಿಗೆ ಋಷಿಗಳಲ್ಲಿ ಉತ್ತಮರಾದವರೇ ಭೃಗು ಋಷಿಗಳಾದ ಕಾರಣ ಆ ಋಷಿಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ಇದಕ್ಕೆ ರಾಜ್ಯಕ್ಕೆ ಒಬ್ಬರು ಯಾರಾದರೂ ಉತ್ತರಾಧಿಕಾರಿಯನ್ನ ನೇಮಿಸ್ರಿ, ಉತ್ತಮವಾಗಿರುವಂತಹ ರಾಜ್ಯವನ್ನ ನಡೆಸಿಕೊಂಡು ಹೋಗಬೇಕು ಅಂತ ಅನ್ನೋದಕ್ಕಾಗಿ ಎಲ್ಲ ವಿಧವಾದದನ್ನ ಕೇಳಿಕೊಳ್ತಾರೆ, ಹೇಳ್ತಾರೆ. ಕೇಳಿದಾಗ ಇಲ್ಲಿ ಯಾರೂ ಇಲ್ಲದ ಕಾರಣ ಹೋಗಿ ಆಗ ಕೇಳಿದಾಗ ಭೃಗು ಋಷಿಗಳು ಕೇಳ್ಕೊಂಡು ಆಗಲಿ ಯಾರಿದ್ದಾರೆ ಅವನ ನಂತರ ತರುವಾಯ ಏನಾಯ್ತಂತ ಅವನು ಕೂಡಿಸಿ ಬೋಧನೆಯನ್ನ ಮಾಡಿ ಯೋಗ್ಯವಾದ ರೀತಿಯಲ್ಲಿ ಶಾಸನೆಯನ್ನ ಮಾಡಬೇಕು ಅಂತ ವೇನರಾಜನ್ನೇ ಕೂಡಿಸ್ಬಿಟ್ಟು. ಸ್ವಯಂ ದುಷ್ಟ ಬುದ್ಧಿ,
ಅಸರಾವೇಶ, ಜನರಿಗೂ ಅದೇ ಬೋಧನೆಯಾಗಿತ್ತು. ಅದೇ ವಿಧವಾಗಿ ತಾನು ಕುಳಿತುಕೊಂಡ. ಎಲ್ಲ ಋಷಿಮುನಿಗಳು ನಿತ್ಯದಲ್ಲಿ ಬರಬೇಕು, ರಾಜನ ಮುಂದೆ ಅಸತ್ಕರ್ಮವನ್ನ ಮಾಡಬಾರದು ಅಂತ ಯಾರು ಗುರು ರಾಜ್ಯದಲ್ಲಿ ಗುರುಸ್ಥಾನದಲ್ಲಿದ್ದಂತಹ ಎಲ್ಲ ಋಷಿಮುನಿಗಳು ಆಚಾರ್ಯರು ಬಂದವನಿಗೆ ಉಪದೇಶ ಮಾಡಬೇಕು, ಆಗಲಿ ಅಂತ. ಅವ ಆಗಲಿ ಅಂತ ಕೇಳೋದು, ತಾನು ಮಾಡುವಂಥ ಕೆಲಸವನ್ನೇ ತಾನು ಮಾಡುವುದು. ಎಲ್ಲ ಕಡೆಗೆ ಸತ್ಕೃತ್ಯ ನಡೀತಾ ಇತ್ತು. ಒಂದು ಸಲ ತಾನು ಯಾವಾಗ ತನ್ನ ಯೋಗ್ಯವಾದ ಸ್ಥಾನದಲ್ಲಿ ಕುಳಿತುಕೊಂಡು ಬಿಟ್ಟ, ತನಗೆ ಆಧಿಪತ್ಯ ಪೂರ್ಣ ಬಂದಿದೆ ಎಂದನ್ನೋದು ಸಿದ್ಧವಾಯಿತು. ಬೈಬೇಕು, ತಂದೆ ಇಲ್ಲ, ತಾಯಿ ಬೈಬೇಕು, ತಾಯಿಗೂ ಅಸುರವೇ, ಅದು ಬುದ್ಧಿ. ಅದೇ ವಿಧವಾಗಿರುವಂತಹ ಸಂಸ್ಕಾರ. ಕೇಳೋರೇ ಕೇಳೋರಿಲ್ಲ. ಆದ ಕಾರಣ ಯಾವಾಗ ರಾಜನ ತಿಳಿಸಿ ಹೇಳಬೇಕು ಅನ್ನೋದಕ್ಕಾಗಿ ಋಷಿಗಳು ಎಲ್ಲರೂ ಸೇರಿ ವೇನದ ಕಡೆಗೆ ಹೋಗಿ ಹೇಳ್ತಾರೆ, ಅಸತ್ಕರ್ಮವನ್ನ ಮಾಡಬೇಡ, ಎಲ್ಲ ಕಡೆಗೆ ರಾಜ್ಯ ನಾಶವಾಗಿ ಹೋಗುತ್ತೆ. ರಾಜ್ಯ ನಾಶವಾಯಿತಂದ್ರೆ ಎಲ್ಲ ವಿಧವಾದ ಸುಭಿಕ್ಷೆ ಆಗುವುದಿಲ್ಲ, ಎಲ್ಲರಿಗೂ ತಿನ್ನಲಿಕ್ಕೆ ಊಟ ಸಿಗುವುದಿಲ್ಲ, ಏನೂ ಸಿಗುವುದಿಲ್ಲ, ಎಲ್ಲರೂ ಸುಖವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಆ ರೀತಿಯಾಗಿ ನೀನು ಮಾಡಬೇಡ ಅಂತ ಈ ರೀತಿಯಾಗಿ ಬಹುಬೋಧನೆಯನ್ನ ಮಾಡಿದರೂ ಕೂಡ ಕೇಳಿಲ್ಲ. ಯಾವಾಗ ಈ ಋಷಿಗಳೆಲ್ಲ ಸೇರಿ ಪ್ರತಿವಾದವನ್ನ ಮಾಡುವುದಕ್ಕಾಗಿ ನಿಂತರು, ಇವನು ಕೂಡ ವಾದವನ್ನ ಮಾಡುವುದಕ್ಕಾಗಿ ಸಿದ್ಧನಾದ. ನಾನು ಮಾಡ್ತಾ ಇರ್ತೇನೆ, ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ವೇದ ನಿಂತ ಪ್ರತಿಯಾಗಿ ಅಂದರೆ ಬಾಲಿಶಾಪತ ಯೂಯಂಬ ಅಧರ್ಮೋ ಧರ್ಮಹಾನಿನಃ. ಬಾಲಿಶವಾಗಿರುವಂಥದ್ದು ಸಣ್ಣ ಹುಡುಗರು ಹೇಳುವಾಗ ನಂಗೇನು ಹೇಳಲಿಕ್ಕೆ ಬರಬೇಡ್ರಿ ಅಂತ ಹೇಳ್ತಾನೇನ. ಋಷಿಗಳಿಗೆ ಮುನಿಗಳಿಗೆ ಯಾವುದು ಕ್ಷುಲ್ಲಕವಾಗಿರುವಂಥದ್ದು, ಯಾವುದಕ್ಕೆ ಅರ್ಥವೇ ಇಲ್ಲ ಅಂತಹ ಮಾತುಗಳನ್ನು ನೀವು ಆಡಿ ನನ್ನನ್ನು ತಲೆ ಕೆಡಿಸಬೇಡಿ. ಏ ವೃತ್ತಿ ಪತಿಂ ಹಿತ್ವ, ಯಾರಾದರೂ ಕೂಡ ತನ್ನ ಪದವಿಯನ್ನು ಯೋಗ್ಯವಾದ ರೀತಿಯಲ್ಲಿ ಮಾಡಬೇಕು. ಈಗ ನನ್ನನ್ನು ರಾಜನನ್ನಾಗಿ ಕೂಡಿಸಿರಿ, ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಬದುಕಿಸುವ ಶಾಸನೆಯನ್ನ ಮಾಡುವ, ನಿಮ್ಮನ್ನ ರಕ್ಷಣೆ ಮಾಡುವ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ? ಪ್ರಜೆ ಹೊರಗಿಂದ ಊರಿಂದ ಯಾರೂ ಬಂದು ದಾಳಿ ಮಾಡಿ ರಾಜ್ಯವನ್ನ ತೆಗೆದುಕೊಳ್ಳದೆ ಇದ್ದಂತೆ ನಿಮ್ಮನ್ನ ರಕ್ಷಣೆ ಮಾಡೋದು ಯಾರು ಮಾಡ್ತಾ ಇದ್ದಾರೆ? ನಾನು ಅನ್ನೋದಿದೆಯಲ್ಲ, ಅಂದ ಮೇಲೆ ನನ್ನನ್ನು ನೀವು ನಂಬಿ, ನಾನು ರಕ್ಷಣೆ ಮಾಡ್ತಾ ಇದ್ದ, ನನ್ನನ್ನು ನೀವು ನಂಬಿ. ಮತ್ತು ಈ ಯಜ್ಞವನ್ನ ಮಾಡಿ ಹವಿಸ್ಸನ್ನ ಕೊಡಿ, ಈ ಯಜ್ಞದ ಹವಿಸ್ಸನ್ನು ಹೋಗಲಿ ಅಂತೆಲ್ಲವನ್ನ ಹೇಳ್ತಾ ಇದ್ದೀರಿ. ಈ ಯಜ್ಞದ ಹವಿಸ್ಸ ಭಾಗವನ್ನ ದೇವರು ತೆಗೆದುಕೊಂಡು ಹೋಗ್ತಾ ಅಂತ ನಿಮ್ಗೆ ಯಾರಿಗೆ ಕಣ್ಣಿಗೆ ಕಾಣ್ತಾ ಇದೆ? ಕೋಯತ್ಯ ಪುರುಷೋ ನಾಮ ಕೋಯತ್ರ ಭಕ್ತಾದಿಶಿ. ಆ ದೇವರನ್ನ ಯಾಕೆ ನಾವು ಒಪ್ಪಬೇಕು? ದೇವರಲ್ಲಿ ಭಕ್ತಿಯನ್ನ ನಾವು ಯಾಕೆ ಮಾಡಬೇಕು? ದೇವರು ಇದ್ದಾನ? ಅದಾದರೂ ಹೇಳಿ. ವೇದನ ಮಾತುಗಳನ್ನು ಕೇಳಿದಾಗ ಯಾರಿಗಾದ್ರೂ ಪರಿಪೂರ್ಣವಾಗಿ ಸತ್ಯ, ಈಗಿನೇ ಸತ್ಯವಾದ ಮಾತುಗಳಿವೆವು ಅಂತ ಅನ್ಸ್ಬೇಕು. ಆ ರೀತಿಯಾಗಿ ಮಾತಾಡ್ತಾನೆ. ದುಷ್ಟವಾದ ಬುದ್ಧಿ, ಅದ ಕಾರಣ ಆ ವಿಧವಾಗಿ ಮಾಡಿದ. ಅನ್ಯತಾಂ ಹನ್ಯೇಷಾಂ ಪಾಪ, ಮತ್ತೊಬ್ಬರಿಗೆ ಹೊಡೆಯುವುದು ಇದು ಪಾಪಕೃತ್ಯ. ಮತ್ತೊಬ್ಬರಿಗೆ ಹೊಡಿ ಅಂತ ಹೇಳುವುದು ಒಂದು ಪಾಪಕೃತ್ಯ. ಹೊಡೆಯುವುದು ಒಂದು ಪಾಪಕೃತ್ಯ, ಮತ್ತೊಬ್ಬರಿಗೆ ನೀನು ಹೊಡಿ ಅಂತ ಯಾರು ಹೇಳ್ತಾರಲ್ಲ ಅದು ಒಂದು ಪಾಪಕೃತ್ಯ. ಅದ ಕಾರಣ ಜೀವಾನ್ ಜಗದೀಶ್ವರಾನ್ ಕೊರತೆ ಅಭ್ಯಾಸಾಧ್ರುವಂ, ಇದೇ ಅಭ್ಯಾಸ ನಿನಗೆ ಆಗ್ಬಿಟ್ಟಿದೆ. ಇನ್ನ ನೋಡು, ಒಂದು ವಿಶಿಷ್ಟವಾಗಿರುವಂಥದ್ದು ಹೇಳ್ತಾನೆ. ನಾನು ರಾಜನಾದ ಕಾರಣ ರಾಜನಿಗೆ ನೀವು ಏನಂತ ಕರೆಯಬೇಕು ಅಂತ ಕೇಳಿದಾಗ ರಾಜ ಪ್ರತ್ಯಕ್ಷೋ ದೇವತಾ. ಯಾಕೆ? ನಿಮಗ ಊಟಕ್ಕೆ ಯಾರು ಹಾಕ್ತಾರ? ನಾನು. ನಿಮಗೆ ಧವದಾಸನಗಳನ್ನ ಯಾರು ಕೊಡ್ತಾರ? ನಾನು. ನಿಮ್ಮನ್ನ ರಕ್ಷಣೆ ಯಾರು ಮಾಡ್ತಾರ? ನಾನು. ಎಲ್ಲವೂ ನಾನು ಮಾಡಬೇಕಾದಾಗ ನೀವು ಯಜ್ಞವನ್ನು ಯಾರು ಕುರಿತು ಮಾಡಬೇಕು? ನನ್ನನ್ನು ಕುರಿತು. ನಾನು ನಿನಗೆಲ್ಲ ಕೊಡ್ತೇನೆ ಅಂದಮೇಲೆ ನನ್ನನ್ನು ಕುರಿತು ಯಜ್ಞವನ್ನ ಮಾಡಿ. ನೀವು ಯಾರಿಗೆ ನಮಸ್ಕಾರ ಮಾಡಬೇಕು? ನಾ ಕೊಡ್ತೇನೆ ಅಂದಮೇಲೆ ನನ್ನನ್ನು ನಮಸ್ಕಾರ ಮಾಡಬೇಕು. ನೀವು ನಾ ಎಲ್ಲವನ್ನ ಕೊಡ್ತೇನೆ ಅಂದಮೇಲೆ ನನಗೆ ನಮಸ್ಕಾರ,
ನನ್ನನ್ನು ಕುರಿತು ಯಜ್ಞ, ನನಗೆ ಹವಿಸ್ಸು, ಎಲ್ಲವೂ ನನಗೆ ಕೊಟ್ಟೆ ಅಂದ್ರೆ ಯಾರ್ಯಾರು ಕೊಡ್ತೀರಿ ಅವರಿಗೆ ಎಷ್ಟೋ ಕೊಡ್ತೀನಿ ನಾನು, ಎಲ್ಲರಿಗೂ ರಕ್ಷಣೆ ಮಾಡ್ತೀನಿ. ಆ ವಿಧವಾಗಿದ್ದನ್ನು ತಿಳಿರಿ, ನನ್ನನ್ನು ಕುರಿತು ಮಾಡಿ ಅಂತ ಎಲ್ಲ ವಿಧವಾದ ದುಷ್ಟವಾಗಿರುವಂತಹ ಜ್ಞಾನವನ್ನು ಬೋಧನೆ ಮಾಡುವಂತೆ ಹೇಳ್ತಾನೆ. ಯಾಕಂದ್ರೆ ಕಾಲೋವ ಕಾರಣಂ ರಾಜ್ಯ, ರಾಜ ಕಾಲಸ್ಯ ಕಾರಣಂ. ಕಾಲಕ್ಕೆ ಯಾರು ಕಾರಣ? ಈ ಕಾಲ ಹೀಗೆ ನಡೆಯಬೇಕು ಅಂತಲಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ರಾಜನು ಕಾರಣ. ಇದನ್ನೇ ನಾವು ಅಂಬರೀಷ ಮಹಾರಾಜನ ಕಥೆಯಲ್ಲಿ ಕೇಳಿದಾಗ, ಅಂಬರೀಷ ಮಹಾರಾಜ ಏಕಾದಶಿ ಉಪವಾಸವನ್ನ ಮಾಡ್ತಾನೆ ಅಂತ ಕೇಳಿ ತಿಳಿದುಕೊಂಡು ಅಲ್ಲಿದ್ದ ಪಶು ಪಕ್ಷಾದಿಗಳು ಕೂಡ ಉಪವಾಸ ಮಾಡ್ತಾರಂತೆ. ನಮ್ಮಿದ್ದ ರಾಜ ತಿಂದಿಲ್ಲ ಇವತ್ತ, ನಾ ಹೆಂಗ್ ತಿನ್ಬೇಕು? ನಮ್ಮ ಸ್ವಾಮಿಯಾದ ನಮ್ಮನ್ನ ಬದಿಸುವ, ನಿತ್ಯದಲ್ಲಿ ಆಹಾರವನ್ನು ಕೊಡುವ, ನಮ್ಮನ್ನ ರಕ್ಷಣೆ ಮಾಡುವ ಅಂಬರೀಷ ಮಹಾರಾಜ ಇವತ್ತು ಏಕಾದಶಿಯನ್ನು ಕೈ ಉಪವಾಸವಿದ್ದಾನೆ, ನಾವು ಹೇಗೆ ತಿನ್ನಬೇಕು ಅಂತ ಅವರು ಕೂಡ ಪ್ರಾಣಿಗಳು ಕೂಡ ಆಕಳ ಹಾಲು ಕುಡಿದು ಬಂದ್ ಮಾಡ್ತಿದ್ರು ಅವತ್ತಿನ ದಿವಸ. ಯಾರು ಕುಡಿದು ಬಂದ್ರದ್ದು? ಆದ ಕಾರಣ ಆ ವಿಧವಾಗಿದ್ದನ್ನು ನಾವು ಇತಿಹಾಸವನ್ನ ಹಿಂದಿನಲ್ಲಿ ಕೇಳ್ತೀವಿ, ಅಂತದ್ದನ್ನು ಕೇಳ್ತೀವಿ. ವಿಶಿಷ್ಟವಾಗಿರುವಂಥದ್ದು ಅಂದ್ರೆ ರಾಜ ಹೇಗಿರ್ತಾನೆ, ಪ್ರಜೆಗಳು ಹಾಗೆ ನಡೆದುಕೊಳ್ತಾರೆ. ಮನೆಯಲ್ಲಿದ್ದ ಯಜಮಾನ ಹೇಗೆ ಸಂಸ್ಕಾರವನ್ನ ಕೊಡ್ತಾನೆ, ಹಾಗೆ ಮನೆಯಲ್ಲಿದ್ದ ಮಕ್ಕಳಿಗೆ ಸಂಸ್ಕಾರ ಬರುತ್ತೆ. ತಂದೆನೇ ಮಾಡದೇ ಇದ್ದಾಗ ಮಕ್ಕಳಿಗೆ ಸಂಸ್ಕಾರ ಬರುವುದು ಕಡಿಮೆ. ಅನೇಕ ಜನರನ್ನು ನಾವು ನೋಡ್ತೀವಿ, ತಂದೆ ಸಂಧ್ಯಾ ಮಾಡ್ಕೊಂಡು ನೋಡ್ಬೋದು, ಅಪ್ಪ ಹಿಂಗ್ ಮಾಡ್ತಾ ಅಂತ ಮಾಡೋದು ತೋರಿಸ್ತಾರೆ, ಕೆಲವು ವಿಡಿಯೋ ಹಾಕಿರ್ತಾರೆ ಕೆಲವು. ಯಾಕಂದ್ರೆ ಅಪ್ಪ ಹಿಂಗ್ ಮಾಡ್ತಾನೆ, ಸಂಸ್ಕಾರ ಸಂಧ್ಯಾವಂದನೆ ಮಾಡದೇ ಇದ್ರು ಹಿಂಗ ವಾಟಕ ಇಟ್ಕೊಂಡು ಕೂಡಬೇಕು ಎಂಬುದಾದ್ರೂ ಗೊತ್ತು. ಯಾವಾಗ ನಾವು ನೋಡ್ತೀವಿ, ಸ್ವಾಮಿಗಳವರು ಪೂಜೆ ಇರ್ತಾರೆ, ಚಾತುರ್ಮಾಸ್ಯ ಮುಗಿತಾರ, ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಾರೆ. ನಿತ್ಯದಲ್ಲಿ ರಾಮದೇವರ ಪೂಜೆಯನ್ನು ನೋಡಿ 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 ನಾನು ಹಿಂಗ್ ಪೂಜಾ ಮಾಡ್ತೇನೆ ಅನ್ಕೋತ ಕೈಯಾಗ ಗಂಟೆ ಇಟ್ಕೊಂಡು ಮಂಗಳಾರತಿ ಮಾಡ್ತಿರ್ತಾರೆ, ಖಾಲಿ ಗಂಟೆ. ಅಂದ್ರೆ ನೋಡಿದಂತಹ ಸಂಸ್ಕಾರ ನಮಗೆ ಹೀಗೆ ಬರುತ್ತೆ, ಪಟ್ಟಂತಹ ಸಂಸ್ಕಾರ ಹೀಗೆ ಬರುತ್ತೆ. ಒಂದೊಂದು ಸಂಸ್ಕಾರಗಳು ಕೂಡ ಮನುಷ್ಯನಿಗೆ ಬಾಲ್ಯದಿಂದಲೇ ಬರ್ತದೆ, ಅಲ್ಲ ಗರ್ಭದಿಂದಲೇ ಬರ್ತದೆ. ಗರ್ಭದಲ್ಲಿ ತಾಯಿ ಏನಂದ ಕೇಳ್ತಾ ಹೋಗ್ತಾಳೆ, ಆ ವಿಧವಾದ ಬುದ್ಧಿ ಬರುತ್ತೆ. ಯಾಕಂದ್ರೆ ಶುದ್ಧವಾದ ಸಂಸ್ಕಾರ ತಾಯಿಯ ಗರ್ಭದಿಂದಲೇ ಪ್ರಾರಂಭ. ಯಾರು ಹಾಕಿಕೊಟ್ರು? ತಾಯಿ ಉತ್ತಮವಾಗಿರುವಂತಹ ಸಂಸ್ಕಾರವನ್ನ ಮೊದಲಿಗೆ ಹೇಳಿದ ಕಾರಣ ತಾಯಿಯಿಂದ ಎಲ್ಲ ಸಂಸ್ಕಾರಗಳು ಪ್ರಬುದ್ಧವಾದವು, ಎಲ್ಲವೂ ಸೃಷ್ಟವಾಯಿತು. ಅನ್ಯತಾಂ ಹನ್ಯತಾಂ ಏಷಾಂ ಪಾಪ ಪ್ರತಿದಾರುಣ. ಅದ ಕಾರಣ ಹೇಳ್ತಾನ, ವಿಷ್ಣುವನನ್ನ ಚಿಂತನೆಯನ್ನ ಮಾಡುವುದು ಬಿಡಿ. ಅವನನ್ನ ಮೊದಲೇದ್ದು ಪ್ರಜೆಗಳಿಗೆ ಹೇಳಿಕೊಟ್ಟಂತಹ ದೊಡ್ಡದಾದ ಮಾತು ಏನಂತ? ದೇವರನ್ನ ನೀವು ಯಾರೂ ನಂಬಬೇಡಿ, ದೇವರು ನಿಮ್ಗೆ ಯಾರೂ ಕೂಡ ತಂದು ಕೊಡುವುದಿಲ್ಲ, ದೇವತೆಗಳಿಗೆ ಏನೂ ಕೂಡ ಅಧಿಕಾರವಿಲ್ಲ, ಎಲ್ಲವೂ ಕೂಡ ಕೊಡುವುದು ನಾನು. ಇನ್ನು ಮಳಿ ಆಗ್ತದ, ಬೆಳಿ ಬೆಳೀತದ, ಎಲ್ಲ ಪ್ರಕೃತಿಯಿಂದ ಸೃಷ್ಟವಾದದ್ದು, ಪ್ರಕೃತಿಯ ನಿಯಮಿದು. ಮಳೆ ಬಂತು, ಬೆಳಿ ಬೆಳೀತದ. ದೇವತೆಗಳ ಬಂದು ಏನ್ ಮಾಡ್ತಾರೆ? ಯಾರು ಕೂಡ ದೇವತೆಗಳ ಬಂದು ಎಲ್ಲಿ ಹುಟ್ಟಿಸ್ತಾರ? ದೇವತೆಗಳ ಬಂದು ಏನು ಹುಟ್ಟಿಸುವುದಿಲ್ಲ. ಅಂದ ಮೇಲೆ ಇದೆಲ್ಲ ಪ್ರಕೃತಿ ನಿಯಮಿದು. ಅದ ಕಾರಣ ಯಾವುದಕ್ಕೂ ಕೂಡ ಯಾರೂ ಕಾರಣ ಅಲ್ಲ. ಇದನ್ನು ಹೇಳುವಂತಹ ಮಾತು ಇವೆಲ್ಲವನ್ನ ಮಾಡಿದ ಕಾರಣ ಭಯಗೊಂಡರು. ಯಾರು ಉಪವಾಸ ಬಿದ್ದರಪ್ಪ ಇದರಿಂದಾಗಿ? ಮೊಟ್ಟ ಮೊದಲು ಯಜ್ಞ ನಿಂತು ಹೋಯಿತು. ಯಜ್ಞ ನಿಂತು ಹೋದ ಕಾರಣ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಬೇಕಾಗಿರುವಂತಹ ಹವಿಸ್ಸುಗಳು ನಿಂತು ಹೋದವು. ಮೊಟ್ಟ ಮೊದಲು ಏನಿಂತು? ಯಜ್ಞ ನಿಂತು ಹೋಯಿತು, ಧರ್ಮ ನಿಂತು ಹೋಯಿತು, ಎಲ್ಲವೂ ನಿಂತು ಹೋಯಿತು. ಋಷಿ ಮುನಿಗಳು ಯಜ್ಞವನ್ನ ಮಾಡುವುದೇ ಬಿಡಿಸಿಬಿಟ್ಟ. ಕೊಡದಿತ್ತು ನಾನು ಕೊಡ್ರಿ, ಇಲ್ಲದ ಕೊಡ್ಲಿಕ್ಕೆ ಹೋಗಬೇಡ್ರಿ ಅಂದಮೇಲೆ ಯಜ್ಞವನ್ನ ನಾಶ ಮಾಡ್ಲಿಕ್ಕೆ ಪ್ರಾರಂಭವಾಯಿತು. ಯಜ್ಞದ ಹವಿಸ್ಸವೇ ಸಿಗದೇ ಇದ್ದ ಮೇಲೆ ಯಜ್ಞದ ಹವಿಸ್ಸನ್ನ ತೆಗೆದುಕೊಂಡು ಇಂದ್ರಾದಿ ದೇವತೆಗಳು ನಮಗೆ ವೃಷ್ಟ್ಯಾದಿಗಳನ್ನ ಮಾಡಬೇಕು, ಮಳೆ ಬೆಳೆಸಬೇಕು. ನಾವಿಲ್ಲಿ ಹವಿಸ್ಸು ಕೊಟ್ಟು ಅಂದ್ರೆ ಆ ಹವಿಶೇಷವನ್ನು ತೆಗೆದುಕೊಂಡು ಇವರಿಗೆ ರಕ್ಷಣೆ ಮಾಡುವುದಕ್ಕಾಗಿ ಅವರು ವೃಷ್ಟ್ಯಾದಿಗಳನ್ನ ಮಾಡಬೇಕು. ವೃಷ್ಟಿನ ಮಳೆ ನಿಂತು ಹೋಯ್ತು, ಯಜ್ಞ ನಿಂತು ಹೋದ ಮೇಲೆ ಬೆಳೆ ನಿಂತು ಹೋಯ್ತು, ಮಳೆದೇ ಬರಲಿಲ್ಲ. ಮಳೆ ಇಲ್ಲದೆ ಇದ್ದ ಕಾರಣ ಬೆಳೆನೇ ಬರಲಿಲ್ಲ, ಬೆಳೆ ಬೆಳೆದೇ ಇದ್ದ ಕಾರಣ
ಭೂಮಿಗೆ ನೀರು, ಫಲವತ್ತಾದ ನೀರು ಎಲ್ಲವೂ ಸಿಗದೇ ಇದ್ದ ಕಾರಣ ಹುಲ್ಲುಗಳು ಬೆಳೆಯಿಲ್ಲ. ಹುಲ್ಲು ಮುಂತಾದವುಗಳು ಬೆಳೆದೇ ಇದ್ದ ಕಾರಣ ಆಕಳು ಮೇವನ್ನೇ ಬೆಳೆಯಲಿಲ್ಲ, ಪ್ರಾಣಿಗಳು ಏನು ತಿನ್ಲಿಕ್ಕೆ ಸಿಗಲಿಲ್ಲ. ಅದನ್ನು ತಿಳಿದೇ ಇದ್ರೆ ಹಾಲು ಹುಟ್ಟಲಿಲ್ಲ, ಹಾಲಿಂದ ಮೊಸರು ಆಗಲಿ ತುಪ್ಪ ಆಗಲಿ ಬರಲಿಲ್ಲ. ಆ ತುಪ್ಪದಿಂದ ಯಜ್ಞ ಆಗಬೇಕು, ಯಜ್ಞವೂ ನಿಂತು ಹೋಯ್ತು. ಒಂದೊಂದರಿಂದಾಗಿ ಒಂದೊಂದು ಸಂಬಂಧವಿದೆ, ಕ್ರಮೇಣ ಒಂದೊಂದಾಗಿ ಎಲ್ಲವೂ ನಿಂತು ಹೋಯಿತು. ಎಷ್ಟು ಇದಾಯ್ತಂದ್ರೆ ಎಲ್ಲ ಏನೇ ಮಾಡಬೇಕಂದ್ರೂ ಏನೂ ಹುಟ್ಟಲಿಲ್ಲ. ಭೂಮಿ ಒಣಗಿ ಸೀಳಿ ಹೋಯಿತು. ಸೀಳಿ ಹೋಗಿ ಭೂಮಿ ಒಣಗಿ ಹೋಗಿ ಆಗ ಭೂತಾಯಿ ಒಣಗಿ ಹೋದಳು. ಕೋಪಿಷ್ಟಳಾಗಿ ತಾನು ಓಡಿ ಹೋಗಿಬಿಟ್ಟಳು ಅಂತ. ಅಲ್ಲಿವರೆಗೆ ಆಕಿ ಏನೂ ಸಿಗದೇ ಇದ್ದ ಕಾರಣ, ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೂ ಸಿಗದೇ ಇದ್ದ ಕಾರಣ ಎಲ್ಲ ಇಂದ್ರಾದಿ ದೇವತೆಗಳು ಕೋಪಿಷ್ಟರಾಗಿಬಿಟ್ರು. ಪಿತೃದೇವತೆಗಳಿಗೆ ಹವಿಸ್ಸಿ ಇಲ್ಲದೇ ಇದ್ದ ಕಾರಣ ಪಿತೃದೇವತೆಗಳು ಅಸಂತುಷ್ಟರಾಗಿ ನಮ್ಮ ಪ್ರಜೆಗಳೇ ಹುಟ್ಟುವುದು ಬೇಡ ಅಂತ ಶಾಪವನ್ನು ಕೊಟ್ಬಿಟ್ರು. ಸಂತತಿ ಆಗಬೇಕಾದ್ರೆ ಪೂರ್ವಜರ ಅನುಗ್ರಹ ಬೇಕು, ಪಿತೃದೇವತೆಗಳ ಅನುಗ್ರಹ ಬೇಕು. ಆ ಪೂರ್ವಜರ ಅನುಗ್ರಹವಿಲ್ಲದ ಕಾರಣ ಸಂತತಿಯೂ ನಿಂತ ಹೋಯ್ತು. ಮಕ್ಕಳ ಪ್ರಜೆಗಳು ಹುಟ್ಟುವುದು ಕಡಿಮೆ ಆಯ್ತು, ಸಂತತಿ ಕಡಿಮೆ ಆಯ್ತು, ಯಜ್ಞವೂ ಕಡಿಮೆ ಆಯ್ತು, ಫಲ ಕಡಿಮೆ ಆಯ್ತು, ಭೂಮಿ ಒಣಗಿ ಹೋಯ್ತು, ದೇವತೆಗಳಿಗೆ ಹವಿಸ್ಸಿಲ್ಲದೆ ಇದ್ದಂತಾಯ್ತು, ಕೃಷಿ ಮಳೆಗೆ ಕರ್ಮ ನಾಶವಾಯಿತು, ಪಿತೃದೇವತೆಗಳಿಗೆ ಹವಿಸ್ಸಿಲ್ಲದೆ ಇದ್ದಂತೆ ಆಯಿತು. ಏನೂ ಉಳಿಲಿಲ್ಲ, ಎಳ್ಳಷ್ಟು ಏನೇನು ಪ್ರಜೆಗಳೇ ಉಳಿಲಿಲ್ಲ. ಮಾಡಿದಂಥವನು ಮೇನ. ಅವ ಹೇಳುದು ಅಂತಂದ್ರ ರಾಜ ಪ್ರತ್ಯಕ್ಷೋ ದೇವತಾ, ನಾನೇ ರಾಜ, ಮಾಡುತ್ತರ ಉದ್ದೇಶವಾಗಿ ಮಾಡ್ರಿ. ಇವನಲ್ಲಿ ಆ ವಿಧವಾಗಿರುವಂತಹ ಎಲ್ಲ ಸಾಮರ್ಥ್ಯವಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ. ಆದ ಕಾರಣ ಈ ವಿಧವಾಗಿರುವಂತಹದ್ದು ಬ್ರಾಹ್ಮಣರಿಗೆ ವೇದ ಮಂತ್ರ ಉಚ್ಚಾರಣೆ ಮರೆತು ಹೋಗಲು ಪ್ರಾರಂಭವಾಯಿತು. ಎಲ್ಲಿವರೆಗೆ ಅಂದ್ರೆ ಬೋಧನೆ ಮಾಡಬೇಕಾದ್ರೆ ಶಕ್ತಿ ಬೇಕು, ಆಹಾರವೇ ಇಲ್ಲ, ಬೋಧನೆ ಇಲ್ಲ, ಸಂಸ್ಕಾರಹೀನರಾಗ್ತಾ ಹೋಗ್ತಾ ಇದ್ದಾರೆ. ಎಲ್ಲ ಪ್ರಜಾಸಂತತಿಗಳು ನಾಶವಾಗ್ತಾ ಹೋಗ್ತಾ ಇವೆ, ಎಲ್ಲವೂ ನಾಶವಾಯಿತು. ಇನ್ನು ಹಿಂಗಿಂದ್ರ ಇಡೀ ಬ್ರಹ್ಮಾಂಡವೇ ಭೂಮಂಡಲವೇ ನಾಶವಾದೀತು ಅಂತ ವಿಚಾರವನ್ನ ಮಾಡಿ ಇದನ್ನ ರಕ್ಷಣೆ ಮಾಡುವ ಕರ್ತವ್ಯ ಋಷಿಮುನಿಗಳದು ಅಂತ ವಿಚಾರ ಮಾಡಿ ನಾವು ಇವನನ್ನ ಸರಿಯಾಗಿ ಶಾಸನೆಯನ್ನ ಮಾಡಬೇಕು ಅಂತ ವಿಚಾರವನ್ನ ಮಾಡಿ ತಮ್ಮ ಮಂತ್ರಪೂತವಾದ ಮಂತ್ರಶಕ್ತಿಯಿಂದಾಗಿ ವೇದನನ್ನ ಸಂಹಾರವನ್ನ ಮಾಡ್ತಾರೆ. ಪಾರ್ಥಿವ ಶರೀರ ಬಿದ್ದು ಬಿಡ್ತು, ವೇದನ ದೇಹ ಮಂತ್ರಪೂತವಾದ ಶಕ್ತಿಯಿಂದಾಗಿ ಬಿದ್ದು ಬಿಡ್ತು ದೇಹ. ಎಲ್ಲ ಕಡೆಗೂ ಅಧರ್ಮವನ್ನ ಮಾಡ್ತಾ ಇದ್ದ ಕಾರಣ ಆ ವಿಧವಾಗಿ ಮಾಡಿದ್ರು. ಯಾಕೆಂದ್ರೆ ಎಲ್ಲರಿಂದ ಭಯ, ಮನೆಯಲ್ಲಿ ಕೂತ್ಕೊಂಡ್ವಿ ಕಳ್ಳರ ಬಂದು ಹೊಡೆದು ಬಿಡ್ತಾರೆ, ಚೋರರಿಂದ ಭಯ, ಇವರಿಂದ ಭಯ, ಎಲ್ಲವಾಯ್ತು. ಅದ ಕಾರಣ ಅದಾದ ಮೇಲೆ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಋಷಿಮುನಿಗಳು ಮಂತ್ರಪೂತವಾಗಿ ಪಠಣೆಯನ್ನ ಮಾಡ್ತಾ ಕೈಯನ್ನ ಮಥನೆಯನ್ನ ಮಾಡಿದರು. ಕೈಯನ್ನ ಮಥನೆ ಮಾಡಿದಾಗ ಒಬ್ಬ ಅಕರಾಳವಾದ ಕೃಷ್ಣವರ್ಣ ಕಪ್ಪಾದ ಮುಖವುಳ್ಳಂತಹ ಒಬ್ಬ ವ್ಯಕ್ತಿ ಹುಟ್ಟಿ ಬಂದ. ಕೈ ಮಥನೆಯನ್ನು ಜೋರಾಗಿ ಮಂತ್ರದಿಂದ ತಿಕ್ಕಿದಾಗ ಕಾಕೃಷ್ಟ ತಿರಿಯನ್ಮುಖ, ವಕ್ರ ಅಕ್ರಾಳ ವಿಕರಾಳ ಮುಖ, ತಿರಿಯನ್ಮುಖ ಎಲ್ಲವೂ ಕೂಡ ಏನ್ ಮಾಡೋಕ್ಕಿನ್ನ ತೋಂಡು ಅನ್ಕೋತ ಅವ್ನು ನೋಡಿದ್ರೆ ಬೇಸರ ಬಂದ್ಬಿಡ್ತು. ಆ ವಿಧವಾಗಿದ್ದವ ಏನ್ ಮಾಡಕಂತ ಮತ್ತೆ ತೋಣೆ ಮಾಡೋಣ ಅನ್ಕೋತ ಅವನನ್ನ ಮತ್ತೆ ಕಳಿಸ್ಬಿಟ್ರು. ಅಲ್ಲಿ ಉಪಯೋಗ ಇಲ್ಲ. ಇವನಕ್ಕಿಂತಲೂ ಕೂಡ ಇವರ ತಾಯಿ ಮೊದಲಿಗೆ ಪುತ್ರ ಕಾಮಿಷ್ಟಿ ಯಾಗವನ್ನ ಮಾಡಿ ಶುದ್ಧವಾದ ಪಾಯಸವನ್ನ ಸ್ವೀಕಾರವನ್ನ ಮಾಡಿದ್ದಾಳೆ ಅಂದ ಮೇಲೆ ಇವರಲ್ಲಿ ದೇವತಾ ಅಂಶ ಇದ್ದೇ ಇದೆ ಅನ್ನುವುದನ್ನ ಅಲ್ಲಿದ್ದ ಬ್ರಾಹ್ಮಣರು ಸೂಚನೆ ಕೊಡ್ತಾರೆ. ಇವರ ತಾಯಿ ಹುಟ್ಟುವ ಮಗನಲ್ಲಿ ಪುತ್ರ ಅಪೇಕ್ಷೆಯನ್ನ ಪಟ್ಟನ್ನು ಯಜ್ಞವನ್ನ ಮಾಡಿದ್ರು, ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ್ರು. ಉತ್ತಮನಾದ ಮಗನಾಗಲಿ. ಎಂತಹ ಮಗ? ಯಾವ ಮಂತ್ರವನ್ನ ಅಂಗರಾಜ ಆಹುತಿ ಕೊಟ್ಟರೆ ದೇವಾದಿ ದೇವತೆಗಳ ಬಂದು ಯಜ್ಞದ ಹವಿಸ್ಸನ್ನ ಸ್ವೀಕಾರವನ್ನ ಮಾಡುವಂತಹ ಉತ್ತಮನಾದ ಮಗನಾಗಲಿ ಅಂತ ಹವಿಸ್ಸನ್ನ ಕೊಟ್ಟಿದ್ರ. ಇವನ್ ಯಾಕೆ ಹುಟ್ಟಿ ಬಂದ ಅಂದ್ರೆ ಅಮಂಗಲನಾಗಿರುವಂತಹ ಸಂಸ್ಕಾರದಿಂದಾಗಿ ಹುಟ್ಟಿ ಬಂದ. ಆದ ಕಾರಣ ಮತ್ತೆ ಅವನ ಮಥನವನ್ನ ತೊಡೆಯನ್ನ ಮಥನವನ್ನ ಮಾಡ್ತಾರಂತೆ ಮಂತ್ರಪೂತವಾಗಿ. ವೇದಕೋಶ ಪುರಸ್ತರವಾಗಿ ಆದ ಅಮೃತವನ್ನು ಮಾಡಿದಾಗ
ಆಗ ಹುಟ್ಟಿ ಬಂದವನೇ ಋತು ಚಕ್ರವರ್ತಿ. ಋತುರಾಜ ಹುಟ್ಟಿ ಬಂದ. ಅವನನ್ನು ನೋಡಿದಾಗ ಅವನ ದಿವ್ಯವಾದ ಲಕ್ಷಣಗಳನ್ನು ನೋಡಿದ್ರು. ಲಕ್ಷಣಗಳನ್ನು ನೋಡಿ ಅವನಿಗೆ ಪೃಥು ಅಂತ ಹೆಸರನ್ನಿಟ್ಟು. ಯಾಕೆ? ಭೂಮಿಗೆ ಒಡೆಯ ಎಂಬುವ ಹೆಸರಿಂದಾಗಿ ಅವನಿಗೆ ಪೃಥು ಎಂಬ ನಾಮ. ಇದರಲ್ಲಿ ಹೇಳ್ತಾರೆ, ಅಂಶಾಂಶೇನ ಜಾಯಂತೆ. ದೇವರು ಇದನ್ನು ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಒಂದೊಂದು ಥರದಲ್ಲಿ ಒಂದೊಂದು ವಿಧವಾದ ಅಂಶದಿಂದ ದೇವರು ನಮ್ಮಲ್ಲಿ ಇರ್ತಾನೆ. ಎಲ್ಲರಲ್ಲಿ ಸಮಾನವಾದ ಅಂಶದಿಂದ ದೇವರು ಇರುವುದಿಲ್ಲ. ಯಾಕೆ? ಎಲ್ಲ ಭಟ್ಟಗಳು ಸಮಾನ ಇಲ್ಲ. ಎಲ್ಲರೂ ಸಮಾನವಾದ ಭಕ್ತಿಯನ್ನು ಮಾಡುವುದಿಲ್ಲ. ಎಲ್ಲರೂ ಸಮಾನವಾದ ಜ್ಞಾನವನ್ನು ಪಡೆಯುವುದಿಲ್ಲ. ಭಿನ್ನಾ ಜೀವಗಣ ಹರೇರನುಚರಾಹ ನೀಚೋಚ್ಛ ಭಾವಂ ಗತಾಹ. ಅಂಶಾಂಶದಲ್ಲಿಯೂ ಕೂಡ ಭಿನ್ನ ಭಿನ್ನರಾಗಿ ಇದ್ದಾರೆ, ಬೇರೆ ಬೇರೆ ರೀತಿಯಾಗಿದ್ದಾರೆ. ಬ್ರಹ್ಮದೇವರಲ್ಲಿ ಎಷ್ಟು ಅಂಶದಿಂದ ದೇವರು ಇದ್ದಾನೆ ಅಷ್ಟೇ ಋಷಿಮುನಿಗಳಲ್ಲಿಲ್ಲ, ಅಷ್ಟೇ ಹುಟ್ಟಿದಂತಹ ಪ್ರಜೆಗಳಲ್ಲಿ ದೇವರು ಇಲ್ಲ. ದೇವರ ವಿಶಿಷ್ಟವಾಗಿರುವಂಥದ್ದು ಅನ್ನೋದಕ್ಕಾಗಿ ಪ್ರಾರಂಭದಲ್ಲಿ ಜನ್ಮಾದ್ಯಸ್ಯತಃ ಎಂಬ ಶ್ಲೋಕವನ್ನ ಪ್ರಾರಂಭವನ್ನ ಮಾಡಿದಾಗ, ತೇಜೋ ವಾರಿ ಮೃಧಾಂ ಯಥಾ ವಿನಿಮಯ ಯತ್ ತ್ರಿಸರ್ಗ. ಸರ್ಗ ಅಂದ್ರೆ ಹುಟ್ಟಿಸುವುದು, ಸೃಷ್ಟಿ. ತ್ರಿಸರ್ಗ ಮೂರು ವಿಧವಾದಂಥ ಸೃಷ್ಟಿಯನ್ನು ದೇವರು ಮಾಡಿದ್ದಾನೆ ಅಂತ ಅಲ್ಲಿ ಹೇಳಿದ್ದಲ್ಲ ಪ್ರಾರಂಭದಲ್ಲಿ. ಅವನು ಅಮೃಷಾಲ, ಸುಳ್ಳಲ್ಲದು, ಸತ್ಯವಾಗಿರುವಂಥದ್ದು. ಮೃಷ ಸುಳ್ಳಲ್ಲ, ಅಮೃಷ. ದೇವರು ಸತ್ಯವಾದ ಸೃಷ್ಟಿಯನ್ನು ಮಾಡಿದ. ಏನಪ್ಪ? ತೇಜ ವಾರಿ ಮೃತ್ ತ್ರಿವಿಧವಾದ ಸೃಷ್ಟಿಯನ್ನು ಮಾಡಿದ. ತೇಜಸ್ ಸೃಷ್ಟಿ, ವಾರಿ ಸೃಷ್ಟಿ, ಮೃತ್ ಸೃಷ್ಟಿ ಇದ್ದಂತೆ. ತೇಜೋ ವಾರಿ ಮೃತ್. ಏನಪ್ಪ ತೇಜಸ್ ಸೃಷ್ಟಿ? ತೇಜಸ್ ಸೃಷ್ಟಿ ಅಂದ್ರೆ ಎಂಥ ಸೃಷ್ಟಿ? ದೀಪದಿಂದಾಗಿ ದೀಪ ಪ್ರಜ್ವಾಲನೆ. ಒಂದು ದೀಪವನ್ನು ಹಚ್ಚಿದಿ, ಆ ದೀಪದಿಂದಾಗಿ ಇನ್ನೊಂದು ದೀಪ, ಇನ್ನೊಂದು ದೀಪದಿಂದಾಗಿ ಇನ್ನೊಂದು ದೀಪ, ಇನ್ನೊಂದು ದೀಪದಿಂದಾಗಿ ಇನ್ನೊಂದು ದೀಪ ಹಚ್ಚಿದಾಗ ಮೊದಲೇ ದೀಪದಲ್ಲಿ ದೀಪದ ಶಕ್ತಿ ಕಡಿಮೆ ಆಯ್ತಾ? ಇಲ್ಲ. ಯಾಕೆ ಕಡಿಮೆ ಆಗಲಿಲ್ಲ? ಆ ದೀಪದಲ್ಲಿ ಅದೇ ವಿಧವಾಗಿ ಶಕ್ತಿ ಇದೆ. ಆದರೆ ಅದರಲ್ಲಿದ್ದ ವಿಶಿಷ್ಟವಾದ ಗುಣ ಯಾವ ಗುಣ? ಪ್ರಕಾಶವನ್ನು ಕೊಡುವಂತಹ ಗುಣ, ಜ್ಞಾನವನ್ನು ಕೊಡುವಂತಹ ಗುಣ, ತೋರಿಸುವಂತಹ ಬೆಳಕನ್ನು ಕೊಡುವಂತಹ ಗುಣ. ಆ ಗುಣವು ಇನ್ನೊಂದು ದೀಪವನ್ನು ಹಚ್ಚಿದಾಗ ಅದರಲ್ಲಿ ಇರುವಂತಹ ಪರಿಪೂರ್ಣವಾದ ಗುಣವು ಇನ್ನೊಂದರಲ್ಲಿಯೂ ಕೂಡ ಅದೇ ವಿಧವಾಗಿ ಬಂತು. ಇದಕ್ಕೆ ಸೃಷ್ಟಿ ಯಾವ ಸೃಷ್ಟಿ ಅಂತ ಕರಿತೀವಿ ಅಂದ್ರೆ ದೇವರದೇ ಒಂದು ಅಂಶ ಸೃಷ್ಟಿ. ದೇವರದೇ ಒಂದು ಅಂಶ ಪರಿಪೂರ್ಣವಾದ ಸೃಷ್ಟಿ ಅಂದ್ರೆ ದೇವರು ನಾರಾಯಣ ಮೂಲ ರೂಪ, ಮೂಲ ರೂಪದಿಂದಾಗಿ ಬಂದಿರುವಂತಹ ರೂಪ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ ಮುಂತಾದ ಅನೇಕ ರೂಪಗಳು. ಇದಕ್ಕೆ ಯಾವ ರೀತಿಯಾಗಿ ದೇವರು ತನ್ನನ್ನೇ ತಾನು ಮತ್ತೊಂದು ರೂಪವನ್ನ ಅಭಿವ್ಯಕ್ತವನ್ನ ಮಾಡಿಕೊಳ್ಳುವಂತಹ ಸೃಷ್ಟಿಗೆ ಯಾವ ವಿಧವಾದ ಸೃಷ್ಟಿಗೆ ಹೆಸರನ್ನು ಕೊಟ್ಟರು? ತೇಜಸ್ ಸೃಷ್ಟಿ. ದೀಪದಿಂದ ಯಾವ ರೀತಿಯಾಗಿ ದೀಪವನ್ನು ಬೆಳೆದಾಗ ಆ ದೀಪ ಶಾಂತವಾಗುವುದಿಲ್ಲ, ಶಕ್ತಿ ಕಡಿಮೆ ಆಗುವುದಿಲ್ಲ, ಎಲ್ಲವೂ ಕಡಿಮೆ, ಆ ವಿಧವಾದ ಸೃಷ್ಟಿ ಅನ್ನೋದಕ್ಕಾಗಿ ಅದು ತೇಜಸ್ ಸೃಷ್ಟಿ ಅನ್ನೋದಕ್ಕಾಗಿ ಅದಕ್ಕೆ ಹೆಸರನ್ನು ಕೊಟ್ಟರು. ಇನ್ನ ವಾರಿ ಸೃಷ್ಟಿ, ನೀರಿನ ಸೃಷ್ಟಿ ಅಂತಿದ್ದಾಗ ಅಂದ್ರೆ ನೀರಿನೇನು ಸೃಷ್ಟಿಪ್ಪ? ನೀರಿಂದ ಸೃಷ್ಟಿ ಮಾಡುವ ಅಗತ್ಯವಿಲ್ಲ. ಸಮುದ್ರದಲ್ಲಿ ಇದ್ದಂತಹ ನೀರಿಗೂ ನೀರು ಅಂತ ಕರಿತೀವಿ. ಬಾವಿಯಲ್ಲಿದ್ದ ನೀರಿಗೂ ಕೂಡ ಎಂದು ಕರಿತೀವಿ? ನೀರು ಅಂತ ಕರಿತೀವಿ. ತಂಬಿಗೆಯಲ್ಲಿದ್ದಂತಹ ನೀರಿಗೂ ನೀರಂತ ಕರಿತೀವಿ, ಕೊಡದಲ್ಲಿದ್ದಂತಹ ನೀರಿಗೂ ನೀರಂತ ಕರಿತೀವಿ. ಆದರೆ ಸಮುದ್ರದಲ್ಲಿದ್ದಂತಹ ನೀರಿನ ಗಾತ್ರ ಅತೀ ವಿಶಾಲ. ನಾವು ಒಂದು ಕೊಡ ತುಂಬ ನೀರನ್ನ ಇಟ್ಟಿದ್ದೇವೆ. ಆ ಕೊಡದಿಂದ ತುಂಬಿದಂತಹ ನೀರನ್ನ ಅದರಲ್ಲಿ ಒಂದು ತಂಬಿಗೆಯ ನೀರನ್ನು ತೆಗೆದುಕೊಂಡು ಹೊರಗಡೆ ಇಟ್ಟೇವಿ. ಅಂದ ಮೇಲೆ ತಂಬಿಗೆಯಲ್ಲಿದ್ದ ಒಂದು ಅಂಶ ಹೊರಗಡೆ ಬಂತು. ಆದ್ರೆ ಇದಕ್ಕೂ ನೀರು ಅದಕ್ಕೂ ನೀರು ಅಂತ ಕರಿತೀವಿ. ಆದ್ರೆ ಕೊಡ ಎಷ್ಟು ಭಾರವಿದೆ, ತಂಬಿಗೆ ಅಷ್ಟೇ ಭಾರವಿದೆಯಾ? ದೀಪ ಹೇಗೆ ಹಚ್ಚಿದಾಗ ಒಂದು ದೀಪದಲ್ಲಿ ಎಷ್ಟು ಬಂತು ಅದೇ ವಿಧವಾಗಿ ಬಂತು. ಹಾಗೆ ಕೊಡದಲ್ಲಿದ್ದ ಭಾರವೇ ಈ ತಂಬಿಗೆಯಲ್ಲಿ ಬಂತ? ಬರಲಿಲ್ಲ. ಕೊಡ ಎಷ್ಟು ಭಾರವಾಗಿ ಹೊಂದಿದೆ ಅಷ್ಟೇ ಭಾರವಾಗಿ ತಂಬಿಗೆಯಲ್ಲಿ ಬರಲಿಲ್ಲ.
ಅದಕ್ಕಾಗಿ ದೇವತೆಗಳು ಇದು ಅಂಶದಿಂದಾಗಿ ಮೂಲದಲ್ಲಿದ್ದಂತಹ ದೇವತೆಗಳು ಒಂದು ಅಂಶದಿಂದಾಗಿ ಭೂಮಂಡಲದಲ್ಲಿ ಹುಟ್ಟುತ್ತಾರೆ. ಇಂದ್ರ ದೇವರಿಗೆ ಇದ್ದಂತಹ ಶಕ್ತಿ ಪರಾಕ್ರಮ ಎಲ್ಲವೂ ಕೂಡ ಅಂಶದಿಂದ ಹುಟ್ಟಿದ ಅರ್ಜುನಿಗೆ ಇಲ್ಲ. ಯಾಕೆ? ಮೂಲ ರೂಪದಲ್ಲಿ ಇದ್ದಂತಹ ಶಕ್ತಿ ಹುಟ್ಟಿದಂತಹ ರೂಪದಲ್ಲಿ ಇಲ್ಲ ಅನ್ನುವುದಕ್ಕಾಗಿಯೇ ಯಾವಾಗ ಲಕ್ಷ್ಮಣ ತಾನು ಮೂರ್ಛಿತನಾಗಬೇಕು ಎಂಬುವ ಸಂದರ್ಭದಲ್ಲಿ ಇವನನ್ನು ಎತ್ತಿಕೊಂಡು ಹೋಗಬೇಕು ಅಂತ ಬಂದ ಇಂದ್ರಜಿತ ರಾವಣ. ಆಗ ಹನುಮಂತ ದೇವರು ಬದರಿ ಹೇಳ್ತಾರಂತೆ, ನಿನ್ನ ಮೂಲ ರೂಪವನ್ನ ಸ್ಮರಣೆಯನ್ನ ನೀನು ಮಾಡಿಕೋ. ಮೂಲದಲ್ಲಿ ಯಾರು ಇವರು? ಶೇಷದೇವರು. ಶೇಷದೇವರ ಶಕ್ತಿ ಎಷ್ಟಪ್ಪ? ಇಡೀ ಬ್ರಹ್ಮಾಂಡವನ್ನ ಸಾಸ್ವಿ ಕಾಳವನ್ನ ಮಾಡಿಕೊಂಡು ತಲೆಯ ಮೇಲೆ ಇಟ್ಟುಕೊಂಡ್ರಷ್ಟ ವಿಶಿಷ್ಟವಾದ ಶಕ್ತಿ ಇದೆ. ಅದರಲ್ಲಿ ಬ್ರಹ್ಮಾಂಡದಲ್ಲಿ ಒಂದು ಮೂಲೆಯಲ್ಲಿ ರಾವಣಿತನ. ಇಡೀ ಬ್ರಹ್ಮಾಂಡವನ್ನು ಎತ್ತಲಿಕ್ಕೆ ರಾವಣಿಗೆ ಸಾಧ್ಯ? ಎತ್ತಲಿಕ್ಕೆ ನೋಡಿದ, ಎತ್ತಲಿಕ್ಕಾಗಲಿಲ್ಲ. ಯಾಕೆ? ಅವನು ಆಗ ಅಂಶದಲ್ಲಿದ್ದಾಗ ಮೂಲ ರೂಪವನ್ನು ಸ್ಮರಣೆಯನ್ನ ಮಾಡಿಕೊಂಡ ಕಾರಣ. ಇದು ಬಲರಾಮ ದೇವರ ಕಥೆಯಲ್ಲೂ ಬರುತ್ತೆ, ಲಕ್ಷ್ಮಣನ ಕಥೆಯಲ್ಲೂ ಬರುತ್ತೆ. ಆ ವಿಧವಾಗಿ ನೋಡ್ತೀವಿ, ಅಂಶ ರೂಪದಲ್ಲಿ ಮೂಲ ರೂಪದಲ್ಲಿ ಇರುವಂತಹ ದೇವತೆಗಳಿರುವಂತಹ ವ್ಯತ್ಯಾಸ. ಇದಕ್ಕೆ ವಾರಿ ಸೃಷ್ಟಿ ಅಂತ ಕರೀತಾರೆ. ದೇವರು ಮೂಲ ಅಂಶದಲ್ಲಿ ಎಷ್ಟು ಇದೆ ಅಷ್ಟು ಅಂಶ ಅವತಾರ ರೂಪದಲ್ಲಿ ಆ ವಿಧವಾದ ಶಕ್ತಿ ಇರುವುದಿಲ್ಲ. ಇನ್ನು ಮೂರನೇದು ತೇಜೋ ವಾರಿ ಮೃದಾಂ. ಮೂರನೇ ಸೃಷ್ಟಿ ಯಾವುದು? ಇದು ದೇವತೆಗಳ ಸೃಷ್ಟಿ. ಎರಡನೇ ಸೃಷ್ಟಿ. ಮೂರನೇ ಸೃಷ್ಟಿ ಇದು ಮೃತ್ ಸೃಷ್ಟಿ, ಮಣ್ಣಿನಂತೆ ಸೃಷ್ಟಿ. ಮಣ್ಣು ಏನಾಗತ್ತೆ? ಒಂದು ಗಡಿಗೆಯಾಗಿ ನಿರ್ಮಾಣವಾಗುತ್ತೆ. ಎಷ್ಟು ದಿವಸಗಳ ಕಾಲ ಇರಬೇಕು ಅಷ್ಟು ದಿವಸ ಇರುತ್ತೆ. ಮತ್ತೆ ಕೈ ಜಾರಿ ಬಿತ್ತಂದ್ರೆ ಏನಾಗತ್ತೆ? ಒಡೆದು ಮತ್ತೆ ತಿರಿಗೆ ಮಣ್ಣೆ ಆಗತ್ತೆ. ಹೊರತು ಹೈ ಬೇರೆ ವಿಕಾರ ಆಗತ್ತಾ? ಇಲ್ಲ, ಮತ್ತು ಮಣ್ಣೆ ಆಗತ್ತೆ. ಅದು ಜೀವರಾಶಿಗಳ ಸೃಷ್ಟಿ. ಜೀವ ಹುಟ್ಟಿದ, ಮಾಡಬೇಕಾಗಿರುವಂತಹ ಸಂಸ್ಕಾರ, ತನ್ನ ಸಂಸಾರವನ್ನ ಮುಗಿಸಿದ, ಮತ್ತೆ ದೇಹವನ್ನ ಪರಿತ್ಯಾಗ ಮಾಡಿದ, ಮತ್ತೆ ಅದೇ ಮಣ್ಣು ತೆಗೆದುಕೊಂಡು ಹೊಸ ಗಡಿಗೆ ಮಾಡಿದ್ರೆ ಹೊಸ ವಿಕಾರವಾಗ್ತದೆ. ಹಾಗೆ ಹೊಸದಾಗಿರುವಂತಹ ಅದೇ ಮಣ್ಣಿಂದಾಗಿ ಹೊಸ ದೇಹವನ್ನು ಹುಟ್ಟಿಸ್ಬೋದು, ಹೊಸ ಇದು ಮಾಡ್ಬೋದು, ಎಲ್ಲ ವಿಧವಾಗಿರುವಂಥದ್ದು. ಆ ವಿಧವಾಗಿರುವಂಥದ್ದಂದ್ರೆ ಇದು ಜೀವರಾಶಿಗಳ ಸೃಷ್ಟಿ. ಇದು ಮೃತ್ ಸೃಷ್ಟಿ ಇದ್ದಂಗೆ. ಮಣ್ಣು ನಾಶವಾಗಿ ಹೋಯಿತು ಅಂತ ಹೇಳ್ತೀವ, ಗಡಿಗೆ ನಾಶವಾಯ್ತು, ಗಡಿಗೆ ಮುರಿದು ಹೋಯ್ತು ಅಂತ, ಒಡೆದು ಹೋಯ್ತು ಅಂತ ಹೇಳ್ತೀವಿ ಹೊರತು ಮಣ್ಣು ನಾಶವಾಯ್ತು ಅಂತ ಹೇಳುವುದಿಲ್ಲ. ಹಂಗೆ ಜೀವರಾಶಿಗಳಿಗೆ ನಾಶವಿಲ್ಲ. ಜೀವರಾಶಿಗಳು ನಿತ್ಯ ಹೇಗಿದ್ದಾರೆ? ಸತಚಿತ ಆನಂದ ಆತ್ಮ, ಆನಂದಮಯ ಇದ್ದಾರೆ ಜೀವ. ಇದೇ ಆನಂದವನ್ನ ಮೋಕ್ಷದಲ್ಲಿ ಆ ಜೀವರು ಅನುಭವಿಸ್ತಾರೆ. ಇದಕ್ಕೆ ಮೋಕ್ಷ ಅಂತಾರೆ. ನಮ್ಮ ಸ್ವರೂಪಾನಂದವನ್ನ ಅನುಭವಿಸುವುದೇ ಮೋಕ್ಷ. ನಮ್ಮ ಸ್ವರೂಪಾನಂದವನ್ನ ನಾವು ಹೇಗೆ ಅನುಭವಿಸಬೇಕು ಅನ್ನ ತಿಳಿಸಿಕೊಡುವುದೇ ನಮಗೆ ವಾಯುದೇವರು, ದೇವರು ಅನ್ನೋದಕ್ಕಾಗಿ ಅವರಲ್ಲಿ ಮೋಕ್ಷದಲ್ಲಿ ಇದ್ದು ನಮಗೆ ಅದನ್ನು ತಿಳಿಸಿಕೊಟ್ಟು ನಮ್ಮನ್ನು ಭೋಗವನ್ನು ಮಾಡಿಸ್ತಾರೆ. ಕಾರಣ ತೇಜಸ್ಸೃಷ್ಟಿ, ವಾರಿ ಸೃಷ್ಟಿ, ಇದು ಮೃತ್ ಸೃಷ್ಟಿ. ಇದನ್ನ ಯಾಕೆ ಹೇಳಲಿಕ್ಕೆ ಬಂದರೆ, ಇದೇನು ಪೃಥುಚಕ್ರವರ್ತಿ ಹುಟ್ಟಿದ ಅಂತಂದಾಗ ಮಂತ್ರಪೂತವಾಗಿ ಪುರಸ್ಸರವಾಗಿ ಮಥನವನ್ನ ಮಾಡಿದ ಕಾಲದಲ್ಲಿ ಹುಟ್ಟಿ ಬಂದವನೇ ದೇವರ ಪರಿಪೂರ್ಣವಾದ ಅಂಶದಿಂದಾಗಿ ಹುಟ್ಟಿದ. ದೇವರ ಭಗವಂತನ ಒಂದು ಪರಿಪೂರ್ಣವಾದ ಅಂಶದಿಂದಾಗಿ ವೇದಾಂಶೇನ ಜಾಯಸ್ಯ ಚ ಪೌರ್ಣೇನ, ಆದ ಕಾರಣ ಆ ಪೌರುಷದಿಂದಾಗಿ ವೇದ ಪುರಸ್ಸರವಾಗಿಂದಾಗಿ ಹುಟ್ಟಿದ ಕಾರಣ ಆಗ ವೇದದಿಂದಾಗಿ ಪೃಥುಶಕ್ತಿವರ್ತಿ ಹುಟ್ಟಿ ಬಂದ. ಅವನನ್ನ ಋಷಿಮುನಿಗಳಂದ್ರು ಅವನಿಂದಾಗಿ ಹುಟ್ಟ ಬಂದ ಕಾರಣ ಅವನಿಗೆ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ಕೂಡಿಸಿ, ಅದ ಕಾರಣ ಆ ದೇಶಕ್ಕೆ ಅವನಿಗೆ ರಾಜನನ್ನಾಗಿ ಮಾಡಿ ಪಟ್ಟಾಭಿಷೇಕವನ್ನ ಮಾಡಿ ಯೋಗ್ಯವಾದ ಸಂಸ್ಕಾರಗಳನ್ನು ಕೊಟ್ಟು ಅವನಿಗೆ ರಾಜನನ್ನಾಗಿ ಮಾಡಿ ಕೂಡಿಸ್ತಾರೆ ಪೃಥುಚಕ್ರವರ್ತಿಯನ್ನ. ಆ ಪೃಥುಚಕ್ರವರ್ತಿ ಸತ್ಕರ್ಮಗಳನ್ನ ಬೋಧನೆಯನ್ನ ಮಾಡಿದರು. ಸಂಸ್ಕಾರಗಳನ್ನು ಕೊಟ್ಟೋರು ಯಾರಪ್ಪ? ಇದಕ್ಕೆ ಋಷಿಮುನಿಗಳೇ ಸಂಸ್ಕಾರವನ್ನು ಕೊಟ್ಟರು. ಅವರೇ ಹುಟ್ಟಿಸಿದ ಕಾರಣ ಸಂಸ್ಕಾರಗಳನ್ನು ಅವರೇ ಕೊಟ್ಟರು. ಮಂತ್ರಪೂತವಾಗಿ ಶುದ್ಧವಾದ ಸಂಸ್ಕಾರ ಬಂದ ಕಾರಣ ವೇದೋಕ್ತವಾದ ರೀತಿಯಲ್ಲಿ ರಾಜ್ಯವನ್ನು ನಡೆಸಲು ಪ್ರಾರಂಭವನ್ನು ಮಾಡಿದ. ತಾನು ಸತ್ಕರ್ಮವನ್ನು ಮಾಡಲು ಎಷ್ಟೋ ಸತ್ಕರ್ಮಗಳನ್ನು ಮಾಡ್ತಾ ಇದ್ದ. ಎಷ್ಟೇ ಸತ್ಕರ್ಮವನ್ನು ಮಾಡಿದರೂ ಕೂಡ ಮಳೆಗಾಲದಲ್ಲಿ ಮಳೆಯನ್ನು ಬರ್ತಾನೇ ಇಲ್ಲ, ಬೆಳೆಯೂ ಬೆಳಿತಾನೇ ಇಲ್ಲ.
ಒಂದು ಗಿಡ ಬಣಿಗೆ ಹೋದ ಮೇಲೆ ಅದ ಮತ್ತೆ ಚಿಗುರಿಸಬೇಕು ಅಂದರೆ ಅದಕ್ಕೆ ಬೇರು ಬರಬೇಕು, ಹಸಿ ಆಗಬೇಕು. ಹಸಿನೇ ಇಲ್ಲ ಬೇರು, ಕೆಳಗಿದ ಬೇರು ಹಸಿಯಾಗೇನೇ ಇಲ್ಲ. ಮೇಲೆ ಹಣ್ಣು ಕೊಡ್ಲಿ, ಹೂ ಕೊಡ್ಲಿ, ಎಲ್ಲವೂ ಕೊಡ್ಲಿ, ನಮಗೆ ಸಮೃದ್ಧವಾಗಿರ್ಲಿ ಅಂದ್ರೆ ಹೇಗೆ ತಾನೇ ಸಾಧ್ಯ? ಸಾಧ್ಯವೇ ಇಲ್ಲ. ಆದ ಕಾರಣ ಇದನ್ನ ಋಷಿ ಮುನಿಗಳು ಕೂಡ ನಮಗೆ ಯಜ್ಞವನ್ನ ಮಾಡುವುದಕ್ಕಾಗಿ ಹವ್ಯಸವೇ ಹುಡ್ತಾ ಇಲ್ಲ ಅಂತೆ ಮತ್ತೆ ಪೃಥು ಚಕ್ರವರ್ತಿಗೆ ಹೋಗಿ ಹೇಳ್ತಾರೆ. ಪೃಥು ಚಕ್ರವರ್ತಿಗೆ ಹೋದ ಮೇಲೆ ಹೇಳಿದ ಮೇಲೆ ಪೃಥು ಚಕ್ರವರ್ತಿ ಹತ್ರ ಯಾಕೆ ಸರಿಯಾಗಿ ಬೆಳೀತಾ ಇಲ್ಲ? ಧರ್ಮ ನಡೀತಾ ಇದೆಯಲ್ಲ, ಅಧರ್ಮವೇ ನಡೀತಾ ಇಲ್ಲ. ಎಲ್ಲ ಕಡೆ ಕೂಡ ಶಾಸನ ಮಾಡಿ ಎಲ್ಲಾರನ್ನೂ ಸಂಹಾರ ಮಾಡಿಬಿಟ್ಟಿವಿ. ರಾಕ್ಷಸರು ಯಾರ್ಯಾರು ನಮ್ಮ ಕಳ್ಳರು ಬರ್ತಾ ಇದ್ರು ಎಲ್ಲಾ ಕಳ್ಳರನ್ನು ಓಡಿಸಿ ಆಗಿದೆ, ಸಂಹಾರ ಮಾಡಿ ಆಗಿದೆ, ಶುದ್ಧವಾದ ರೀತಿಯಲ್ಲಿ ಸಂಸ್ಕಾರವನ್ನು ಕೊಟ್ಟಿದ್ದೇವೆ. ಅಂದ ಮೇಲೆ ಯಾಕೆ ಬೆಳೀತಾ ಇಲ್ಲ ಅಂತ ಅವನಿಗೆ ಸಂದೇಹವಾದಾಗ ನೇರವಾಗಿ ಮಳೆ ಸರಿಯಾದ ಕಾಲದಲ್ಲಿ ಯಾಕೆ ನೀವು ಬೀಳಿಸ್ತಾ ಇಲ್ಲ ಅಂತ ಕೇಳುವುದಕ್ಕಾಗಿ ಸ್ವಯಂ ಪೃಥು ಚಕ್ರವರ್ತಿ ಇಂದ್ರಲೋಕಕ್ಕೆ ಹೋಗ್ತಾರೆ, ಸ್ವರ್ಗಕ್ಕೆ. ನಾ ಕೇಳ್ಕೊಂಬರ್ತೀನಿ ಇಲ್ಲಿ ನೋಡ್ರಿ, ಅದು ದಿವ್ಯವಾದ ಶಕ್ತಿ ಹೇಗಿರುತ್ತೆ ಅಂತ. ಇಂದ್ರ ದೇವರಿಗೆ ಹೋಗಿ ಕೇಳಿದ, ಯಾಕೆ ನೀನು ಸರಿಯಾದ ಸಮಯದಲ್ಲಿ ಮಳೆ ಬೀಳಿಸ್ತಾ ಇಲ್ಲ ಅಂತ ಕೇಳಿದ್ರೆ, ನೀವು ಈಗ ಎದ್ದೆ ಶುರು ಮಾಡ್ರಿ, ಎಷ್ಟು ದಿವಸ ಆಯ್ತು ನಾವು ಉಪವಾಸ ಕೂತು ಅಂತ ಕೇಳ್ತಾನ. ನಮಗೆ ಇಷ್ಟು ದಿವಸದಿಂದ ಸಂಸ್ಕಾರವೇ ಆಗಿಲ್ಲ, ನಮಗೆ ಯಾರನ್ನು ಬೋಧನೆ ಮಾಡಕ್ಕೆ ಇಲ್ಲೇಲ್ಲ. ದೇವತೆ ಋಷಿ ಮುನಿಗಳು ಒಂದು ವೇಳೆ ಒಂದು ತುತ್ತು ಹವಿಸ್ಸನ್ನ ಕೊಟ್ರೆ ನಮಗೆ ಅದು ತಿನ್ನುವುದಕ್ಕಾಗಿ ಆಹಾರ. ಇಂದ್ರಾಯ ಸ್ವಾಹ ಅಂತ ಇಲ್ಲಿ ಆಹುತಿ ಹಾಕಿದರೆ ಇಂದ್ರ ದೇವರು ತಿಂತಾರೆ. ಇಲ್ಲದಿದ್ರೆ ಇಂದ್ರ ದೇವತೆಗಳು ತಿನ್ನುವುದಿಲ್ಲ. ಆ ಹವಿಸ್ಸನ್ನು ತಿನ್ನದೇ ಇದ್ರೆ ಸರಿಯಾದ ರೀತಿಯಲ್ಲಿ ಮಳೆ ಆಗುವುದಿಲ್ಲ. ಮಳೆ ಆಗುವುದಿಲ್ಲ, ಬೆಳೆ ಬೆಳೆಯುವುದಿಲ್ಲ. ಬೆಳೆ ಬೆಳೆದಿದ್ರೆ ಧಾನ್ಯಗಳು ಸಿಗುವುದಿಲ್ಲ. ಧಾನ್ಯಗಳು ಸಿಗುವುದಿಲ್ಲ ಅಷ್ಟೇ ಅಲ್ಲ, ಪ್ರಜೆಗಳು ಹುಟ್ಟುವುದಿಲ್ಲ. ಹುಟ್ಟಬೇಕಾದ್ರೆ ಸರಿಯಾಗಿರುವಂತಹ ಧಾನ್ಯವಿತ್ತು ಅಂದರೆ ಧಾನ್ಯದ ಮೂಲಕ ಪುರುಷ ದ್ವಾರ ಸ್ತ್ರೀಯರಲ್ಲಿದ್ದು ಗರ್ಭವು ಧಾರಣೆಯಾಗಿ ಮಕ್ಕಳು ಹುಟ್ಟಬೇಕು. ಅದ ಆ ರೀತಿಯಾಗಿ ಆಗ್ತಾನೇ ಇಲ್ಲ. ಆದ ಕಾರಣ ಇದು ಸಂಸ್ಕಾರ ಪೂಜಿತವಾಗಿಲ್ಲ. ಒಂದೇ ವೇಳೆ ನೀವು ಸರಿಯಾದ ಮಳೆಯನ್ನು ಬೆಳೆಸದೇ ಇದ್ದು ನೋಡು, ನನ್ನ ಜೊತೆಗೆ ಯುದ್ಧಕ್ಕೆ ಬರಬೇಕು, ನನ್ನ ಪ್ರಜೆಗಳು ನಾಶವಾಗಿ ಹೋಗ್ತಾರೆ ಅಂತ ಪೃಥು ಚಕ್ರವರ್ತಿ ಇಂದ್ರದೇವರ ವಿರುದ್ಧವಾಗಿ ಯುದ್ಧಕ್ಕೆ ನಿಂತ. ಪ್ರಜೆಗಳನ್ನ ರಕ್ಷಣೆಯನ್ನ ಮಾಡಬೇಕು ಅಂತ ಆದರಾಗಲಿ ಎಷ್ಟು ಮಾಡಲು ಸಾಧ್ಯ ಅಷ್ಟು ಮಾಡ್ತಾ ಇದ್ದ. ಅದ ಕಾರಣ ಈ ವಿಧವಾಗಿರುವಂತಹ ರಾಜ ಬಂದ. ಇದಾದ ಮೇಲೆ ವಯಂ ಧನ್ಯತಮಃ ಈ ರೀತಿಯಾಗಿ ನೋಡಿದಾಗ ಪೃಥು ಪ್ರಜಾನಾಂ ಕಾರುಣಿಕ ನಿಶಮ್ಯ, ಈ ಕರುಣಾಶೀಲನಾದ ಇವಳನ್ನು ನೋಡಿ ಆಗ ಮಳೆ ಬೀಳಿಸಲು ಪ್ರಾರಂಭವನ್ನ ಮಾಡಿದ. ಭಯಗೊಂಡು ಬಿಟ್ಟ, ಎಲ್ಲಿ ನಮ್ಮನ್ನು ಸಂಹಾರ ಮಾಡ್ತಾನೆ ಅಂತ. ದೇವತೆಗಳಾಗಲಿ ಅಗ್ನಿದೇವರಾಗಲಿ ಉಳಿದ ಎಲ್ಲಾ ದೇವತೆಗಳು ಎಲ್ಲರೂ ಕೂಡ ವೃಷ್ಟಿಯಾಗಲು ಪ್ರಾರಂಭವಾಯಿತು. ವೃಷ್ಟಿ ಆಗ್ತಾ ಇದೆ, ನೀರು ನಿಲ್ತಾ ಇದೆ, ಭೂಮಿಯಲ್ಲಿ ಇಂಗತಾನೇ ಇಲ್ಲ. ಭೂಮಿ ಮೇಲೆ ಇಂಗಿದರೂ ಕೂಡ ಭೂಮಿ ಫಲವನ್ನ ಕೊಡ್ತಾ ಇಲ್ಲ, ಸರಿಯಾಗಿ ಫಲವನ್ನೇ ಕೊಡ್ತಾ ಇಲ್ಲ. ಮಳೆ ಆದರೂ ಕೂಡ ಈ ರೀತಿಯಾಗಿ ಯಾಕಾಗ್ಲಿಕ್ಕೆ ಪ್ರಾರಂಭವಾಯಿತು ಅಂತ ಮಾಡಿದಾಗ ಮತ್ತೆ ಇಂದ್ರದೇವರಿಗೆ ಹೋಗ್ತಾನೆ. ಯಾಕ ಮಳೆ ಆದರೂ ಸರಿಯಾದ ರೀತಿಯಲ್ಲಿ ಫಲಗಳು ಬರ್ತಾ ಇಲ್ಲ, ಏನಾಗಿದೆ ಅಂತ. ಇಂದ್ರದೇವರು 3 ಲೋಕವನ್ನು ಆಳಬೇಕಲ್ಲ, ಆಧಿಪತ್ಯ ಅವರಲ್ಲಿ ಕೈ ಇರಿತಲ್ಲ. ಭೂಮಿಯ ಮೇಲೆ ಸರಿಯಾಗಿ ಬೆಳೆ ಯಾಕೆ ಬರ್ತಾ ಇಲ್ಲ? ಇಂದ್ರದೇವರಿಗೆ ಕೇಳಿದ್ರೆ ಅದನ್ನು ಕೊಡು ಕೆಲಸ ತಂದಲ್ಲ ಅಂತಾರೆ. ನನಗ್ ಬಂದ ಏನ್ ಕೇಳ್ತಿ, ನಾನು ಮಳೆ ಬೆಳೆಸ್ಬೇಕಷ್ಟೇ, ಅದನ್ನೆಲ್ಲ ಕೊಡೋ ಕೆಲಸ ಪೃಥ್ವಿದು, ಎಲ್ಲಾ ಕೊಡೋ ಕೆಲಸ ಭೂದೇವಿದು. ನೀ ಅಲ್ಲಿ ಹೋಗಿ ಕೇಳು, ನನ್ ಕೇಳಿದ್ರೆ ಏನ್ ಬರ್ತದೆ, ನನ್ಗೇನು ಕೇಳಿದ್ರೆ ಏನೂ ಬರುದಿಲ್ಲ ಅಂದ ಕಾರಣ ಇಷ್ಟೆಲ್ಲ ಕೇಳಿ ಆದ ಮೇಲೆ ಆಗಲಿ ಅಂದಾಗ ಮತ್ತೆ ಭೂದೇವಿಗೆ ಹೋಗ್ತದ. ಬೆಳೆಗಳು ಯಾಕೆ ಸರಿಯಾಗಿ ಬರ್ತಾ ಇಲ್ಲ? ಹುಟ್ಟಿಸುವುದಕ್ಕಾಗಿ ಕಾರಣಭೂತವಾದ ಬೆಳೆಗಳು ಬರ್ತಾ ಇಲ್ಲಲ್ಲ, ಯಾಕೆ ಬರ್ತಾ ಇಲ್ಲ ಅಂತ ಕೇಳಿ ಆದ ಮೇಲೆ ಅಂತಾಳೆ ಪೃಥ್ವಿ, ನಾನು ಇಷ್ಟು ದಿವಸವರೆಗೆ ಏನೂ ಸ್ವೀಕಾರವನ್ನ ಮಾಡಿದ್ದೇನೆ, ಬಲಹೀನನಾಗಿ ಬಿದ್ದು ಬಿಟ್ಟಿದ್ದೇನೆ, ನನ್ನ ಕಡೆ ಶಕ್ತಿನೇ ಇಲ್ಲ. ನೋಡಿ, ಯಾವುದು ಕೊಡದೇ ಇದ್ರೆ ಎಲ್ಲೆಲ್ಲಿ ನಮಗೆ ಅನಾಹುತಗಳಾಗ್ತವೆ. ಯಾವುದೋ ಕರ್ಮವಾಗದೇ ಇದ್ರೆ ಇಲ್ಲಿ ಯಾರೋ ಪೂಜೆಯನ್ನ ಮಾಡದೇ ಇದ್ದಕ್ಕೆ ಇಂದ್ರಾದಿ ದೇವತೆಗಳು, ಇಂದ್ರ ದೇವತೆಗಳಿದ್ದರೆ ಇಲ್ಲಿ ಯಾವುದೇ ಅದಕ್ಕೆ ಅಂದ ಕಾರಣ
ಯಾಕೆ ಇದನ್ನ ಮಾತನ್ನು ಹೇಳ್ತಾರೆ ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಯಾಕಂದ್ರೆ ಧರ್ಮೋ ರಕ್ಷತಿ ರಕ್ಷತ, ಧರ್ಮವನ್ನ ನಾವು ರಕ್ಷಣೆಯನ್ನ ಮಾಡಿದರೆ ಮಾತ್ರ ನಮ್ಮನ್ನು ನಾವು ರಕ್ಷಣೆಯನ್ನ ಮಾಡಿಕೊಳ್ಳಬಹುದೇ ಹೊರತು ಇಲ್ಲದಿದ್ರೆ ಧರ್ಮ ಎಂದಿಗೂ ಕೂಡ ನಮ್ಮನ್ನ ರಕ್ಷಣೆಯನ್ನ ಮಾಡುವುದೇ ಇಲ್ಲ. ಹೆಂಗೆ ರಕ್ಷಣೆ ಮಾಡುವುದಿಲ್ರಿ? ನಾವು ಸರಿಯಾದ ರೀತಿಯಲ್ಲಿ ಸತ್ಕರ್ಮವನ್ನ ಮಾಡದೇ ಇದ್ರೆ ದೇವಾದಿ ದೇವತೆಗಳೇ ಪಿತೃ ದೇವತೆಗಳಿಗೆ ಹವಿಸ್ಯವೇ ಸಿಗುವುದಿಲ್ಲ. ಹವಿಸ್ಯ ಸಿಗದೇ ಇದ್ದ ಮೇಲೆ ಅವರು ವೃಷ್ಟ್ಯಾದಿಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡುವುದಿಲ್ಲ. ಯಾವ ಕಾಲದಲ್ಲಿ ಮಳೆ ಆಗಬೇಕು ಆ ಕಾಲದಲ್ಲಿ ಆಗುವುದಿಲ್ಲ. ಇನ್ನೇನು ಮಾವಿನ ಹಣ್ಣು ಹುಟ್ಟಬೇಕು, ಜೋರ ಮಳೆ ಬಂತಂದ್ರೆ ಮಾವಿನ ಹಣ್ಣು ಕೊಳತು ಅಂತಾರೆ, ಯಾಕೆ ತಿಂತೀರಿ? ಕೊಳತು ಮಾವಿನ ಹಣ್ಣು ಯಾರಾದ್ರೂ ತಿಂತೀರ? ಈ ಹೆಂಗ ಅನೇಕ ಕಡೆಗೆ ಮಳೆ ಆಗಿ ಎಲ್ಲ ಹರ್ಕೊಂಡು ಹೊಂಟದ, ಹಂಗೆ ಮಳೆ ಆಗ್ತಾರೆ ಯಾರಾದ್ರೂ ಉಳಿತೀವಿ? ಯಾವ ಕ್ರಮದಲ್ಲಿ ಮಳೆ ಆದರೆ ಬೆಳೆ ಬೆಳೆಯುವುದಕ್ಕಾಗಿ ಅನುಕೂಲಕರವಾಗಬೇಕು ಹಾಗೆ ಮಳೆ ಆದರೆ ಉತ್ತಮ. ಇಲ್ಲದಿದ್ರೆ ಏನಾಗುತ್ತೆ? ಬೆಳೆ ಇದ್ರೂ ಕೂಡ ಮಳೆ ಇಲ್ಲದೆ ಇದ್ದಂತೆ. ಈ ವಿಧವಾಗಿ ಆಗ್ತಾ ಹೋಗುತ್ತೆ. ಆದ ಕಾರಣ ಸರಿಯಾದ ಸ್ಥಿತಿಯಲ್ಲಿ ಅವರು ದೇವಾದಿ ದೇವತೆಗಳು ಯಾವ ಕಾಲದಲ್ಲಿ ವೃಷ್ಟಿಯನ್ನ ಮಾಡಬೇಕು ಅಂತಂದಾಗ ಇಲ್ಲಿ ಯಾವ ಕ್ರಮದಲ್ಲಿ ಹವಿಸ್ಸನ್ನ ಕೊಡ್ತೀವಿ ಅಷ್ಟೇ ವಿಧವಾಗಿ ಅವರು ಅದೇ ಸಮಯದಲ್ಲಿ ಮಾಡ್ತಾರೆ. ಬೆಳಗಿನ ಜಾವ ಎದ್ದು ನಶೀಗ್ನಾಗ ಎದ್ದು ಮಧ್ಯಾಹ್ನ ಊಟ ಮಾಡುವ ಹಾಗೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಬೆಳಗಿನ ಜಾವ 6 ಗಂಟೆಗೆ ದ್ವಾದಶಿ ಗತಿ. ನಿತ್ಯದಲ್ಲಿ ಬೆಳಿಗ್ಗೆ 6-6:30 ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ 2ನೇ ಕ್ಷಣಕ್ಕೆ ನಿತ್ಯದಲ್ಲಿ ಮಾಡಬೇಕಾದ ಕರ್ಮಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗತ್ತಾ? ಹೆಂಗೆ ತ್ರಾಸ್ ಬಟ್ 2ನೇ ದಿವಸ 6 ಗಂಟೆಗೆ ಊಟ ಮಾಡಿ ಹೊಟ್ಟೆ ತುಂಬಿದ ಏನ್ ಮಾಡೋಣ ಅಂತ ಮತ್ತೆ ಮಲ್ಕೊಂಡ್ಬಿಡುದು ಮಧ್ಯಾಹ್ನ. ಮಾಡಬೇಕಾಗಿರುವಂತಹ ಕರ್ಮಗಳನ್ನು ನಮಗೇ ಮಾಡ್ಲಿಕ್ಕಾಗುವುದಿಲ್ಲ. ಯಾವ ಸಮಯದಲ್ಲಿ ಯಾವ ಆಹಾರವನ್ನು ಸ್ವೀಕಾರವನ್ನ ಮಾಡದೇ ಇದ್ರೆ ನಮಗೆ ಕರ್ಮವೇ ಹುಟ್ಟುವುದಿಲ್ಲ. ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ತಾವು ಉಪವಾಸಲಿಕ್ಕೆ ಶಕ್ತಿ ಇರುತ್ತೆ, ರಾತ್ರಿ ತಿಂದ್ರೆ ಬೆಳಗಿನ ತನಕ ಶಕ್ತಿ ಇರುತ್ತೆ. ಆ ಕ್ರಮದಲ್ಲಿ ನಾವು ಇದ್ಬೇಕಾದ್ರೆ ಯಾವ ಕರ್ಮವನ್ನ ಮಾಡಬೇಕಾದಾಗ ನಾವು ಮಾಡುವಂತಹ ಸಕಲ ಕರ್ಮಗಳ ಅಪರಾಧಗಳೇ ನೂರಾರು. ಪ್ರತಿ ಕ್ಷಣಕ್ಕೂ ನಾನಾ ವಿಧವಾದ ಅಪರಾಧಗಳನ್ನು ಮಾಡ್ತಾನೇ ಇರ್ತೀವಿ. ಆದರೂ ಕೂಡ ನಾವು ಕರ್ಮವನ್ನ ಮಾಡೀವಿ ಅಂತ ಅಹಂಕಾರದಿಂದ ಮೆರಿತಿರ್ತೀವಿ. ಅಂದಾಗ ಅಷ್ಟನ್ನು ಇಟ್ಟುಕೊಂಡು ದೇವತೆಗಳ ಮೇಲೆ ಕರುಣೆಯನ್ನ ಮಾಡಿ ಅನುಗ್ರಹವನ್ನ ಮಾಡಿ ವೃಷ್ಟ್ಯಾದಿಗಳನ್ನ ಮಾಡ್ತಾರೆ. ಕರ್ಮವನ್ನ ಮಾಡ್ಬೇಕಾದ್ರೆ ನಾನು ಮಾಡಿದೀನಿ, ನಾನು ಕೊಟ್ಟಿದ್ದೀನಿ ದೇವತೆಗಳಿಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ? ಯಾರು ನಮ್ಮನ್ನು ಅನುಗ್ರಹ ಮಾಡುವುದಕ್ಕಾಗಿ ಯಾವ ಇಂದ್ರಾದಿ ದೇವತೆಗಳನ್ನು ಸ್ಮರಣೆಯನ್ನ ಮಾಡಿದಾಗ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹ ಭಾಗ್ಯಮಾರೋಗ್ಯಂ ಪುತ್ರ ಲಾಭಂಚ ದೇಹಿಮೆ ಇತ್ಯಾದಿ ದೇವಾದಿ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡುವ ಇತ್ಯಾದಿವಂತ ನಮಗೆ ಒಂದು ಮದುವೆ ಆಗಬೇಕು, ಮಕ್ಕಳಾಗಬೇಕು, ಸಂಸಾರ ಅಡಿಬೇಕು, ಪ್ರಜೆಗಳು ಹುಟ್ಟಬೇಕು, ಸಂತಾನವಾಗಬೇಕು, ನಮ್ಮ ಸುಖವಾಗಿರಬೇಕು, ಆರೋಗ್ಯ ಸಿಗಬೇಕು, ಪ್ರತಿಯೊಂದಕ್ಕೂ ದೇವರನ್ನ ಕೈ ಜೋಡಿಸಿ ಕಾಣುತ್ತೀವಿ. ಇಲ್ಲಿ ಆಹುತಿ ಕೊಟ್ಟಾಗ ನಾನು ಕೊಟ್ಟೆ ಅಂದ್ಕೊಂಡ್ರೆ ಯಾರಿಗೆ ಕೈ ಚಾಚಿ ಎಲ್ಲವನ್ನ ಬೇಡಿಕೊಂಡು ನಾವು ಧರ್ಮ ಮಾಡಿಯಲ್ಲಿ ನಡೆಸುವುದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ, ಅವರಿಗೆಲ್ಲ ನಾವೇ ಕೊಡ್ತೀವಿ ಅಂತಂದಾಗ ಕೇವಲ ಇಂದ್ರಾಯ ಸ್ವಾಹ ಅನ್ನೋ ಅಷ್ಟೇ ಅಲ್ಲ, ಇದನ್ನ ಮಮ, ಇದು ನಂದಲ್ಲ ಸ್ವಾಮಿ, ಸುಮ್ಮನೆ ನೀ ಎಲ್ಲ ಹುಟ್ಟಿಸಿದ್ದಿ ಅನ್ನೋದಕ್ಕಾಗಿ ನೀನು ಕೊಡ್ಲಿಕ್ಕತ್ತಿ. ಇದನ್ನೇ ನಮಗೆ ಪರಿಶುದ್ಧವಾಗಿರುವಂಥದ್ದು. ಸಂಧ್ಯಾ ವಂದನೆಯನ್ನ ಮಾಡ್ತೀವಿ. ಸಂಧ್ಯಾವಂದನೆ ಮಾಡೋದೇನಪ್ಪ ಅಂದ್ರೆ ನಾವು ಪ್ರತಿಯೊಂದು ಕರ್ಮದಲ್ಲಿ ಕ್ಷಣ ಕ್ಷಣಕ್ಕೂ ನಾವು ಪಾಪ ಕರ್ಮಗಳನ್ನು ಮಾಡ್ತೀವಿ, ಅಪರಾಧಗಳನ್ನ ಮಾಡ್ತೀವಿ. ಅಪರಾಧಗಳನ್ನ ಅದನ್ನ ಕ್ಷಮಿಸುವಂತ ಕೇಳುವುದಕ್ಕಾಗಿ ಇರುವುದೇ ಸಂಧ್ಯಾವಂದನೆ, ಮತ್ತೊಂದಲ್ಲ. ನಮ್ಮಲ್ಲಿ ಇರುವಂತಹ ಸಂಧ್ಯಾವಂದನೆ ಎಷ್ಟು ಪರಿಶುದ್ಧವಾಗಿದೆ. ನಾವು ಯಾವ ಇಂದ್ರಿಯಗಳಿಂದಾಗಿ ಇಟ್ಟುಕೊಂಡು ಕರ್ಮಗಳನ್ನ ಮಾಡ್ತೀವಿ, ಪ್ರತಿಯೊಂದು ಅಂಗಾಂಗಗಳನ್ನು ಮುಟ್ತೀವಿ, ಅಂಗಾಂಗಗಳ ಸ್ಪರ್ಶವನ್ನ ಮಾಡ್ಕೋತೀವಿ. ಮನಸ್ಸು ಒಳಗಿಂದ ಪರಿಶುದ್ಧವಾಗಬೇಕು ಅಂತ ಪ್ರಾಣಾಯಾಮಾದಿಗಳನ್ನು ಮಾಡ್ತೀವಿ. ಅಷ್ಟು ಪರಿಶುದ್ಧವಾಗಿರುವಂಥದ್ದು ಎಷ್ಟೆಷ್ಟು ಇದೆ. 1-2 ಮಾತುಗಳನ್ನು ಮಾತ್ರ ಇದರ ಬಗ್ಗೆ ಹೇಳ್ತೀನಿ. ಮೊದಲಿದ್ದು ಪ್ರಾಣಾಯಾಮವನ್ನ ಮಾಡ್ತೀವಿ. ಯಾವ ಪ್ರಾಣಾಯಾಮವನ್ನ? ಶ್ವಾಸವನ್ನ ತೆಗೆದುಕೊಳ್ಳುವುದು, ಶ್ವಾಸವನ್ನ ನಿಗ್ರಹವನ್ನ ಮಾಡುವುದು, ಶ್ವಾಸವನ್ನ ಬಿಡುವಂತಹ ಕೆಲಸ. ಈ 3 ವಿಧವಾದ ಕರ್ಮಗಳನ್ನ ಮಾಡಬೇಕಾಗಿರುವಂತಹ ಕಾಲದಲ್ಲಿ ಶ್ವಾಸವನ್ನ ತೆಗೆದುಕೊಳ್ಳುವುದು
ಇದಕ್ಕೆ ಕರ್ಮಕ್ಕೆ ಒಂದು ವಿಧವಾದ ಯಾವ ವಿಧವಾದ ಕರ್ಮ ಇದು? ತೆಗೆದುಕೊಳ್ಳುವುದು, ತಕ್ಕೊಳ್ಳುವುದು ಅನ್ನೋದು ಒಂದು ಸೃಷ್ಟಿಯ ಕೆಲಸ. ತೆಗೆದುಕೊಳ್ಳುವುದು ಒಂದು ಸೃಷ್ಟಿಯ ಕೆಲಸ. ಆದ ಕಾರಣ ತೆಗೆದುಕೊಳ್ಳಬೇಕಾದಾಗ ಬ್ರಹ್ಮದೇವರನ್ನ ಸ್ಮರಣೆಯನ್ನ ಮಾಡಬೇಕು. ಶ್ವಾಸವನ್ನ ನಿಗ್ರಹವನ್ನ ಮಾಡಿದಾಗ ಸ್ವಯಂ ಭಗವಂತ ನಾರಾಯಣನ ಸ್ಥಿತಿಕರ್ತೃತ್ವ, ನಮ್ಮನ್ನ ಪರಿಪಾಲನೆಯನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ ಅಂತ ಚಿಂತನೆಯನ್ನ ಮಾಡ್ತಾ ಶ್ವಾಸವನ್ನ ನಿಗ್ರಹವನ್ನ ಮಾಡಬೇಕು. ಶ್ವಾಸವನ್ನ ಬಿಡಬೇಕಾದಾಗ ನಾವು ಲಯ ಚಿಂತನೆಯನ್ನ ಮಾಡಬೇಕು. ನಾಶವಾಗ್ತಾ ಇದೆ, ಹೋಗ್ತಾ ಇದೆ, ಹೋಗುವುದಕ್ಕೆ ಅಂತೀವಿ. ಹೋದ ಅಂದ್ರೆ ಏನಂತೀವಿ? ತೀರಿಕೊಂಡ ಅಂದ್ರೆ ಹೋದ, ಲಯ ಆಯ್ತು, ನಾಶವಾಯ್ತು. ನಾಶವನ್ನ ಅಂದ್ರೆ ದೇವರ ಸೃಷ್ಟಿ ಸ್ಥಿತಿ ಲಯವನ್ನ ಚಿಂತನೆಯನ್ನ ಮಾಡ್ತಾ ಪ್ರಾಣಾಯಾಮವನ್ನ ಮಾಡ್ತಾ, ಇದ್ಯಾವೆಲ್ಲ ಭಗವಂತನ ಅದ್ಭುತವಾಗಿರುವಂತಹ ಶಕ್ತಿ. ಇದು ಅದ್ಭುತವಾದ ಭಗವಂತನ ವಿಶಿಷ್ಟವಾದ ಶಕ್ತಿಯನ್ನ ಚಿಂತನೆಯನ್ನ ಮಾಡ್ತೀವಿ. ಸೃಷ್ಟಿ ಸ್ಥಿತಿ ಲಯ ಅಷ್ಟೇ ಅಲ್ಲ, ನಾವು ಮಾಡುವ ಕರ್ಮವನ್ನು ಕೇವಲ ಮುಗಿದ ಅಷ್ಟೇ ಮಾಡ್ತೀವ? ಇಲ್ಲ, ಕೈ ಕಾಲು ದೇಹ ಮನಸ್ಸು ಮುಂತಾದಗಳಿಂದ ಮಾಡ್ತೀವಿ. ಇದನ್ನೇ ಅಪರಾಧವನ್ನ ಕ್ಷಮಿಸು ಅಂತ ಕೇಳಬೇಕಲ್ಲ. ಈ ಅಪರಾಧವನ್ನ ಕ್ಷಮಿಸು ಅಂತ ಕೇಳುವುದೇ ಪ್ರಾರಂಭದಲ್ಲಿ ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯು ಕೃತೇಭ್ಯ, ನನ್ನಿಂದ ಮಾಡಲ್ಪಟ್ಟದ್ದು. ಇದರಿಂದಾಗಿ ಪಾಪಿಭ್ಯೋ ರಕ್ಷಂತ, ನಮ್ಮ ಪಾಪದಿಂದ ಈ ಪಾಪದಿಂದ ನಮ್ಮನ್ನು ರಕ್ಷಿಸು. ಯಾವ ಪಾಪ? ಬೆಳಿಗ್ಗೆ ಸಂಧಾನ ಮಾಡೋಕಾದಾಗ ಯದ್ರಾತ್ರ್ಯಾತ್ ಪಾಪಮಕಾರಶಂ, ರಾತ್ರಿ ಏನಾದರೂ ಪಾಪವನ್ನ ಮಾಡಿದ್ರೆ ಆ ಪಾಪವನ್ನ. ಇದರಿಂದಾಗಿ ಮನಸ ವಾಚ ಹಸ್ತಾಭ್ಯಾಂ, ಮನಸ ವಾಚ ಹಸ್ತಾಭ್ಯಾಂ ಅಷ್ಟೇನಾ? ಇಲ್ಲ, ಪದ್ಭ್ಯಾಂ ಕೈಗಳಿಂದ, ಪದ್ಭ್ಯಾಂ ಕಾಲುಗಳಿಂದಾಗಿ, ಕರಾಭ್ಯಾಂ ಕೈಗಳಿಂದಾಗಿ, ಜಾನುಭ್ಯಾಂ ಈ ವಿಧವಾಗಿ ಯಾವುದನ್ನ, ಅದ ಕಾರಣ ಈ ವಿಧವಾಗಿ ಅಂದ್ರೆ ಮನಸ ವಾಚ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶ್ರೇಷ್ಠ, ಕಾಲಿಂದ ತಲೆವರೆಗೆ. ಪದ್ಭ್ಯಾಂ ಉದರೇಣ ಶ್ರೇಷ್ಠ, ಮಧ್ಯದಲ್ಲಿ ಹೊಟ್ಟಿ ಉದರ ಅಂದ್ರೆ ಪಾದದಿಂದ ಹೊಟ್ಟೆಯಿಂದ ಮೂಲಕ ತಲೆಯವರೆಗೆ ಮಾಡಿದ ಎಲ್ಲಾ ಪಾಪಗಳನ್ನು ನಾಶ ಮಾಡುವಂತ ದೇವರಿಗೆ ಕೇಳ್ಕೋತು. ಅದ ಕಾರಣ ಈ ವಿಧವಾದ ನಮ್ಮ ಮಾಡುವಂತಹ ಪಾಪ ಕರ್ಮಗಳನ್ನ ನಾಶ ಮಾಡುವುದಕ್ಕಾಗಿ ಪ್ರಾರ್ಥನೆಯನ್ನ ಮಾಡುವುದೇ ಸಂಧ್ಯಾ ವಂದನೆ. ದೇವರಿಗೆ ಅರ್ಘ್ಯ ಕೊಡುದು ಜಪ ಮಾಡುವುದಕ್ಕಾಗಿ ಸಂಧ್ಯಾ ಹೇಳ್ಯಾರ. ಸೂರ್ಯನ ಸಾಕ್ಷಿಯಾಗಿ ಕರ್ಮವನ್ನ ಮಾಡ್ತೀವಿ ಅನ್ನೋಕ್ಕಾಗಿ ಅವನಿಗೆ ಅರ್ಘ್ಯ. ನಮಗೆ ಇದೇ ವಿಧವಾದ ಶುದ್ಧವಾದ ಜ್ಞಾನವಿರಲಿ ಅನ್ನೋದಕ್ಕಾಗಿ ಮಂತ್ರ ಜಪ. ನಮ್ಮಲ್ಲಿ ಆ ಮಂತ್ರಪೂತವಾಗಿರುವಂತಹ ಎಲ್ಲಾ ಸಕಲ ವಿಧವಾದ ವೇದ ಮಂತ್ರಗಳ ಅಧಿಷ್ಠಾನಭೂತವಾಗಿರುವಂತಹ ದಿವ್ಯವಾದ ಶಕ್ತಿ ಉಳ್ಳಂತಹ ಪುರುಸೂಕ್ತ ಮತ್ತು ಗಾಯತ್ರಿ, ಆ ಎರಡನ್ನೂ ವಿಶಿಷ್ಟವಾದ ರೀತಿಯಲ್ಲಿ ಕೊಟ್ಟಂತಹ ದಿವ್ಯವಾದ ಮಂತ್ರಗಳು ಬಂದಿದೆ. ಇದನ್ನೇ ಈ ವಿಧವಾದ ಬಲವನ್ನೇ ಇಟ್ಟುಕೊಂಡೇ ವಿಶ್ವಾಮಿತ್ರರು ಯುದ್ಧಕ್ಕೆ ಬಂದ ವಶಿಷ್ಠ ಮುನಿಗಳು ಬೇರೆ ಏನು ಮಾಡಲಿಲ್ಲ. ನಾವು ಎಷ್ಟೇ ಬಾಣ ಬಿಟ್ಟರೂ ಕೂಡ ಬಂದೇ ಒಂದು ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಮಂತ್ರವಂತ ಅಂತ ಹಾಗೇ ನಿಂತಿರುತ್ತೆ. ಅವ್ರ ಕಡೆ ಬಿಲ್ಲ ಬಾಣಿಲ್ಲ ಏನೂ ಇಲ್ಲ. ನಿಂತರೆ ಅದನ್ನ ಆ ಬಲ ಏನೂ ಬಲಿಷ್ಠತೆಯನ್ನು ತೋರಿಸಲಿಲ್ಲ. ಯಾವ ದೇವರ ಮುಖದಿಂದಾಗಿ ಬ್ರಾಹ್ಮಣರು ಹುಟ್ಟಿದ್ದಾರೆ. ದೇವರ ತಲೆಯಿಂದ ಆರಂಭ ಮಾಡಿಕೊಂಡು ಪಾದದಿಂದ ನೋಡಿದಾಗ 4 ವರ್ಣದವರು ಹುಟ್ಟಿದ್ದಾರೆ. ದೇವರಿಂದಲೇ ಹುಟ್ಟಿದ್ದಾರಲ್ಲ ಎಲ್ಲರೂ. ಆದ ಕಾರಣ ಮೇಲೆ ಭಾಗದಿಂದ ಇದ್ದ ಕಾರಣ ಬಾಹುಗಳಿಗಿಂತಲೂ ಕೂಡ ಮುಖಭಾಗ ಇದು ಮೇಲೆ ಇದೆ, ಉತ್ತಮವಾಗಿದೆ, ಮಂತ್ರಪೂತವಾಗಿದೆ, ಮಂತ್ರಗಳಲ್ಲಿ ಶಕ್ತಿ ಇದೆ. ಆ ವಿಧವಾದ ಶಕ್ತಿಯನ್ನು ಹೊಂದಿರುವಂಥದ್ದು ಮಂತ್ರಗಳಲ್ಲಿ ಶಕ್ತಿ ಇದೆ ಅನ್ನೋದಕ್ಕಾಗಿ ಅದರ ಮೇಲಿನ ಭಾಗದಲ್ಲಿ ಬಂತು. ಬಾಹುಗಳಿಂದ ಹುಟ್ಟಿದಂತಹ ಕ್ಷತ್ರಿಯರಿಗೂ ಮಂತ್ರವು ಹೇಳಲಿಕ್ಕೆ ಅಧಿಕಾರವಿದೆ. ಅಧಿಕಾರವಿದ್ದರೂ ಕೂಡ ಮಂತ್ರಗಳ ಸಿದ್ಧಿಯನ್ನ ಕೆಲವರು ಮಾಡಿಕೊಳ್ತಾರ ಹೊರತು ಎಲ್ಲರೂ ಮಾಡಿಕೊಳ್ಳುವ ಅಧಿಕಾರವಿಲ್ಲ.
ಮಹಾ ದೇವತೆಗಳು ಇದನ್ನು ಸಿದ್ಧಿ ಮಾಡಿಕೊಟ್ರು ಅನ್ನೋದಕ್ಕಾಗಿ ಅನೇಕದಲ್ಲಿ ದೇವರು ಅವತಾರವನ್ನ ರಾಮನಾಗಿ ಹುಟ್ಟಿದ. ಹಂಗಿತ್ತಂದ್ರೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ಹಂಗೆ ಹೊಡಿಲಿಕ್ಕೆ ಹೋದ ಮೊದ್ಲ ಇಲ್ಲ. ವಿಶ್ವಾಮಿತ್ರರನ್ನು ಕೂಡಿಸಿಕೊಂಡು ಎಲ್ಲಾ ಮಂತ್ರಗಳನ್ನ ನಾನು ಕೇಳಿಕೊಂಡು ಅದನ್ನು ಪಡೆದುಕೊಂಡ. ಆಮೇಲೆ ಹೋದ ಯುದ್ಧಕ್ಕೆ, ಮಂತ್ರಗಳನ್ನ ತೆಗೆದುಕೊಂಡ. ಮಂತ್ರವನ್ನ ತೆಗೆದುಕೊಳ್ಳದೇ ಮಾಡಿದಂತಹ ಕರ್ಮ ಇದು ಕರ್ಮವೂ ಬಲಿಷ್ಠತೆಯನ್ನ ಪಡೆಯೋದಿಲ್ಲ. ಎಲ್ಲವೂ ಕೂಡ ಮಂತ್ರ ಸಹಿತವಾಗಿರುವಂತಹ ಶುದ್ಧವಾದ ಶಕ್ತಿಯನ್ನು ಹೊಂದಿರುತ್ತೆ. ಆದ ಕಾರಣ ಈ ವಿಧವಾಗಿ ಕೇಳಿಕೊಂಡು ಎಲ್ಲಾ ಋಷಿಮುನಿಗಳು ಯಜ್ಞವನ್ನ ಮಾಡ್ತಾ ಇದ್ದಾರೆ. ಸೂರ್ಯನ ಸಾಕ್ಷಿಯಾಗಿ ಕರ್ಮವನ್ನ ಮಾಡ್ತಾರೆ. ಕರ್ಮಗಳನ್ನ ಮಾಡಬೇಕಾದಾಗ ಮಧ್ಯರಾತ್ರಿಯಲ್ಲಿ ಕರ್ಮವನ್ನ ಮಾಡಿದಾಗ ಎಷ್ಟೆಷ್ಟು ದೇವತೆಗಳಿದೆ, ಇಂದ್ರಾದಿ ದೇವತೆಗಳ ಹೆಸರನ್ನ ಏನು ಕೇಳ್ತೀವಿ, ಎಷ್ಟು ದೇವತೆಗಳಂತ ಹೆಸರನ್ನ ಕೇಳ್ತೀವಿ, ಅಷ್ಟಷ್ಟು ಅದೇ ಹೆಸರಿಂದ ಇರುವಂತ ಅಸುರರು ಇದ್ದಾರೆ. ಅವರೇನ್ ಮಾಡ್ತಾರೆ, ಆ ರಾತ್ರಿ ಕಾಲದಲ್ಲಿ ಒಂದು ವೇಳೆ ನಾವು ಹವಿಸ್ಸನ್ನ ಯಾವ್ದರನ್ನು ಕೂಡ ಕೊಟ್ವಿ ಅಂದ್ರೆ ಆ ಹೆಸರಿದಂತಹ ಅಸುರರು ಅದನ್ನು ನಮ್ ಕೊಟ್ರು ಅಂತ ಅವರ ಬಲಿಷ್ಠನಾಗಿ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಸೂರ್ಯಾಸ್ತವಾದ ಮೇಲೆ ಶುದ್ಧವಾದ ಕರ್ಮವನ್ನ ಮಾಡುವ ಯಜ್ಞಾದಿ ಕರ್ಮವನ್ನ ಮಾಡುವಂತಹ ವಿಧಿ ಇಲ್ಲ. ಅದಕ್ಕೆ ಹೇಳ್ತಾರೆ ಸಂಧ್ಯಾವಂದನೆಯನ್ನು ಸೂರ್ಯಾಸ್ತ ಕಾಲದಲ್ಲಿ ಮಾಡಿ ತದನಂತರದಲ್ಲಿ ಅಡಿಗೆಯನ್ನು ಮಾಡಿ ಕತ್ತಲಿ ಆಯ್ತು ಅಂದರೆ ಕರ್ಮಗಳನ್ನು ಲೋಪವನ್ನ ಮಾಡಿ ಕೇವಲ ಧ್ಯಾನವನ್ನ ಮಾಡ. ವಿಶ್ವ ತೇಜಸ ಪ್ರಾಜ್ಞ ಅನ್ನೋದಕ್ಕಾಗಿ ತಿಳಿದುಕೊಂಡು ಈ ಧ್ಯಾನಾದಿಗಳನ್ನ ಮಾಡಿ ನಾವು ಚಿಂತನೆಯನ್ನ ಮಾಡ್ತಾ ಧ್ಯಾನವನ್ನ ಮಾಡ್ತಾ ಇದ್ರೆ ನಿದ್ರೆ ಬಂದ್ರೆ ಮಲಗಿಬಿಡು. ಬೆಳಗಿನ ಜಾವ ಅರುಣೋದಯ ಕಾಲದಲ್ಲಿದ್ದ ಮತ್ತೆ ಕರ್ಮಗಳನ್ನು ಮಾಡಬೇಕು. ಮಧ್ಯರಾತ್ರಿಯಲ್ಲಿ ಎದ್ವಿ ಅಂದ್ರೆ ಏನ್ ಮಾಡಪ್ಪ, ಇದೇ ಧ್ಯಾನವನ್ನು ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಆ ವಿಧವಾಗಿರುವಂತಹ ಶುದ್ಧವಾದ ಕರ್ಮದಿಂದಾಗಿ ಇದ್ದಾಗ ಮಾತ್ರ ಇದು ಸಾಧ್ಯವಾಗತ್ತೆ ಹೊರತು ಇಲ್ಲದಿದ್ರೆ ಇಲ್ಲ. ಇದನ್ನ ಪೃಥು ಚಕ್ರವರ್ತಿ ಸ್ವಯಂ ತಾನು ಮಾಡದೇನೆ ಎಲ್ಲರಿಗೂ ಬೋಧನೆಯನ್ನ ಮಾಡಿದ. ಮತ್ತೆ ಪ್ರಜೆಗಳಿಗೆ ಕರೆದು ಒಬ್ಬರು ಮಾಡಿದ್ರೆ ನಡೆಯುತ್ತಿಲ್ಲ. ಇದು ನಾ ಒಬ್ಬನೇ ಮಾಡ್ತೀನಿ, ಇಂದ್ರದೇವರ ಹತ್ರ ಯುದ್ಧ ಮಾಡಿ ಬರ್ತೀನಿ, ಋಷಿಗಳು ಯತ್ನ ಮಾಡ್ತಾರ ಅಂದ ಮಾತ್ರಕ್ಕ ಫಲವತ್ತಾಗಿ ಭೂಮಿ ಫಲವನ್ನ ಕೊಡುವುದಿಲ್ಲ. ಎಲ್ಲರಿಗೂ ಕೂಡ ಭಿನ್ನವರ ಅಭಿರುಚಿಯಾಗಿರುವಂತಹ ಫಲಗಳು ಬೇಕಲ್ಲ. ಎಲ್ಲರಿಗೂ ಒಂದೇ ವಿಧವಾಗಿ ಫಲವಿದೆಯಾ? ಭಿನ್ನವಾದ ಅಭಿರುಚಿಯಾಗಿರುವಂತಹ ಭೂಮಿ ಫಲವನ್ನು ಕೊಡಬೇಕು ಅಂತಾಗಿದ್ರೆ ಭಿನ್ನವಾದ ಕರ್ಮಗಳು ಶುದ್ಧವಾದ ರೀತಿಯಲ್ಲಿ ಆಗಬೇಕು. ಆ ವರ್ಣದವರು ತಮಗೆ ಯೋಗ್ಯತಾನುಸಾರವಾಗಿರುವಂತಹ ಕರ್ಮಗಳನ್ನು ಮಾಡಬೇಕು. 4 ವರ್ಣದವರಾಗ್ಲಿ ಎಲ್ಲಾ ವರ್ಣದವರಾಗ್ಲಿ ತಮಗೆ ಅನುಗುಣವಾಗಿರುವಂತಹ ಕರ್ಮವನ್ನ ಮಾಡಿದಾಗ ಅವರವರಿಗೆ ವರ್ಣಕ್ಕೆ ಅನುಗುಣವಾದ ಕರ್ಮಕ್ಕೆ ಅನುಗುಣವಾದ ಫಲವನ್ನು ಕೊಳ್ಳಿಕ್ಕೆ ಪ್ರಾರಂಭವಾಗುತ್ತೆ. ಇಲ್ಲದಿದ್ರೆ ಆಗುವುದಿಲ್ಲ. ನಾವೊಬ್ಬನೇ ಮಾಡಿದ್ರೆ ಹೆಂಗೆ? ಇದೆಲ್ಲವನ್ನ ಪ್ರಜೆಗಳನ್ನ ಕರೆದು ಪೃಥು ಚಕ್ರವರ್ತಿ ತಾನು ಬೋಧನೆಯನ್ನ ಮಾಡಿದ. ಪೃಥು ಚಕ್ರವರ್ತಿ ಮಾಡಿದ್ದೇನಪ್ಪ, ತಾವೊಬ್ಬನೇ ಮಾಡ್ತಾ ಕೂತ್ಬಿಟ್ರೆ ಎಲ್ಲ ಮಾಡ್ತಾರ. ಹಂಗ ಮಾಡಿದ್ರೆ ಯಾವ ಪ್ರಜೆಗಳಿಗೆ ಕೇಳುವುದಿಲ್ಲ. ಊರಿಗೂ ಹೋಗಿ ಬೋಧನೆಯನ್ನ ಮಾಡ್ತಾ ಹೊಂಟ. ನೀವಿದನ್ನ ಮಾಡ್ರಿ, ಸತ್ಕರ್ಮಗಳನ್ನ ಮಾಡ್ರಿ, ಯಜ್ಞವನ್ನ ಮಾಡ್ರಿ, ನೀವಿಂತಾದ್ ಮಾಡ್ರಿ ಅಂತ ತತ್ವಜ್ಞಾನವನ್ನ ಎಲ್ಲವನ್ನ ನಾನು ಇದಕ್ಕೆ ರಾಜನಾದ ಕಾರಣ ನನಗೆ ಅಧಿಕಾರವಿದೆ, ನನ್ನ ಆಧಿಪತ್ಯ ಇದೆ, ನಾನು ಇದನ್ನ ಮಾಡಿಸ್ತಾ ಇದ್ರೆ ಎಲ್ಲರೂ ಕೂಡ ನಾಶವಾಗಿ ಹೋಗ್ತೀವಿ ಅನ್ನುವುದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ತತ್ವಜ್ಞಾನವನ್ನ ಚಿಂತನೆಯನ್ನ ಮಾಡಿಸಿಕೊಟ್ಟ. ಕೇವಲ ತಾನು ಮಾತ್ರ ಮಾಡುವುದಷ್ಟೇ ಅಲ್ಲ, ಅದ ಕಾರಣ ಆ ವಿಧವಾಗಿರುವಂಥದ್ದು ಗಂಧರ್ವರಾಗಲಿ ಯಕ್ಷರಾಗಲಿ ಚಿನ್ನರಾಗಲಿ ಎಲ್ಲರೂ ಇದಕ್ಕೆ ಕಾರಣೀಭೂತರಾದವರು. ಕೊನೆಗೆ ಕೇಳದೇ ಇದ್ದಾಗ ಏನು ಮಾಡಬೇಕು? ಭೂದೇವಿಗೆ ಹೋಗಿ ಕೇಳು. ಭೂದೇವಿಗೆ ಬಂದು ಕೇಳಿದಾಗ ಕ್ಷೀಣನಾಗ್ಬಿಟ್ಟಿದೆ. ಏನ್ ಮಾಡೋಣ? ಹುಟ್ಟಿಸಲು ಇನ್ನೂ ಸಾಧ್ಯವಿಲ್ಲ. ಶುದ್ಧವಾದ ರೀತಿಯಲ್ಲಿ ಇದನ್ನು ಮಾಡಿದಾಗ ಭೂಮಿಯನ್ನು ಶುದ್ಧ ಮಾಡಬೇಕು. ಭೂಮಿಯನ್ನು ಶುದ್ಧ ಮಾಡ್ಬೇಕಾದ್ರೆ ಯಜ್ಞವನ್ನ ಮಾಡಬೇಕಾದಾಗ ಕೇವಲ ಜಗ ಶುದ್ಧ ಆಗದಂದ್ರೆ ಮಾಡಿದ ಕರ್ಮಕ್ಕೆ ಫಲವಿದೆಯಾ? ಆದ ಕಾರಣ ಶುದ್ಧವಾದ ಕರ್ಮವನ್ನ ಮಾಡುವುದಕ್ಕಾಗಿ ಶುದ್ಧವಾದ ಸ್ಥಳ ಬೇಡವೇ? ಒಂದು ಕರ್ಮವನ್ನ ಮಾಡಬೇಕಾದಾಗ ದೇಶ, ಕಾಲ, ಪಾತ್ರ, ಮಂತ್ರ, ತಂತ್ರ, ಕರ್ಮ, ಕರ್ತೃ, ಭೋಕ್ತೃ ಎಲ್ಲವೂ ಶುದ್ಧವಾಗಿರು. ಕೇವಲ ಇಷ್ಟಿದ್ರೆ ಮಾತ್ರ ಉಪಯೋಗ ಬರುವುದಿಲ್ಲ. ಅಷ್ಟೆಲ್ಲ ಪರಿಶುದ್ಧವಾದಾಗ ಮಾತ್ರ. ಭೂಮಿಯೇ ಶುದ್ಧ ಆಗಿಲ್ಲ. ಯಾಕೆ? ಅಪವಿತ್ರ ಆಗ್ಬಿಟ್ಟಿದೆ. ಇಷ್ಟು ದಿವಸ ಕರ್ಮ ಇಲ್ಲ ಇದ್ದ ಕಾರಣ ಅಪವಿತ್ರ ಆಗ್ಬಿಟ್ಟಿದೆ, ಸಂಸ್ಕಾರವೇ ಇಲ್ಲ ಅಂದಿದೆ.
ಭೂದೇವಿ ಎಂದು ನಾನು ಈದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನನ್ನ ಕಡೆ ಶಕ್ತಿ ಇಲ್ಲ, ಹುಟ್ಟಿಸುವುದಿಲ್ಲ ಅಂತ. ಏನ್ ಮಾಡಿದ್ರೆ ಸರಿ ಹೋಗ್ತದೆ ಅಂತ ವಿಚಾರವನ್ನ ಮಾಡಿದ್ರು. ಆಗ ಎಲ್ಲವನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ದೇವಾದೇವತೆಗಳು ಒಂದು ಮಾರ್ಗವನ್ನು ಹೇಳಿದರು. ನೀನು ಆಕಿ ಗೋರೂಪದಿಂದ ಬರ್ತಾಳೆ ಪೃಥ್ವಿ ದೇವಿ, ಭೂಮಿ ಗೋರೂಪದಿಂದ ಸುರಭಿ ರೂಪದಿಂದ ಬರ್ತಾಳೆ. ಆಕಿ ಕಾಮಧೇನು, ಸುರಭಿ ಅಂದ್ರೆ ಕಾಮಧೇನು, ಅದ ಕಾರಣ ಆ ರೂಪದಿಂದ ಬರ್ತಾಳೆ. ಅಕ್ಕಿಯನ್ನ ನೀನು ಮೊದಲಿಗೆ ಮದುವೆ ಆಗು. ಆದ ಕಾರಣ ಅವರಿಬ್ಬರನ್ನ ಮೊಟ್ಟ ಮೊದಲು ಮದುವೆಯನ್ನ ಮಾಡ್ತಾರೆ. ಆಗ ಭಗವಂತ ಮದುವೆಯಾಗಿ ಭೂದೇವಿಗೆ ಮದುವೆ ಆದ ಮೇಲೆ ನಾಮಕರಣವನ್ನ ಮಾಡಿದ್ದೆ ಪೃಥ್ವಿ ಚಕ್ರವರ್ತಿಯ ಮಡದಿ ಆದ ಕಾರಣ ಈಕಿ ಪೃಥ್ವಿ ಅಂತ ನಾಮಕರಣ. ಪೃಥ್ವಿ ಅಂತ ಯಾಕೆ ಹೆಸರು ಬಂತು? ಪೃಥ್ವಿ ಚಕ್ರವರ್ತಿಯ ಹೆಂಡತಿ ಆದ ಕಾರಣ ಈಕೆಗೆ ಪೃಥ್ವಿ ಅಂತ ಹೆಸರು ಬಂತು. ಆಮೇಲೆ ಮದುವೆಯನ್ನ ಮಾಡಿಕೊಂಡು ಆ ಕಾಮದಿಂದಾಗಿ ಯಾರ್ಯಾರಿಗೂ ದೇವತೆಗಳಿಗೆ ಏನ್ ಬೇಕು ಮೊದಲಿಗೆ ಅಲ್ಲಿಂದ ಶುರು, ಭೂಮಿ ಮೇಲಿದ್ದ ಪ್ರಜೆಗಳಿಗಲ್ಲ, ಗದ್ದರ್ವಾಹ ಅವರವರಿಗೆ ಬೇಕಾಗಿರುವಂತಹ ಎಲ್ಲ ವಿಧವಾಗಿರುವಂಥದ್ದು ಒಂದೊಂದಾಗಿ ಹುಟ್ಟಿಸಲು ಪ್ರಾರಂಭವನ್ನ ಮಾಡಿದ. ಸುರಭಿಯಿಂದಾಗಿ ಪೃಥ್ವಿ ಚಕ್ರವರ್ತಿ ದೇವರೇ ಸ್ವಯಂ ಒಂದು ವಂಶದಿಂದ ಯಾಕೆ ಬರಲು ಕಾರಣವಾಯ್ತಪ್ಪ? ಸೃಷ್ಟಿಯನ್ನ ಮಾಡಲು ಉಳಿದವರಿಗೆ ಯಾರಿಗೂ ಕೂಡ ಪರಿಪೂರ್ಣ ಶಕ್ತಿ ಇಲ್ಲದೇ ಇದ್ದ ಕಾರಣ ಸ್ವಯಂ ಭಗವಂತ ಆಗ ಬಂದ ಕಾರಣ ಅದನ್ನ ತಾನು ಮಾಡಿದ ಕಾರಣ ಒಂದು ಪರಿಪೂರ್ಣವಾದ ಅಂಶದಿಂದಾಗಿ ವತ್ಸಂ, ಆ ವತ್ಸವನ್ನು ತೆಗೆದುಕೊಂಡು ಅದರಿಂದಾಗಿ ವಿಶ್ವಮಸೃತ ಭೂಮಿಯ ಮೇಲೆ ವತ್ಸವೇಣ ಪಿತರೋ ಇಷ್ಟ, ಮೊದಲಿಗೆ ಶುದ್ಧವಾದ ಆಹಾರ ಕೊಟ್ಟ, ಪಿತೃಕರ್ಮವನ್ನು ಮಾಡಿಸಿದ, ಪಿತೃದೇವತೆಗಳ ಸಂತುಷ್ಟರಾದರು, ಗಂಧರ್ವರಿಗೆ ಇವುಗಳನ್ನು ಕೊಟ್ಟ, ಅನೇಕ ವಿಧವಾದ ಫಲಪುಷ್ಪಾದಿಗಳನ್ನು ಬರುವುದಕ್ಕಾಗಿ ಅಲ್ಲನ್ನೂ ಮಾಡಿದ, ನಾನಾ ವಿಧವಾದ ಎಲ್ಲರನ್ನೂ ಕೂಡ ಒಂದೊಂದಾಗಿ ಪ್ರತಿಯೊಂದೂ ಕೂಡ ಹುಟ್ಟಿಸಲು ಪ್ರಾರಂಭವನ್ನು ಮಾಡಿದ. ಹಣ್ಣು ಹುಟ್ಟಿತು, ಫಲ ಹುಟ್ಟಿತು, ಗಂಧ ಹುಟ್ಟಿತು, ಪುಷ್ಪ ಹುಟ್ಟಿತು. ಭೂಮಿಯಿಂದ ಹುಟ್ಟಬೇಕಾದ ಒಂದೊಂದು ಪದಾರ್ಥಗಳು ಪ್ರತಿಯೊಂದೂ ಕೂಡ ಹುಟ್ಟಲು ಪ್ರಾರಂಭವನ್ನಾಯಿತು. ದೇವರು ಎಲ್ಲದಕ್ಕೂ ಕಾರಣ ಅಂತ ಯಾಕೆ ಹೇಳ್ತೀವಿ? ತಂದೆ ಮಗ, ಮಗ ಅಂದ ಮೇಲೆ ಏನಾಗ್ತದೆ? ಇಲ್ಲಪ್ಪ ತಂದೆ ನೋಡಪ್ಪ ನಿಮ್ಮಪ್ಪನ ನೋಡ್ದಂಗೆ ಆಗ್ತದೆ ಅಂತಾರ. ಮಗನನ್ನ ನೋಡಿ ನಿಮ್ಮ ತಂದೆ ನೋಡ್ದಂಗೆ ಆಗ್ತಂತಂದ್ರೆ ಏನರ್ಥ? ಒಂದು ತಂದೆಯ ಒಂದು ಅಂಶ ಅವರಲ್ಲಿ ಬಂದಿದೆ, ಪರಿಪೂರ್ಣವಾಗಿ ಬಂದಿದೆ. ಹಂಗೆ ದೇವರು ಭೂದೇವಿಯಿಂದಾಗಿ ಪೃಥ್ವಿಯಿಂದಾಗಿ ಎಲ್ಲವನ್ನ ಹುಟ್ಟಿಸಿದ. ಅಂದ್ರೆ ಪ್ರತಿಯೊಂದು ಕಣಕಣಗಳಲ್ಲಿ ದೇವರು ಒಂದು ಅಂಶದಿಂದ ಬಂದ, ಹಣ್ಣಿನಲ್ಲಿಯೂ ಒಂದು ಅಂಶದಿಂದ ಬಂದ. ಅದ ಕಾರಣ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಗಿನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ. ನೋಡಿ ವಿಚಾರವನ್ನು ಮಾಡಿ. ದ್ರವ್ಯ ಪದಾರ್ಥಗಳಲ್ಲಿ, ಕರ್ಮ ಮತ್ತು ಕಾಲ, ಯಾವ ಕಾಲದಲ್ಲಿ ಯಾವ ವಿಧವಾದ ಫಲದ, ಯಾವುದರಲ್ಲಿ ಯಾವ ವಿಧವಾದ ಕರ್ಮದಿಂದಾಗಿ ಯಾವ ವಿಧವಾದ ಫಲ ಹುಟ್ಟಬೇಕು. ಈಗಿನ ಕಾಲದಲ್ಲಿ ಇಂಜೆಕ್ಷನ್ ಕೊಟ್ಟು ಬೇಕಾದ ಕಾಲದಲ್ಲಿ ಬೇಕಾದ ಹುಟ್ಟಿಸ್ತಾರೆ, ಆ ಮಾತು ಬೇರೆ ಇದೆ. ಇದು ಬರ್ತಾ ಬರ್ತಾ ಇದೇ ವಿಧವಾಗಿ ಸೃಷ್ಟಿ ಹಾಕೋತು. ಮುಂದಿನ ಕಾಲದಲ್ಲಿ ಕಲಿಯುಗದ ಅಂತ್ಯ ಭಾಗದಲ್ಲಂತೂ ಹೇಳ್ತಾರೆ, ಕಲಿಯುಗ ಮುಗಿಬೇಕಾದ್ರೆ ಒಂದು ಗುಳಿಗೆ ತಿಂದ್ಬಿಟ್ರೆ ಹೊಟ್ಟೆ ತುಂಬಿಡ್ತಾ, ಅನ್ನನೇ ಮಾಡಬೇಡ್ರಿ. ಹಂಗೆ ಅದು ಔಷಧಿಗಳಿಂದಾಗಿ ಉದರ ಭೋಜನ, ಔಷಧ ತೊಗೊಂಡ್ಬಿಟ್ರೆ ಸಾಕು ಅದು ಹೊಟ್ಟೆ ತುಂಬಿಡ್ತಂತೆ, ಊಟ ಮಾಡೋ ಕಾಣನೇ ಇಲ್ಲ, ಬಾಯಿಗೆ ಯಾವ್ದು ರುಚಿ ತೋರಿಸೋ ಕಾಣಿಲ್ಲ. ಒಂದು ಗುಳಿಗೆ ರುಚಿ ತೋರಿಸ್ಬಿಟ್ರೆ ಮುಗಿದ. ಒಂದು ಗುಳಿಗೆ ತೊಗೊಂಡ್ಬಿಟ್ರೆ ಅನ್ನ ಆಯ್ತಂಕಂತ, ಒಂದು ಗುಳಿಗೆ ತೋರಿಸ್ಬಿಟ್ರೆ ಇದು ಅಂತ ಯಾವ ಕರ್ಮವೂ ಮಾಡುವ ಅಗತ್ಯವೇ ಇಲ್ಲ. ಹಾಗೆ ಕಲಿಯುಗ ಮುಗಿತಾ ಈಗ ಅಧರ್ಮದಲ್ಲಿ ಹಾಗೆ ಮುಳುಗ್ತಾ ಹೋಗುತ್ತೆ. ಆ ವಿಧವಾಗಿ ಆ ಹೇಳಬೇಕಾಗಿರುವಂತಹ ಪ್ರತಿಯೊಂದು ಕರ್ಮದಲ್ಲಿ ದ್ರವ್ಯಂ ಕರ್ಮಚ ಕಾಲಶ್ಚ ಯದನುಗ್ರಹ ತಸ್ಸಂತಿ ನಸಂತಿ ಇದುಪೇಕ್ಷೆಯ. ದ್ರವ್ಯ ಪದಾರ್ಥಗಳಲ್ಲಿದ್ದು ಆ ಕಾಲದಲ್ಲಿ ಇದು ಹುಟ್ಟಬೇಕು, ಆ ಕಾಲದಲ್ಲಿ ಬೆಳೆಯಬೇಕು. ಮೊದಲಿನ ಕಾಲದವರು ಇದೇ ಈ ತಿಂಗಳು ಸುರಾಯ್ತು, ನೋಡು ಈ ಹಣ್ಣು ಹುಟ್ಟಿತು, ಮಳೆ ಸುರಾಯ್ತು, ನೀರ್ಲ ಹಣ್ಣು ಬಂತು, ನೀರು ಹುಟ್ಟುತ್ತಾ ಇದೆ, ನೀರು ಹಣ್ಣು ಬಂತು. ಅಂದ್ರೆ ಥಂಡಿ ಶುರು ಆದ ಮೇಲೆ ದೇಹ ಹುಟ್ಟತೆಗಾಗಿ ಮಾವಿನ ಹಣ್ಣು ಹುಡುಕು.
ಅಂದ್ರೆ ಒಂದೊಂದು ಕಾಲಕ್ಕೂ ಒಂದು ಸೀಮಿತವಾಗಿರುವಂತಹ ಆಹಾರಗಳನ್ನ ಹುಟ್ಟಿಸುವುದಕ್ಕಾಗಿ ಹೇಳ್ತಾರೆ. ಔಷಧಿಗಳನ್ನ ಸದಾ ಕಾಲದಲ್ಲಿ ಇರುವಂತೆ ಮಾಡ್ಯಾರ. ಯಾವುದು ಔಷಧಿಗಳಿವೆ ನೋಡಿ, ಯಾವ ನಮಗೆ ಮಸಾಲೆ ಅಂತೀವಿ ಔಷಧಿಗಳು, ಮೆಣಸು ಇದು ಒಂದು ಔಷಧವನ್ನಾಗಿ ಕೊಡ್ತಾರೆ. ಯಾರಿಗಾದ್ರೂ ಕೆಮ್ಮಾಗಲಿ ಲವಂಗ ಮೆಣಸು ಅಂತ ಬಾಯಿ ಇಟ್ಕೊಪ್ಪ, ಯಾಕೆ ಕೆಮ್ಮು ಬರುವುದಿಲ್ಲ ಅಂತಾರೆ. ಈ ವಿಧವಾಗಿ ಬರುವುದಿಲ್ಲ ಅಂತ ಯಾಕಂತಾರ, ಸದಾಕಾಲ ಇದು ಔಷಧ ರೂಪೇಣ ಇರುವಂಥದ್ದು ಎಂದಿಗೂ ಕೂಡ ಕೆಡುವುದಿಲ್ಲ. ಅಂತಹ ಪದಾರ್ಥಗಳು ಎಲ್ಲ ಕಾಲದಲ್ಲಿ ಇರ್ತವೆ. ಯಾವ ಕಾಲವನ್ನು ಮೀರಿ ಹೋಗ್ತವೆ ಆಗ ಅದು ನಾಶ ಆಗಿಬಿಡ್ತವೆ, ಹುಟ್ಟುವುದಿಲ್ಲ, ಫಲವನ್ನು ಕೊಡುವುದಿಲ್ಲ. ಆ ಕಾಲದಲ್ಲಿದ್ದು ಆ ಪದಾರ್ಥಗಳನ್ನು ಹುಟ್ಟಿಸುವುದಕ್ಕಾಗಿ ಹಂತ ಮಾಡಿದ್ದಾನೆ. ಅಷ್ಟನ್ನೇ ಮಾಡಿದ. ಯಾದಿ ರೂಪಾಣಿ ಜಗೃಹೆ, ದೇವರು ಯಾವ ರೂಪವನ್ನು ತೆಗೆದುಕೊಂಡ ಆ ಪದಾರ್ಥ ಆ ರೂಪದಿಂದ ಹುಟ್ಟಿತು. ದೇವರು ಒಂದು ರೂಪದಿಂದಾಗಿ ತೆಗೆದುಕೊಂಡದ್ದು ಹುಟ್ಟಿತ. ಧರ್ಮಂ ಇತ್ಯೇಷು ಧರ್ಮೇಶು ನಾಶು ಧರ್ಮೇಶತ್ಪರಃ ಪ್ರಾಯೇಣ ಸಿದ್ಧತೆ ಭಕ್ತ್ಯ ಫಲಾಶಿತ ಫಲಂ. ಗಿಡದಲ್ಲಿದ್ದು ಬೆಳೆಸಿದ ತಾನು, ಅಂದ್ರೆ ಪೃಥ್ವಿಗೆ ಹೇಳ್ಬಿಟ್ಟು ಅದರಿಂದ ಹುಡ್ತದಂದು ಕೈ ನೀರು ಹಾಕ್ಬಿಟ್ರೆ ತಾನೇ ಬೆಳೀತ ಅಲ್ಲ. ಸ್ವಯಂ ಭಗವಂತ ಒಂದು ರೂಪದಲ್ಲಿದ್ದು ಬೆಳೆಸಿದ. ದೇವರು ಅಲ್ಲೆಲ್ಲಿದ್ದು ಒಂದೊಂದು ರೂಪದಿಂದಾಗಿ ಒಳಗಡೆ ಹೋಗಿ ಬೆಳೆಸಿದ. ಇದು ದೇವರ ಮಾಡುವಂತಹ ಅದ್ಭುತವಾದ ಚಿಂತೆ. ಎಷ್ಟು ಲೋಕಗಳಿವೆ, ಎಷ್ಟು ಪದಾರ್ಥಗಳಿವೆ, ಎಷ್ಟು ಕಾಲವಿದೆ, ಎಷ್ಟು ಇದು ಇದೆ, ಎಲ್ಲೆಲ್ಲೂ ಒಂದೊಂದು ಕಡೆ ಇದ್ದು ದೇವರು ಮಾಡ್ತಾನೆ. ಇದು ಒಂದು ಸಣ್ಣದಾಗಿ ಒಂದು ದೃಷ್ಟಾಂತವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಗರ್ಭದಲ್ಲಿ ಶಿಶು ಇದೆ, ತಾಯಿಯ ಹೊಟ್ಟೆಯಲ್ಲಿ ಒಂದು ಶಿಶು ಇದೆ, ಗರ್ಭಿಣಿ ಆಗಿದ್ದಾಳೆ. ಆ ಕೂಸು ಬೆಳೀತದೆ. ಯಾರಾದರೂ ಕೇಳಿದ್ರೆ ಕೂಸು ಹೇಗೆ ಬೆಳೀತಪ್ಪ? ಇಲ್ರಿ, ತಾಯಿ ಊಟವನ್ನು ಮಾಡ್ತಾಳೆ, ತಾಯಿ ತಿನ್ನುವ ಆಹಾರವು ಕೂಸಿಗೆ ಹೋಯ್ತು, ಆ ಆಹಾರವನ್ನು ತಿಂದ ಕಾರಣ ಕೂಸು ಬೆಳೆಯಿತು. ಇದು ಸಾಮಾನ್ಯವಾಗಿ ಹೇಳುವಂಥ ಒಂದು ರೂಢಿ. ತಾಯಿ ತಿಂದ ಸಕಲ ಪದಾರ್ಥವು ಎಲ್ಲವೂ ಕೂಡ ಆ ಕೂಸಿಗೆ ಹೋಗುತ್ತಾ? ಶ್ರೀಮಂತ ಸಂಸ್ಕಾರವನ್ನ ಮಾಡಿದಾಗ 106 ಸ್ವೀಟ್ ಇಟ್ಟಿರ್ತೀರಿ, ಎಲ್ಲರೂ ಒಂದೊಂದು ಪದಾರ್ಥವನ್ನು ತಿನ್ನುವ ಈಗೇನು ಅಪೇಕ್ಷೆ ಅನ್ಕೋತ ಎಲ್ಲ ಖಾರು ತಿನ್ನಿಸ್ತೀರಿ, ಅಷ್ಟೆಲ್ಲ ತಿಂದ್ರೆ ಕೂಸಿದಾವ. ಆ ಕೂಸಿಗೆ ಎಷ್ಟು ಪದಾರ್ಥ ಹೋಗಬೇಕು ಅನ್ನುವುದನ್ನ ದೇವರು ನಿರ್ಣಯ ಮಾಡ್ತಾರೆ. ಅಷ್ಟನ್ನ ಮಾತ್ರ ಕಳಿಸ್ತಾನೆ ಹೊರತು ಎಲ್ಲವನ್ನ ಕಳಿಸುವುದಿಲ್ಲ. ಇರ್ಲಿ, ತಾಯಿಯಿಂದ ಬಂದು ಕೂಸು ತಿನ್ನದ, ಕೂಸಿಂದ ಹೊಟ್ಟೆದ, ಇದು ನಾವು ಒಪ್ತೀವಿ. ತಾಯಿ ತಿಂದ ಆಹಾರದಿಂದ ಕೂಸು ಬೆಳೆಯಿತು ಹೊರತು ದೇವರ ಮಾಡಿಲ್ಲ ಅಂತ ಇಟ್ಕೋಣ. ಆದರೆ ಒಂದು ಪಕ್ಷಿ, ಆ ಪಕ್ಷಿಯಿಂದಾಗಿ ಏನು ಬರುತ್ತೆ, ಇನ್ನೊಂದು ಸಣ್ಣದಾದ ಪಕ್ಷಿ ಹುಟ್ಟಬೇಕು. ಆ ಪಕ್ಷಿ ಹುಟ್ಟಬೇಕಾದ್ರೆ ಅದೇನ್ ಮಾಡುತ್ತೆ? ಒಂದು ಅಂಡವನ್ನ ಇಡ್ತದೆ, ತತ್ತೆಯನ್ನ ಇಡ್ತದೆ. ತತ್ತೆಯನ್ನು ಇಟ್ಟು ಅದನ್ನ ಒಂದು ಗೂಡಿನಲ್ಲಿ ಇಟ್ಟು ಹೋಗ್ಬಿಡ್ತದೆ. ಅದು ಪಕ್ವವಾಗಲಿ ಅಂತ ಹೇಳಿ ಬಹುಕಾಲ ಹೋಗಿಬಿಡುತ್ತೆ. ಅದರ ಯಾವ್ದೋ ತಂದ ನಿತ್ಯದಲ್ಲಿ ಆ ಕೂಸಿ ಆ ತತ್ತೆಯನ್ನು ಅದನ್ನೋ ಇಲ್ಲ ಅಂತ ಒಳ್ಳೆ ಬರ್ತೇ ಹೊರತು ಒಳಗೆ ತಂದ ಆಹಾರ ಆಗತ್ತ? ಅಂಡದಲ್ಲಿ ಇದ್ದ ಆ ಪಕ್ಷಿಗೆ ಯಾವ ತರಹದ ಆಹಾರವೂ ಇಲ್ಲ. ಒಳಗಡೆ ಯಾವ ತರಹದ ಕಿಂಚಿತ್ತೂ ಆಹಾರ ಕೊಡೋದಿಲ್ಲ. ಆಹಾರ ಕೊಡ್ತೆ ಅಂತ ತೂತು ಮಾಡ್ರಿ, ಒಳಗಿದ್ದ ಪಕ್ಷಿದೇ ಸತ್ತು ಹೋಗುತ್ತೆ. ಒಳಗಿದ್ದ ಪಕ್ಷಿದೇ ಸತ್ತು ಹೋಗುತ್ತೆ. ಆಗ ಆ ಒಳಗಡೆ ಇದ್ದ ಕೂಸಿಗೆ ಜ್ಞಾನವಿದೆಯಾ? ಇಷ್ಟೇ ಇದ್ದಿದ್ರೆ ನಾ ಬೆಳಿತೀನಿ ಎಂಬ ಜ್ಞಾನವಿದೆಯಾ? ಅಲ್ಲಿ ನಿಂತು ತಿನ್ನಿಸಿದವರು ಯಾರು? ಆಹಾರ ಕೊಟ್ಟವ್ರು ಯಾರು? ತತ್ತೆಯಲ್ಲಿದ್ದ ಆ ಪಕ್ಷಿಗೆ ಆಹಾರವನ್ನ ಕೊಟ್ಟು ಬೆಳೆಸಿ ಅದನ್ನ ಪಕ್ವವನ್ನ ಮಾಡಿ ಒಡೆಯುವಂತೆ ತಾನು ಬೆಳೆದು ನಿಂತು ಒಡಿತಿದೆ. ಒಡೆದಾದ್ಮೇಲೆ ಆಮೇಲೆ ಅದನ್ನು ಬೆಳೆಸ್ತದೆ. ಆಮೇಲೆ ಅದು ತಾಯಿ ಹಾವುದನ್ನು ಕಲಿಸ್ತಾಳ, ಎಲ್ಲ ಕಲಿಸೋದು ತಾಯಿ, ಬೆಳೆಸೋದು ಮುಂದೆ ಬೇರೆ. ಅಲ್ಲಿವರೆಗೆ ಅದನ್ನ ಉಪಚಯ ದೊಡ್ಡದನ್ನಾಗಿ ಮಾಡಿದವರು ಒಳಗಡೆ ಇದ್ದವ್ರು ಯಾರು? ಒಬ್ರು ಯಾರಾದ್ರೂ ಬೇಕಲ್ಲ. ಅಂದ ಮೇಲೆ ದೇವರು ಅಲ್ಲೆಲ್ಲಿದ್ದು ಕರ್ಮವನ್ನ ಮಾಡ್ತಾನಂತಲಿಕ್ಕೆ ದೇವರ ಇದು ಅದ್ಭುತವಾದ ದೇವರ ಶಕ್ತಿ, ದೇವರ ಅದ್ಭುತವಾದ ಗುಣವಿದು. ಇದನ್ನು ನಾವು ಯಾರು ಕಣ್ಣಿಗೆ ಕಾಣದೇ ಇದ್ದಾಗ ದೇವರು ಮಾಡ್ತಾನೆ. ಹಿಂಗಾಯ್ತು ಅಂತ ನಾವು ಊಹೆ ಮಾಡಲಿಕ್ಕೆ ಹೊರತು
ನಮಗೆ ಯಾರಿಗೂ ಕೂಡ ಅದು ಕಾಣುವುದಿಲ್ಲ. ಆದರೆ ಈ ಪಕ್ಷಿಯಿಂದ ಇದು ಹುಟ್ಟಿದೆ ಅಂತ ಅಲ್ಲಿಗೆ ತಿಳಿದುಕೊಳ್ಳಬೇಕೇ ಹೊರತು ಆದರೆ ಹೇಗೆ ವಿಕಾರ ಮಾಡಿ ಹುಟ್ಟಿದ ಇದಿಲ್ಲ. ಹಾಗಿತ್ತಾರೆ ಜಡವಾದ ಪದಾರ್ಥಗಳಿಗೂ ಕೂಡ ದೇವರಿಗೆ 8 ವಿಧವಾಗಿರುವಂತಹ ಅದ್ಭುತವಾದ ಗುಣಗಳಿವೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಮೊದಲಾಗಿರುವಂತಹ ಎಲ್ಲ ಕರ್ಮಗಳಿವೆ. ಜೀವರಾಶಿಗಳಿಗೆ ಯಾರಿಗೆ ಜ್ಞಾನವಿದೆ ಅವರುಗಳಿಗೆ ಜ್ಞಾನ ವಿಶೇಷವಾಗಿ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವನ್ನು ಎಲ್ಲರಿಗೂ ಮಾಡ್ತಾನೆ. ಆದರೆ ಕೇವಲ ಸೃಷ್ಟಿ, ಸ್ಥಿತಿ, ಲಯ ಅನ್ನೋದು ಚೇತನರಿಗೆ ಮಾತ್ರ ಮಾಡ್ತಾನೆ. ಚೇತನರಿಗೆ ಮಾತ್ರ ಸೃಷ್ಟಿ, ಸ್ಥಿತಿ, ಲಯ ಅಲ್ಲ. ಕೇವಲ ಚೇತನರಿಗೆ ಏನ್ ಮಾಡ್ತಾನೆ? ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಾದಿಗಳನ್ನು ಮಾಡ್ತಾನೆ. ಆದರೆ ಜಡವಾದ ಪದಾರ್ಥಗಳಿಗೂ ಕೂಡ ದೇವರು ಸೃಷ್ಟಿ, ಸ್ಥಿತಿ, ಲಯವನ್ನು ಮಾಡ್ತಾನೆ. ಜಡವಾದ ಪದಾರ್ಥಗಳಿಗೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಾದಿಗಳು ಇಲ್ಲ. ಜಡವಾದ ಪದಾರ್ಥಗಳಿಗೆ ಜ್ಞಾನ ಅಜ್ಞಾನಗಳು ಬಂದು ಬರುವುದಿಲ್ಲ. ಬರದೇ ಇದ್ದ ಕಾರಣ ಅದನ್ನು ವಿಶಿಷ್ಟವನ್ನು ನಾವು ತಿಳಿಯಬೇಕು. ಹಂಗಿತ್ತಂದ್ರೆ ಜಡವಾದ ಪದಾರ್ಥಗಳಿಗೆ ಇದ್ದು ದೇವರ ಕರ್ಮವನ್ನ ಮಾಡ್ತಾನೆ ಅನ್ನುವ ದೃಷ್ಟಾಂತವನ್ನು ನಾವು ನೋಡಬೇಕು. ಹಾಲು ಇದೆ, ಹಾಲು ಇದು ಜಡ, ಅಲ್ಲಾಡ್ತದ, ಎಲ್ಲಾದ್ರೂ ಹೇಳಿದ್ ಕೇಳ್ತದ, ಹೇಳಿದ ಅರ್ಥ ಆಗತ್ತ? ದ್ರವ್ಯ ಅದರ ಜಡ, ಜಡವಾದ ಪದಾರ್ಥ ಇದು ಹಾಲು. ಹಾಲು ನೀರು ತಿಳಿಯಾಗಿದೆ. ಆಕಳ ಹಾಲು ಹೆಂಗಿರ್ತದೆ, ಎಷ್ಟು ಹಾಗಳು ನೀರಾಗಿದೆ ನೋಡ್ರಿ ಇದು. ಆದರೆ ಅದಕ್ಕೆ ಸ್ವಲ್ಪ ಮೊಸರಾಕ ರಾತ್ರಿ ಎಲ್ಲ ಮುಚ್ಚಿಡ್ರಿ, ಬೆಳಗಿನ ಜಾವ ಎದ್ದಾದ ಮೇಲೆ ಗಟ್ಟಿ ಆಯ್ತು. ಜಡವಾದ ನೀರಾಗಿರುವ ಪದಾರ್ಥ ಗಟ್ಟಿ ಹೇಗೆ ಆಯ್ತು? ನೀರಾಗೇ ಇರ್ಬೇಕಲ್ಲ. ನೀರಾದದ್ದು ಗಟ್ಟಿ ಆಗಲಿಕ್ಕೆ ಒಂದು ಯಾರಾದ್ರೂ ಏನಾದ್ರೂ ಮಾಡಬೇಕಲ್ಲ ಅಲ್ಲಿ ವಿಕಾರ. ನಾವು ಬೇರೆ ವಿಧವಾಗಿರುವಂತಹ ದೃಷ್ಟಾಂತಗಳನ್ನು ನೋಡಿದಾಗ ನಮಗೆ ಏನೋ ಅನ್ಬೋದು. ನಾವು ನಿತ್ಯದಲ್ಲಿ ಮಾಡುವಂತಹ ವ್ಯಾಪಾರ ಇದು. ರಾತ್ರಿ ಹೆಪ್ಪಾಕ್ತೀವಿ, ಬೆಳಗ್ಗೆ ತೋತೀವಿ. ನೀರಾದ ಹಾಲನ್ನ ಗಟ್ಟಿಯಾಗಿ ಮೊಸರನ್ನಾಗಿ ಮಾಡುವಲ್ಲಿ ವಿಕಾರವಾಗುವಂತಹ ಕಾರ್ಯವನ್ನ ಮಾಡಿದವರು ಯಾರು? ಆ ಪದಾರ್ಥದಲ್ಲಿದ್ದು ಆ ಕರ್ಮವನ್ನ ವಿಕಾರವನ್ನ ಮಾಡಬೇಕಾದಾಗ ಜಡವಾದ ಪದಾರ್ಥ ಬರ್ತಾರೆ. ನಡಿಪ ಅಂತ ಕಂಬ ಅಂತ ಸರಸ, ಈ ಕಂಬ ಈ ಕಡೆ ಸರದಿ ಕೂಡಪ್ಪ ನಡು ಅಡ್ಡಾಗಿ ಅಂತ ಯಾರು ಹೇಳ್ತಾರ? ಕಲ್ಲನ್ನ ಸರಸ್ತೀವಿ, ಸರಿ ಅಂದ್ರೆ ಸರಿತದ? ಯಾವ ಪದಾರ್ಥವೂ ಜಡವಾದ ಪದಾರ್ಥ ತಾನು ಅಲ್ಲಾಡುವುದಿಲ್ಲ. ಅದಕ್ಕೆ ಚೇತನಾದಿಗಳು ವಿಕಾರಾದಿಗಳು ಜ್ಞಾನವಿಲ್ಲ. ಸರಿ ಎಂದಾಗ ಸರಿಯುವುದಿಲ್ಲ, ವಿಕಾರಾದಿಗಳು ಆಗುವುದಿಲ್ಲ. ಜಡವಾದ ಪದಾರ್ಥದಲ್ಲೂ ಒಂದು ಕಾರ್ಯವಾಗಬೇಕು ಅಂದರೆ ಅಲ್ಲಿ ಒಂದಿದ್ದು ವಿಕಾರಗೊಳ್ಳುವುದಕ್ಕಾಗಿ ಭಗವಂತ ಒಂದು ರೂಪದಿಂದ ಇದ್ದು ವಿಕಾರಾದಿಗಳು ಆಗುವ ಕಾರ್ಯವನ್ನ ಆಗಬೇಕು. ಕೇವಲ ಚೇತನರಿಗೆ ಮಾತ್ರ ಅಲ್ಲ, ಜಡವಾದ ಪದಾರ್ಥಗಳಲ್ಲಿ ಇದ್ದು ದೇವರು ಈ ವಿಧವಾದ ಕೆಲಸವನ್ನ ಮಾಡ್ತಾರೆ ಅನ್ನೋದಕ್ಕಾಗಿ ಪ್ರತಿಯೊಂದಕ್ಕೂ ಕೂಡ ಒಂದು ವಿಶಿಷ್ಟವಾದ ಮಹತ್ವವಿದೆ. ಎಲ್ಲದಕ್ಕೂ ಮಹತ್ವವನ್ನ ಕೊಡ್ತೀವಿ. ಇದಕ್ಕೆ ಅದನ್ನೇ ಇಟ್ಟುಕೊಂಡು ನಾವು ದೇವರು ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದರಲ್ಲಿ ದೇವರಿದ್ದ ಅನ್ನುವ ಚಿಂತನೆಯನ್ನ ಮಾಡಿಕೊಂಡೇ ಈ ವಿಧವಾದ ಅನುಸಂಧಾನವನ್ನ ಮಾಡಿಕೊಂಡೇ ಇದು ವ್ಯಾಪ್ತೋಪಾಸಕರು. ಎಲ್ಲಾ ಕಡೆಗೂ ದೇವರನ್ನ ಕಾಣುವಂತಹ ಚಿಂತನೆ. ಶ್ರೀಮದ್ ಆಚಾರ್ಯರ ಕಥೆಯಲ್ಲಿ ಕೇಳಬೇಕಾಗಿರುವಂತಹ ಸಂದರ್ಭದಲ್ಲಿ ಮುರೇಸ್ಕರದಲ್ಲಿ ಶ್ರೀಮದ್ ಆಚಾರ್ಯರು ಸ್ವಯಂ ತಾವು ತಂದೆ ತಾಯಿಗಳನ್ನು ಕರೆದುಕೊಂಡು ತಾವು ಒಂದು ಮದುವೆ ಕಾರ್ಯಕ್ರಮ ಉತ್ಸವಕ್ಕೆ ಹೋದಾಗ ಆ ಉತ್ಸವದ ಸಂದರ್ಭದಲ್ಲಿ ತಂದೆ ಒಂದು ಕಡೆಗೆ ಹರಟೆ ಹೊಡ್ತಾ ಕೂತ, ತಾಯಿ ಒಂದು ಕಡೆಗೆ ಹರಟೆ ಹೊಡ್ತಾ ಕೂತಾರೆ. ಮಕ್ಕಳನ್ನು ನೋಡದೇ ಇರುವಂತಹದ್ದು 3 ವರ್ಷದ ಬಾಲಕರಾಗಿರುವಂತಹ ವಾಸುದೇವ ಏನ್ ಮಾಡಬೇಕು ಅಂತ ತಿಳಿದೇನೆ ಇದ್ದಾಗ ತಾನು ಮಂಟಪದಿಂದಾಗಿ ಕಲ್ಯಾಣ ಮಂಟಪದಿಂದಾಗಿ ಹೊರಗೆ ಬಂದು ಅದಕ್ಕೆ ನಮಸ್ಕಾರವನ್ನು ಮಾಡಿದ್ರೆ ಕಲ್ಯಾಣ ದೇವತೆ ಹೊರಗೆ ಬಂದ. ನಡೀಪ ಇಲ್ಲಿ ಕೂತೇನ್ ಮಾಡೋಣ, ಅವ್ರವ್ರ ಕೆಲಸದಾಗ ಅವರಿದ್ದಾರ, ನಾವಿಬ್ರು ಅಡ್ಡಾಡ್ಕೊಂಡು ಬರೋಣ ನಡಿ ಅಂತ ಕೈ ಹಿಡಿದು ನಡ್ಕೊಂಡು ಹೋದ್. ಎಲ್ಲಿ ಬಂದ್ರೆ ಕಾಡಿಂದ ಬಂದು ಕಾಡಿನಲ್ಲಿ ಬಿಟ್ಟು ನಾವು ಹೋಗ್ಬೇಕು ತಿರುಗಿ ಅಂತ ತಿರುಗಿ ಹೋಗ್ಬಿಟ್ಟು ಕಾಡಿನಲ್ಲಿ ಒಂದು ವಿಷ್ಣು ದೇವಾಲಯಕ್ಕೆ ನಮಸ್ಕಾರ ಮಾಡಿದ್ರೆ ಅಲ್ಲಿದ್ದು ದೇವರು ಬಂದಂತ ಮುಂದೆ ನಡೀಪ ಇಬ್ರು ಕೂಡ ಹೋಗೋಣ. ಈ ಕಥೆಯನ್ನ ನಾವು ಕೇಳ್ತೀವಿ. ಮುಂದೆ ಅನಂತೇಶ್ವರ ದೇವಾಲಯಕ್ಕೆ ಹೋದ, ಅಲ್ಲಿದ್ದು ದೇವರಿಗೆ ನಮಸ್ಕಾರ ಎಲ್ಲ ಮಾಡೋದು. ಈ ಇತಿಹಾಸವನ್ನ ಕೇಳುವುದರಿಂದಾಗಿ
ಜಡವಾಗಿರುವಂತಹ ಕಲ್ಯಾಣ ಮಂಟಪಕ್ಕೆ ನಮಸ್ಕಾರವನ್ನು ಮಾಡಿದಾಗ ಅಲ್ಲಿದ್ದ ದೇವರು ಹೊರಗಡೆ ಬಂದ. ಅಂದ್ರೆ ಜಡವಾದ ಪದಾರ್ಥದಲ್ಲಿ ದೇವರು ಅಧಿಷ್ಠಿತನಾಗಿದ್ದಾನೆ ಅಂತ ನಾವು ತಿಳಿಸಿಕೊಟ್ಟು ಕೊನೆಗೆ ಹೇಳ್ತಾರೆ, ನಹಿ ಹರಿಂ ಸತತಂ ನಮತ್ಯಸೌ ನತನ ಪಶ್ಯತಿ ನಾಪಿ ನ ವಂದ್ಯತೆ ಅಪಿ ತತೆ ಇತಿ ವಿದಾಯ ವಿಶೇಷತ ಜನಾನ್ ಸಮಶಿಕ್ಷಯತ ಅಂತಾರೆ. ಇದು ಎದಕ್ಕೆ ಮಾಡಿದೆ ಹಿಂಗಂದ್ರೆ ಜನರಿಗೆ ಗೊತ್ತಾಗಬೇಕು ಪ್ರತಿಯೊಂದರಲ್ಲಿ ದೇವರಿದ್ದಾನೆ, ಅದಕ್ಕೂ ಕೂಡ ಗೌರವವನ್ನ ಕೊಡಬೇಕು. ಯಾವುದಕ್ಕೂ ಕೂಡ ಯಾವ ಪದಾರ್ಥವನ್ನು ಕೂಡ ದಾಟಬಾರದು. ಮಧ್ಯದಲ್ಲಿ ಬಿದ್ದಂತಹ ಯಾವ ಪದಾರ್ಥವನ್ನು ದಾಟಬಾರದು. ಕೆಲವಂತರ ಮಲ್ಕೊಂಡಾಗ ದಾಟಬೇಡ್ರಿ, ಮಲ್ಕೊಂಡಾಗ ದಾಟೋದು ಒಂದೂರು ದೂರಿತ್ತು. ಯಾವ ಪದಾರ್ಥವನ್ನು ದಾಟಬಾರದು. ಊಟ ಮಾಡು ಎಲಿ ದಾಟಿದ್ರೆ ಕಾಲ ಧೂಳು ಬಿದ್ದು ಹೊಟ್ಟೆ ನೋಯಿಸ್ತದೆ. ಯಾವ ಪದಾರ್ಥವನ್ನು ದಾಟ್ತೀವಿ ಆಗ ದೇವರ ಕಡೆಗೆ ಕಾಲು ಮಾಡದಂತೆ ಅನ್ನೋದಕ್ಕಾಗಿ ಭೂಮಿಯ ಮೇಲೆ ಕಾಲನ್ನು ಇಡಬೇಕಾದ್ರೆ ಮೊದಲಿಗೆ ಭೂಮಿ ಪ್ರಾರ್ಥನೆಯನ್ನ ಮಾಡ್ತೀವಿ. ಪಾದಸ್ಪರ್ಶಂ ಕ್ಷಮಸ್ವಮಿ ಅಂತ. ಪಾದ ಇಡ್ತೀನಿ, ನನ್ನ ಕಾಲು ಇಡ್ತೀನಿ, ತಪ್ಪಾಗ್ತದೆ, ಕ್ಷಮಾಪಣೆಯಿಂದ ಮಾಡೋದು. ಅಂದರೆ ಪ್ರತಿಯೊಂದರಲ್ಲಿ ದೇವರಿದ್ದು ಅಧಿಷ್ಠಿತನಾಗಿದ್ದು ಕರ್ಮವನ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ಇದೇ ವಿಧವಾಗಿ ಋತು ಚಕ್ರವರ್ತಿ ಪೃಥ್ವೀ ದೇವಿಯಲ್ಲಿ ಸುರಭಿಯ ರೂಪದಲ್ಲಿದ್ದಂತಹ ಅವರಲ್ಲಿ ತಾನು ಒಂದೊಂದು ಅಂಶದಿಂದಾಗಿ ತಾನು ಪ್ರಕಟನಾಗಿ ಹೊರಗಡೆ ಬಂದು ದೇವತೆಗಳನ್ನು ಸಂತೋಷಗೊಳಿಸಿದ. ಗಂಧರ್ವರನ್ನ, ಯಕ್ಷರರನ್ನ, ಕಿನ್ನರರನ್ನ, ಚಾರಣರನ್ನ, ಋಷಿ ಮುನಿಗಳನ್ನ, ದೇವತೋತ್ತಮರನ್ನ, ಮನುಷ್ಯೋತ್ತಮರನ್ನ, ಬ್ರಾಹ್ಮಣರನ್ನ, ವೈಶ್ಯರನ್ನ, ಶೂದ್ರರನ್ನ, ಕ್ಷತ್ರಿಯರನ್ನ, ಪ್ರತಿಯೊಬ್ಬರನ್ನು ಸಂತೋಷಗೊಳಿಸಿದ. ಯಾರನ್ನ ತಾನು ರಕ್ಷಣೆ ಮಾಡಿಲ್ಲ ಹೇಳ್ರಿ? ಪ್ರತಿಯೊಬ್ಬರಿಗೆ ರಕ್ಷಣೆಯನ್ನ ಮಾಡಿ ಅವರವರಿಗೆ ಬೇಕಾಗಿರುವಂತಹ ಸಕಲ ವಿಧವಾದ ಸುಲಭಿತವಾಗಿರುವಂತಹ ಸುಭಿಕ್ಷವಾಗಿರುವಂತಹ ಸೂಕ್ಷ್ಮವಾಗಿರುವಂತಹ ಭೂಮಿಯನ್ನ ಮತ್ತೆ ಪೃಥ್ವಿಯನ್ನ ಸರಿಯಾದ ಕ್ರಮದಲ್ಲಿ ಮತ್ತೆ ಸೃಷ್ಟಿಯನ್ನ ಮಾಡಿಟ್ಟ. ಯಾವ ವೇನ ಪೂರ್ಣವಾಗಿ ಸಂಹಾರವನ್ನ ಮಾಡಿದ ಭೂಮಿಯನ್ನ, ಅದನ್ನ ಮತ್ತೆ ಗಟ್ಟಿ ಮೊಟ್ಟಿಗೆಯನ್ನಾಗಿ ಅದನ್ನು ಸಿದ್ಧಪಡಿಸಿದ ಋತು ಚಕ್ರವರ್ತಿ. ಕಾರಣ ವೇಷೇವ ಕರೋತಿ. ಅನೇಕ ವರ್ಷಗಳ ಕಾಲ ತಾನು ರಾಜ್ಯವನ್ನ ಆಳಿದ, ಪ್ರಜೆಗಳಿಗೆ ಬೋಧನೆಯನ್ನ ಮಾಡಿದ. ಯಾಕೆ ಅಂದರೆ ನಮಗೆ ಇರುವಂತಹ ನೋಡಿ, ಸಂಸ್ಕಾರ ಎಷ್ಟು ವರ್ಷಗಳ ಹೀನತೆ ಬರುತ್ತೆ ಅಷ್ಟು ವರ್ಷ 2 ಪಟ್ಟು ಅಷ್ಟು ಸಂಸ್ಕಾರವನ್ನು ಪಡಿಬೇಕು. ಸಂಸ್ಕಾರ ಎಷ್ಟು ತಡವಾಗಿ ನಮಗೆ ಆಗ್ತಾ ಹೋಗುತ್ತೆ ಅಷ್ಟು ಸಂಸ್ಕಾರವನ್ನು ತಡವಾಗಿ ಪಡೆಯುವುದು ನಮಗೆ ಫಲವಾಗ್ತದೆ. ಕಾರಣವೇನಪ್ಪ ಇದಕ್ಕೆ? ಕಾರಣವೇನು? ವೇದ ಹುಟ್ಟಿ ಬಂದಿದ್ದಲ್ಲಿ ಸಂಸ್ಕಾರಹೀನನಾದ ಕಾರಣ. ಅವನಿಗೆ ಸಂಸ್ಕಾರ ಮಟ್ಟು ಮೊದಲು ಸಿಗಲೇ ಇಲ್ಲ. ಯಾವ ದುಷ್ಟ ಬುದ್ಧಿಯನ್ನು ಅವನಿಗೆ ಕಲಿಸಿದರೋ ಅದೇ ದುಷ್ಟ ಬುದ್ಧಿ ಪ್ರಜೆಗಳಲ್ಲಿ ತಾನು ತುಂಬಿದ ಕಾರಣ ಮನೆಯಲ್ಲಿ ಇದ್ದ ಯಜಮಾನನ ಆದ್ಯ ಕರ್ತವ್ಯ ಏನೇ ಕರ್ತವ್ಯಪ್ಪ? ಎಷ್ಟು ವಿಚಾರವನ್ನ ಮಾಡಿ, ಮನೆ ಯಜಮಾನನಾಗುವುದು ಬಹಳ ದೊಡ್ಡ ಕೆಲಸವಲ್ಲ. ಮನೆ ಯಜಮಾನನಾಗುವುದು ದೊಡ್ಡ ಕೆಲಸವಲ್ಲ. ಒಬ್ಬ ದೊಡ್ಡ ಗುರುವಾಗಿದ್ದು ತಾನು ಎಲ್ಲ ಶಿಷ್ಯರಿಗೆ ಬೋಧನೆಯನ್ನ ಮಾಡುವುದು ದೊಡ್ಡ ಕೆಲಸವಲ್ಲ. ಅದಕ್ಕೆ ಇರುವಂತಹ ಪುಣ್ಯನೂ ಅಷ್ಟೇ, ಪಾಪವೂ ಅಷ್ಟೇ. ಎರಡನ್ನು ನಾವು ತಿಳಿಯಬೇಕು. ನಾನು ನನ್ನ ಮಗನಿಗೆ ಬೋಧನೆಯನ್ನ ಮಾಡಿ ಇವತ್ತು ಅವನಿಗೆ ಕೂಡಿಸಿಕೊಂಡು 108 ಗಾಯತ್ರಿ ಜಪವನ್ನ ಮಾಡು ಅಂತ ಮಾಡಿ ಅವನನ್ನು ಕೂಡಿಸಿ ಹಠದಿಂದಾಗಿ ಮಾಡಿಸಿದೆ. ಮಂತ್ರವನ್ನು ಉಪದೇಶವನ್ನ ಮಾಡಿದ್ದೀನಿ, ಅದ ಕಾರಣ ಮಾಡು ಅಂತ ಅಧಿಕಾರದಿಂದ ಅವನು ಕೂಡಿಸಿಕೊಂಡು ಮಾಡಿಸಿದೆ ಅಂತ ಮಾಡಿಸಿದ್ರೆ ಅವನು ಮಾಡುವುದರಿಂದ ಅವನಿಗೆ ಎಷ್ಟು ಪುಣ್ಯ ಬಂತು? ನಾನು ಹೇಳಿ ಅವನಿಗೆ ಬೋಧನೆ ಮಾಡಿ ಅದರ ಅರ್ಥವನ್ನು ತಿಳಿಸಿ ಅವನಿಗೆ ತಿಳಿಸಿ ಮಾಡಿಸಿದ ಕಾರಣ ಅದರ 8 ಪಟ್ಟು ಪುಣ್ಯ ನಮಗೆ. 100 ಪಟ್ಟಷ್ಟು ಪುಣ್ಯ ಒಂದು ಕರ್ಮದಿಂದಾಗಿ. ಇಷ್ಟು ಅಂದ್ರೆ ಈ ಗಾಯತ್ರಿ ಜಪವನ್ನ 1 ಬಾರಿ ಮಾಡೋದ್ರಿಂದಾಗಿ 100 ಜಪವನ್ನ ಮಾಡೋದ್ರಿಂದಾಗಿ ಅವನಿಗೆ ಒಂದು ಹಣ್ಣು ಅಂದ್ರೆ ಒಂದು ಹಣ್ಣು ಸಿಗ್ತಾ ಇದ್ದರೆ ನನಗೆ ಅವ ಮಾಡಿಸಿದಂತಹ ವ್ಯಕ್ತಿಗೆ 8 ಹಣ್ಣು ಸಿಗುತ್ತೆ. ಮಾಡೋಕ್ಕಿಂತಲೂ ಕೂಡ ಮಾಡಿಸಿದವನಿಗೆ ಹೆಚ್ಚು, 8 ಪಟ್ಟು ಪುಣ್ಯ. ಅದೇ ಪುಣ್ಯ ನನಗೆ ಯಾರು ಬೋಧನೆ ಮಾಡಿದ್ದಲ್ಲ, ನಿನ್ ಮಗನ ಕಡೆ ಹಿಂಗೆ ಮಾಡಿಸು ಅಂತ, ಅವನಿಗೆ 16 ಪಟ್ಟು, 8 ಪಟ್ಟಲ್ಲ.
8 ಪತ್ತು ಇವನಿಂದ ನಂಗೆ ನಮಗೆ ಮಾಡಿದ ನಮ್ಮ ಗುರುಗಳಿಗೆ 16 ಪಟ್ಟು, ಆ ಗುರುಗಳಿಗೆ ಅವರು ಗುರುಗಳು ಮಾಡಿದಂಥದ್ದು 32 ಪಟ್ಟು ದ್ವಿಗುಣವಾಗ್ತಾ ಹೋಗುತ್ತೆ. ಆ ಎಲ್ಲ ವಿಧವಾದ ಪುಣ್ಯವನ್ನ ಮೊಟ್ಟ ಮೊದಲು ಬೋಧನೆಯನ್ನ ಮಾಡಿದಂತಹ ಮನುಕುಲ ಶ್ರೇಷ್ಠರಾಗಿರುವಂತಹ ಮೊಟ್ಟು ಹುಟ್ಟಿಸಿದವರು ಯಾರು? ಬ್ರಹ್ಮದೇವರಿಗೆ. ಅವರಿಗೆ ಅನಂತ ಅನಂತ ಪುಣ್ಯ ಪ್ರತಿಕ್ಷಣದಲ್ಲಿ ಗಳಿಸ್ತಾರೆ, ಪ್ರತಿಕ್ಷಣದಲ್ಲಿ ಗಳಿಸ್ತಾರೆ ಅನ್ನುವುದಕ್ಕಾಗಿ ಅವರಿಗೆ ವಾಯುದೇವರಿಗೆ ಎಲ್ಲ ಪುಣ್ಯವನ್ನ ನಮ್ಮ ಒಳಗಡೆ ನಿಂತು ಮಾಡಿಸ್ತಾರೆ ಅನ್ನೋದಕ್ಕಾಗಿ ಆ ಪುಣ್ಯವನ್ನ ಸಮರ್ಪಣೆಯನ್ನ ಮಾಡುವಂತ ವಾಯುದೇವರಿಗೆ ಮಾತೃಸ್ಥಾನವನ್ನ ಕೊಟ್ಟಿದ್ದಾರೆ. ಮಾತರಿಶ್ವ ಮಾತರಿಶ್ವ ದದಾತಿ. ಸಣ್ಣ ಪುಣ್ಯ ಅಲ್ಲ ಇದು, ದೊಡ್ಡ ಪುಣ್ಯ. ಏನ್ರಿ ಮಗನ ಹಿಡ್ಕೊಂಡು ಮಾಡಿದ್ರೆ ಅಷ್ಟು ಪುಣ್ಯ ಇದೆಯಾ ಅಂದ್ರೆ ಎಲ್ಲರೂ ಹೇಳ್ತಾ ಹೋಗೋಣ ಮಾಡಿಸ್ಲಿಕ್ಕೆ ಅಷ್ಟು ಸರಳ ಇಲ್ರಿ. ಹಿಡಿದು ಕುಡಿದು ಮಾಡಿಸೋದು ಅಷ್ಟು ಸರಳ ಇಲ್ಲ. ಹೇಳಿ ಮಾಡ್ರಿ ಅಂತಂದ್ರೆ ನಮ್ಮ ವಾಕ್ಯದಿಂದ ಎಲ್ಲಾರು ಮಾಡ್ತಾರ? ಅಷ್ಟಷ್ಟು ಯೋಗ್ಯತಾ ನಾವು ಹಿಂದಷ್ಟು ಪುಣ್ಯ ಗಳಿಸಿಟ್ಟಿದ್ರೆ ಮಾತ್ರ ಮಾಡಲು ಸಾಧ್ಯ, ಹೊರತು ಇಲ್ಲದಿದ್ರೆ ಸಾಧ್ಯವಿಲ್ಲ. ಇಷ್ಟೇ ಆಯ್ತು. ಇನ್ನು ಎರಡನೇ ಹಂತವನ್ನು ನೋಡೋಣ. ಮನೆ ಯಜಮಾನನಾದ ಕಾರಣ ಮಕ್ಕಳಿಗೆ ಸರವಾಗಿರುವಂತಹ ಬೋಧನೆಯನ್ನ ಮಾಡಿ ಸಂಸ್ಕಾರವನ್ನ ಕೊಡದೇ ಇದ್ದರೆ, ಮಗ ಒಂದು ವೇಳೆ ಪಾಪಕರ್ಮವನ್ನ ಮಾಡಿದ ಅಂತಾದರೆ ಆ ಪಾಪಕರ್ಮಕ್ಕೆ ಎಷ್ಟು ಪಾಪಕರ್ಮ ಬರಬೇಕು? ಅದು 8ರಷ್ಟು ಪಾಪ ನಮಗೆ ಬರುತ್ತೆ. ಪುಣ್ಯ ಬಂದಾಗ ಯಾವ ರೀತಿಯಾಗಿ ಹರ್ಷಿತರಾಗಬೇಕು, ಪಾಪ ಬಂದಾಗ ಅಷ್ಟೇ ದುಃಖಿತರಾಗುವಂತಹ ಪ್ರಸಂಗ. ಪುಣ್ಯ ಎಷ್ಟು ಬರುತ್ತೆ, ಪಾಪವೂ ಅಷ್ಟೇ ಬರುತ್ತೆ. ಕೇವಲ ಪುಣ್ಯ ಬೇಕಂದ್ರೆ ಹೆಂಗೆ ಸಾಧ್ಯ? ನೀನು ಅವನ ಕಡೆ ಸತ್ಕರ್ಮವನ್ನ ಮಾಡಿಸ್ತಿಲ್ಲ ಅಂದ ಮೇಲೆ ಆ ಶಿಕ್ಷೆಯನ್ನ ಪಡಿ. ಮನೆ ಯಜಮಾನನಾಗುವುದು ದೊಡ್ಡದಲ್ಲ, ಮನೆಯ ಸಂಸ್ಕಾರವನ್ನು ಕೊಡುವುದೇ ಇದ್ದರೆ ನಾವು ಯಾವ ರೀತಿಯಾಗಿ ಅಧಪತನಕ್ಕೆ ಹೋಗ್ತೀವಿ ಅನ್ನುವುದನ್ನು ನಾವು ಆಲೋಚನೆಯನ್ನು ಮಾಡಬೇಕು. ದೊಡ್ಡ ಸಂಸ್ಥಾ ಕೊಟ್ಟದ್ದು ದೊಡ್ಡದಲ್ಲ. ಸಂಸ್ಥೆಯನ್ನು ನಡೆಸಬೇಕಾದಾಗ ಸಂಸ್ಥೆಯಲ್ಲಿ ನಡೆಯಬೇಕಾಗಿರುವಂತಹ ನಮ್ಮ ಹತ್ತಿರ ಇರುವಂತಹ ಪ್ರಜೆಗಳು ಅಷ್ಟೇ ಪರಿಶುದ್ಧರಾಗಿ ಧಾರ್ಮಿಕರಾಗಿ ಇದ್ದಾಗ ಮಾತ್ರ ನಮಗೆ ಪುಣ್ಯ. ಅವರು ಅಧಾರ್ಮಿಕರಾಗಿದ್ದರೆ ಎಂದಿಗೂ ಕೂಡ ನಮಗೆ ಪುಣ್ಯವನ್ನ ಬರುವುದಿಲ್ಲ. ಆ ಪುಣ್ಯ ನಮಗೆ ಸೀಮಿತವಾಗಿ ಉಳಿಬೇಕಾಗಿತ್ತು. ಬರೀ ನಾ ಒಂದೇ ಮಾಡ್ಕೋತ ಹೋಗ್ತೀನಿ, ನಾ ಮತ್ತೊಬ್ಬರಿಗೆ ಹೇಳುವುದಿಲ್ಲ ಅಲ್ಲ, ಅವನಷ್ಟವ ಇರಲಿ, ನಾ ಹೇಳುವುದಿಲ್ಲ ಅಲ್ಪ, ಹೇಳಿದರೆ ಪಾಪ ಬರ್ತದೆ. ಮಾಡುವುದಿಲ್ಲ ಇಲ್ಲ, ಬೇಡ ಬೇಡ, ಅದಕ್ಕೂ ಹೇಳ್ಯಾರ ನಾವು ತಿಳಿದುಕೊಂಡಂತಹ ಜ್ಞಾನವನ್ನ ಹಂಚಿಕೊಳ್ಳದೇ ಇದ್ದರೆ, ಮತ್ತೊಬ್ಬರಿಗೆ ತಿಳಿಸದೇ ಇದ್ದರೆ, ಜ್ಞಾನವನ್ನ ತಿಳಿಸದೇ ಇದ್ದರೆ, ಆಗ ಇದ್ದಂತಹ ತಾನೇ ತನ್ನ ಸ್ವಾರ್ಥಕ್ಕಾಗಿ ತಿಳಿದುಕೊಂಡಂತಹ ಜ್ಞಾನಿಯಾದಂತಹ ವ್ಯಕ್ತಿ ಸ್ವರ್ಗಾದಿಗಳಿಗೆ ಹೋಗುವುದಿಲ್ಲ, ನೇರ ನರಕಕ್ಕೆ ಹೋಗ್ತಾನೆ. ತಿಳಿದುಕೊಂಡ್ರೂ ತಪ್ಪು, ತಿಳಿದೇ ಇದ್ದರೂ ತಪ್ಪು. ಯಾಕೆ? ನೀನು ಸ್ವಾರ್ಥಿ ಆದಲ್ಲ, ಸ್ವಾರ್ಥನಾದಂತಹ ವ್ಯಕ್ತಿ. ನಾಳೆ ಪಂಚಮಸ್ಕಂದ ಬಂತಾರೆ, ಕೊನೆಯ ಭಾಗದಲ್ಲಿ ನರಕ ವರ್ಣದಲ್ಲಿ ಇದರಲ್ಲಿ ಹೇಳ್ತಾರೆ, ನರಕಾದಿಗಳು ಎಷ್ಟು, ಅಲ್ಲಿ ಯಾರ್ಯಾರು ಏನೇನು ಮಾಡೋದ್ರಿಂದ ನರಕಕ್ಕೆ ಹೋಗ್ತಾರೆ ಅಂತ ಪಂಚಮಸ್ಕಂದ ಕೊನೆಯ ಭಾಗದಲ್ಲಿ ಬರುತ್ತೆ. ಎಂತಹ ವ್ಯಕ್ತಿ ನರಕಕ್ಕೆ ಹೋಗ್ತಾ ಅಂತ ಕೇಳಿದ್ರೆ ಅದೆಲ್ಲ ಇಂಥ ನರಕಳವ ಇಷ್ಟು ನರಕವ ಅಂತ ಎಲ್ಲ ವರ್ಣನೆಯಿಂದ ಮಾಡ್ತಾರೆ. ಅಲ್ಲಿ ಬಂದಿರತಂತಹ ನರಕ ನನಗೆ ನಾನಾಗಿ ಬದುಕಿದುವಂತಹ ವ್ಯಕ್ತಿ ಯಾರಿರ್ತಾನಲ್ಲ ಅವನು ನೇರವಾಗಿ ನರಕಕ್ಕೆ ಹೋಗ್ತಾನೆ. ನನ್ನ ಮಕ್ಕಳು ನನ್ನ ಹೆಂಡತಿ ಅಂತ ಸ್ವಾರ್ಥಕ್ಕಾಗಿ ಬದುಕುವಂತಹ ವ್ಯಕ್ತಿಯು ಕೂಡ ನೇರವಾಗಿ ನರಕಕ್ಕೆ ಹೋಗ್ತಾನೆ ಅನ್ನುವುದಕ್ಕಾಗಿ ನಮ್ಮ ಶ್ರೀಮದಾಚಾರ್ಯರು ನಮ್ಮಲ್ಲಿ ಶುದ್ಧವಾದ ಕರ್ಮವನ್ನ ಮಾಡಿ ಆದ ಮೇಲೆ ನಾವು ಸ್ವಾರ್ಥಿ ಆಗಬಾರದು ಅನ್ನೋಕ್ಕಾಗಿ ಮೊದಲಿಗೆ ವೈಶ್ವದೇವವನ್ನು, ಎಲ್ಲಾ ದೇವತೆಗಳಿಗೆ ಇದನ್ನ ಆಹುತಿಯನ್ನ ತತ್ತರುವಾಯ ನಾವು ಮಾಡಬೇಕಾದ್ದು ವೈಶ್ವದೇವ ಆದ್ಮೇಲೆ ಬಲಿಹರಣದಲ್ಲಿ ಪಶು ಪಕ್ಷಿ ಕ್ರಿಮಿ ಕೀಟ ಪಿತೃದೇವತೆಗಳಿಗೆ ಅದು ಹವಿಸ್ಸ ಭಾಗವನ್ನ ಕೊಡುವುದನ್ನು. ಎಷ್ಟು ಮಂದಿ ಕೊಡುವುದಿಲ್ಲ? ನನ್ನ ಕೊಟ್ಟರೆ ಪಾಲದಲ್ಲಿ ಒಂದು ಪಾಲು ನಿಂತು ಅಂತ ಪ್ರತಿಯೊಬ್ಬರಿಗೂ ಹಂಚಿ ನಾನು ಮಾಡಿದ್ದೀನಿ ಅನ್ನುವುದನ್ನ ಮಾಡಿಕೊಂಡು ಹೋಗಿದ್ದಾರೆ. ಅಂದ್ರೆ ಈ ಕರ್ಮದಿಂದಾಗಿ ಪರಿಶುದ್ಧವಾಗಿರುವಂತ ಕರ್ಮ ನಮ್ಮಲ್ಲಿ ಇವೆಲ್ಲ ಮಾಡೋದ್ರಿಂದ ಆಗ್ತದೆ, ಅನ್ನ ಶುದ್ಧಿ ಆಗತ್ತೆ. ಅನ್ನ ಶುದ್ಧಿ ಆಗುವುದರಿಂದಾಗಿ ನಮ್ಮ ದೇಹದಲ್ಲಿ ಶುದ್ಧವಾದ ರಕ್ತ ಬರುತ್ತೆ. ಶುದ್ಧವಾದ ರಕ್ತದಿಂದಾಗಿ ಶುದ್ಧವಾದ ಸತ್ಕರ್ಮಗಳಾಗತ್ತೆ. ದೇಹದಲ್ಲಿ ರಕ್ತ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ ಮನುಷ್ಯ? ಹಿಮೋಗ್ಲೋಬಿನ್ ಕಡಿಮೆ ಆಯ್ತಂದ್ರೆ ಚಕ್ರ ಬಂದು ಬೀಳ್ತಾನ. ಅದಕ್ಕೆ ಮೊದಲು ತಿನ್ಸ್ರಿ ಅವಂಗಂತ
ತಿನ್ನುವಂತಹ ಆಹಾರದಿಂದ ನಮ್ಮ ದೇಹದಲ್ಲಿ ಪರಿಶುದ್ಧವಾದ ರಕ್ತ, ಶುದ್ಧವಾದ ಆಹಾರ, ಶುದ್ಧವಾದ ರಕ್ತ, ಶುದ್ಧವಾದ ಶಕ್ತಿ, ಶುದ್ಧವಾದ ಕರ್ಮ ಅನ್ನೋದರಿಂದಾಗಿ ಆಹಾರ ಎಷ್ಟು ಶುದ್ಧವಾಗಿರುತ್ತೆ, ದೇಹ ಕರ್ಮಗಳು ಅಷ್ಟೇ ಶುದ್ಧವಾಗಿ ಬರುತ್ತೆ. ಆಹಾರ ಶುದ್ಧವಾಗದಿದ್ರೆ ಅಷ್ಟೇ ಅಶುದ್ಧವಾದ ಕರ್ಮವಾಗುತ್ತೆ. ಆದ ಕಾರಣ ಅಶುದ್ಧವಾಗಿರುವಂತಹದ್ದು ಈಗಿನ ಕಾಲದಲ್ಲಿ ಹೊರಗೆ ಹೋಗಿ ತಿಂತಾರ ನೋಡ್ರಿ, ಮಾಡಿದ್ದೆಲ್ಲ ಆ ಮಾಡು ಅಡಿಗೆ ಭಟ್ಟ ಏನೇನು ಬೈಕೊಂಡು ಅಡಿಗೆ ಮಾಡ್ತಾನೆ ಅದನ್ನು ತಿಂದು ಬಂದ್ರೆ ಅದೇ ವಿಧವಾದ ಬುದ್ಧಿ ನಮಗೆ ಬರ್ತದೆ. ಹೊಟ್ಟೆಯಲ್ಲಿ ತಿಂದರೆ ಏನಾಗುತ್ತೆ, ಆ ಏನೇನು ಯಾರ್ಯಾರು ತಮ್ಮ ಎಂಪ್ಲಾಯಿಗಳಿಗೆ ಬಂದು ಕೇಳ್ತಾ ಅನ್ಕೋತ ಬೈಕೋತ್ ಅಡಿಗೆ ಮಾಡಿದ್ರೆ ಆ ಬೈಕೊಳ್ಳೋ ಬುದ್ಧಿ ಮತ್ತೊಬ್ಬರಿಗೆ ಬೈಯುವ ಬುದ್ಧಿನೇ ನಮ್ಮಲ್ಲಿ ಬರುತ್ತೆ. ದೇವರೇ ಮುಂದೆ ಕುಡಿದುಕೊಂಡು ಶುದ್ಧವಾದದಿಂದಾಗಿ ದೇವರನ್ನೇ ಚಿಂತನೆ ಮಾಡ್ತಾ ಅಡಿಗೆ ಮಾಡಿದ್ರೆ ಶುದ್ಧವಾದ ಆಹಾರದಿಂದಾಗಿ ಶುದ್ಧವಾದ ಕರ್ಮ ನಮ್ಮಿಂದ ಆಗತ್ತೆ. ಆದ ಕಾರಣ ಈ ವಿಧವಾದ ಸಂಸ್ಕಾರದಿಂದ ಯುಕ್ತವಾಗಿರುವಂತಹದ್ದನ್ನೇ ನಾವು ನಮ್ಮ ಮಕ್ಕಳಿಗೆ ಕೊಟ್ಟಾಗ ವೇದಂತಹ ಮಕ್ಕಳು ನಮ್ಮಲ್ಲಿ ಹುಟ್ಟುವುದಿಲ್ಲ. ಸಂಸ್ಕಾರಹೀನರಾದ ಮಕ್ಕಳು ನಮ್ಮಲ್ಲಿ ಆಗುವುದಿಲ್ಲ. ಶುದ್ಧವಾಗಿರುವಂತಹ ಧರ್ಮವನ್ನ ಮಾಡುವ ಅವರಿಗೆ ಸಂಸ್ಕಾರವನ್ನು ಕೊಟ್ರೆ ನಾವು ಮುಂದೆ ಈ ಲೋಕದಿಂದ ಬಿಟ್ಟು ಮತ್ತೊಂದು ಲೋಕಕ್ಕೆ ಹೋದಾಗ ನಮಗೆ ಶುದ್ಧವಾದ ದೇಹವನ್ನು ಕೊಟ್ಟು ನೀವು ಆರಾಮಾಗಿರ್ರಿ ಅಂತ ಕರೆಸ್ತಾರೆ. ಇಲ್ಲದಿದ್ರೆ ಇಲ್ಲೇ ನೀವು ಬಿದ್ದು ಸಾಯಿರಿ ಅಂತ ಮನೆಯಲ್ಲೇ ಬಿಟ್ಟಿರ್ತಾರೆ. ಯಾರು ತಂದೆ ತಾಯಿಗಳ ಸೇವೆಯನ್ನು ಮಾಡಿದ್ರೆ ಆ ವಿಧವಾಗಿ ಆಗತ್ತೆ. ಆದ ಕಾರಣ ಸಂಸ್ಕಾರವನ್ನು ಕೊಡುವುದನ್ನ ಇಲ್ಲಿ ಹೇಳಿ ಮುಂದೆ ಇದರೇ ವಂಶದಲ್ಲಿ ಬಹಿಷ್ಪದ ಎಂಬುವಂತಹ ರಾಜ ಆಗ್ತದೆ. ಬಹಳ ವಿಚಿತ್ರವಾಗಿ ಅವರೊಂದು ವಿಶಿಷ್ಟವಾದ ಶಕ್ತಿ, ಅದೊಂದು ಕಥೆ ಕೇಳಬೇಕು. ಅದಾದ ಮೇಲೆ ನಾಳೆ ಕೊನೆಯ ಭಾಗದಲ್ಲಿ ಕೇಳಬೇಕಾದ್ದು ಪುರಂಜನೋಪಾಖ್ಯಾನ. ಅದ್ಭುತವಾಗಿರುವಂತಹ ಒಂದು ವಿಶಿಷ್ಟವಾಗಿರುವಂಥದ್ದು. ಇದರದ ಮಹತ್ವವನ್ನು ತಿಳಿದುಕೊಳ್ಳಬೇಕಾದ್ರೆ ನಮಗೆ ದೇವರು ದೇಹವನ್ನ ಕೊಟ್ಟಾಗ ನಮಗೆ ದೇವರ ದೇಹ ಹೇಗೆ ಬಂತು, ನಾವು ಯಾವ ರೀತಿಯಾಗಿ ಹುಟ್ಟುತ್ತೀವಿ, ಯಾವ ರೀತಿಯಾಗಿ ಇರ್ತೀವಿ, ಯಾವ ರೀತಿಯಾಗಿ ದೇಹವನ್ನು ಬಿಡ್ತೀವಿ. ಕೊಡುವುದಕ್ಕಾಗಿ ದೇವರು 2 ಕಣ್ಣು, 2 ಕಿವಿ, ನಾಲ್ಗಿ ಮುಂತಾದಗಳನ್ನು ಯಾಕೆ ಕೊಟ್ಟ, ಹೇಗೆ ಅದರಿಂದ ಪ್ರಯೋಜನ ಏನು, ನಾವು ಏನು ಪ್ರಯೋಜನ ಆಗ್ತೀವಿ ಎಲ್ಲವನ್ನ ಒಂದು ಕಥಾರೂಪದಲ್ಲಿ ನಮಗೆ ತಿಳಿಸಿಕೊಡುವಂಥದ್ದು ವಿಶೇಷವಾಗಿ ಇರುವಂತಹದ್ದು ಅದೇ ಪುರಂಜನೋಪಾಖ್ಯಾನ. 2 ಕಥೆಗಳು ನಾಳೆ ಆಗುತ್ತೆ. ನಾಳೆ ಸಮಯ 6 ಈ ಸಮಯನ 6 ಇದೇ ಸಮಯದಲ್ಲಿ ನಾಳೆ ಕೊನೆಯ ದಿವಸ. ಆದ ಕಾರಣ ಇದು 4ನೇ ಸ್ಕಂದದ ಕೊನೆಯ ಭಾಗದ ಕತೆ. 2 ಕಥೆಗಳು ಭರೀಷ್ಮದ ಕಥೆಗಳು, ಮುಂದೆ ಕೆಲವು ರಾಜರ ಕಥೆಗಳು ಇವೆ. ಅದು ಸಂಕ್ಷೇಪವಾಗಿ ಪುರಂಜನೋಪಾಖ್ಯಾನ ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಂಡು ಸಾಧನೆಯನ್ನ, ದೇಹವನ್ನ ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿಕೊಳ್ಳಬೇಕು ಅನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಎಸ್ ಸರ್.